ಮತ್ತು ಆತನ ಮಗನು ನಮ್ಮ ರಕ್ಷಣೆಗಳಾದ ಯೇಸು ಸ್ವಾಮಿಗೆ ಕೃತಜ್ಞತೆ ಸಲ್ಲಿಸುತ್ತಾ, ಈ ದಿನವೂ ಕೂಡ ನಮ್ಮನ್ನ ಒಂದು ಕುಟುಂಬವಾಗಿ ಸೇರಿ ಅವರ ಅಮೂಲ್ಯವಾದ ವಾಕ್ಯಗಳಿಂದ ಸತ್ಯವನ್ನು ಧ್ಯಾನಕ್ಕೆ ದೇವರು ನಮಗೆ ಕೃಪೆ ತೋರಿಸಿದ್ದಾರೆ. ಅದಕ್ಕಾಗಿ ಕೂಡ ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತಾನೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮ ಪ್ರಭು ರಾಬ್ ಭೋಜನೆ ಇನ್ನ ಎಷ್ಟು ದಿವಸ ಇದೆ? ಅದಕ್ಕೆ 2 ದಿವಸ ಇದೆ. ಸೊ ಅದಕ್ಕೆ ಸಿದ್ಧಪಡಿಸಕ್ಕೆ ದೇವರು ನಮಗೆ ಅನೇಕ ಸಹೋದರ ಮುಖಾಂತರ ಮತ್ತು ವೇದದಲ್ಲಿ ಇರೋದಕ್ಕಂತ ಎಲ್ಲ ಧ್ಯಾನ ಎಲ್ಲ ಮಾಡಿ ಸಿದ್ಧ ಮಾಡ್ಕೊಂಡಿದ್ದೀವಿ. ಆ ಸಂದರ್ಭದಲ್ಲಿ ಇವತ್ತು ಕೂಡ ಒಂದು ಸರಳವಾದ ಒಂದು ಪಾಠ, ಎಲ್ಲರಿಗೂ ಕೇಳಿರುವ ಪಾಠ, ಹೊಸ ಪಾಠ ಅಲ್ಲ. ಬಟ್ ಅದರಲ್ಲಿ ಇರತಕ್ಕಂಥ ಕೆಲವೊಂದು ಟೆಕ್ನಿಕಲ್ ಪಾಯಿಂಟ್ಸ್ ಮಾತ್ರ ನಮಗೆ ಅದು ತಿಳ್ಕೊಂಡ್ಬಿಟ್ರೆ ಇನ್ನ ಬರುವ ಪ್ರಭು ರಾಬ್ ಭೋಜನಕ್ಕೆ ಪಾಲ್ಕೊಳ್ಳಕ್ಕೆ ಅದು ಸ್ವಲ್ಪ ಸಹಾಯ ಮಾಡುತ್ತೆ ಅಂತ ನಂಬಿಕೆಯಿಂದ ಈ ಒಂದು ಪಾಠಕ್ಕೆ ಹೋಗೋಣ ರೀ. ಪ್ರೀತಿಯ ಸಹೋದರ ಸಹೋದರಿಯರೇ, ಇದು ಬಂದು ಒಂದು ಟೈಪ್ ಆಂಟಿ ಟೈಪ್ ಪಾಠವಾಗಿರುತ್ತೆ. ಓದೋಣ. ಎಕ್ಸೋಡಸ್ ಚಾಪ್ಟರ್ 12 ವರ್ಸ್ 1. ಐಗುಪ್ತ ದೇಶದಲ್ಲಿ ಯೆಹೋವನು ಮೋಶೆ ಆರೋನರ ಸಂಗಡ ಮಾತಾಡಿ ಇಂತೆಂದನು. ನೋಡ್ರಿ, ದೇವರು ಐಗುಪ್ತ ದೇಶದಲ್ಲಿ ಮೋಶೆ ಸಂಗಡ ಕೆಲವೊಂದು ಮಾತಾಡಿದ್ದಾರೆ. ಏನು ಮಾತಾಡಿದಾರಂದ್ರೆ 2ನೇ ವಚನ, ಎಲ್ಲಾ ಮಾಸಗಳಲ್ಲಿ ಇದೇ ನಿಮಗೆ ಆದಿ ಮಾಸವಾಗಿರಬೇಕು, ಇದೇ ನಿಮಗೆ ಪ್ರತಿ ವರ್ಷದ ಮೊದಲನೆಯ ತಿಂಗಳಾಗಿರಬೇಕು. ಕೆಜಿ ಇಲ್ಲ, BSI ಅಶ್ವಿನಿ அங்க அது கொஞ்சம் ஹெல்ப் பண்ணு. டேப் பண்ணு. ಓದನ್ಸ್ಟ. ಕರ್ತನು ಐಗುಪ್ತ ದೇಶದಲ್ಲಿ ಮೋಶೆ ಆರೋನರ ಸಂಗಡ ಮಾತಾಡಿ ಹೇಳಿದ್ದೇನೆಂದರೆ, ಈ ತಿಂಗಳೇ ನಿಮಗೆ ಆದಿ ಮಾಸವಾಗಿರಬೇಕು, ಇದು ನಿಮಗೆ ವರ್ಷದ ಮೊದಲನೆಯ ತಿಂಗಳಾಗಿರುವುದು. ನೋಡಿ, ಈ ತಿಂಗಳೇ ನಿಮಗೆ ಆದಿ ಮಾಸವಾಗಿರ್ಬೇಕು, ಇದು ನಿಮಗೆ ವರ್ಷದ ಮೊದಲನೇ ತಿಂಗಳು. ಸೊ ಆ ರೀತಿಯಲ್ಲಿ ನೋಡ್ಬೇಕಾದ್ರೆ ವರ್ಷದ ಮೊದಲ ತಿಂಗಳು ಯಾವುದು ಅಂತ ನೋಡ್ಬೇಕಾದ್ರೆ 3ನೇ ವಚನ ಓದೋಣ ರೀ. ಇಸ್ರಾಯೇಲ್ ಸಭೆಗಳೆಲ್ಲ, ನೀವು ಹೇಳಬೇಕಾದದ್ದೇನೆಂದರೆ, ಈ ತಿಂಗಳಿನ 10ನೆಯ ದಿನದಲ್ಲಿ ಅವರು ತಮಗೆ ಒಂದೊಂದು ಕುರಿಮರಿಯನ್ನು ಅವರ ತಂದೆಗಳ ಮನೆಯ ಪ್ರಕಾರ ಮನೆಗೆ ಒಂದು ಕುರಿಮರಿಯನ್ನು ತಕ್ಕೊಳ್ಳಬೇಕು. ಒಂದು ಕುರಿಮರಿಯನ್ನು ತಿನ್ನುವುದಕ್ಕೆ ಕುಟುಂಬವು ಚಿಕ್ಕದಾಗಿದ್ದರೆ ಅವನು ತನ್ನ ಮನೆಗೆ ಸಮೀಪವಾಗಿರುವ ತನ್ನ ನೆರೆಯವನು ವ್ಯಕ್ತಿಗಳ ಲೆಕ್ಕದ ಪ್ರಕಾರ ಒಂದನ್ನು ತಕ್ಕೊಳ್ಳಲಿ. ಒಬ್ಬೊಬ್ಬನು ತಾನು ತಿನ್ನುವ ಅಳತೆಯ ಪ್ರಕಾರ ಕುರಿಮರಿಯನ್ನು ತಕ್ಕೊಳ್ಳಲಿ. ಹೌದು. ನಿಮ್ಮ ಕುರಿಮರಿಯು ನಿರ್ದೋಷವಾಗಿರುವ 1 ವರ್ಷದ ಗಂಡು ಮರಿಯಾಗಿರಬೇಕು. ಸಾಕು. ಸಂದರ್ಭದಲ್ಲಿ ನಮ್ಗೆ ಈ ತಿಂಗಳು ನಿಮಗೆ ಆದಿ ಮಾಸವಾಗಿರ್ಬೇಕು ಅಂತ ನೋಡ್ಬೇಕಾದ್ರೆ ನಮ್ಗೆ ಯಾವುದು ಆದಿ ಮಾಸ? ಮೊದಲನೇ ಮಾಸ ಯಾವುದು? ಏಪ್ರಿಲ್ ಅಲ್ವಾ? ತಮಿಳಲ್ಲಿ ಚಿತ್ತಿರೈ ಅಂತೀವಿ. ಓಕೆ, ಸೊ ಏಪ್ರಿಲ್. ಓಕೆ, ಸೊ ಆ ಸಂದರ್ಭದಲ್ಲಿ ಆ ಏಪ್ರಿಲ್ ತಿಂಗಳಲ್ಲಿ ಏನ್ ಹೇಳ್ತಾರಂದ್ರೆ, ಇಸ್ರಾಯೇಲ್ ಸಭೆಗೆಲ್ಲ ನೀವು ಹೇಳ್ಬೇಕಾದ್ರೆ ಏನೆಂದರೆ, ಈ ತಿಂಗಳಲ್ಲಿ ಅಂದ್ರೆ ಏಪ್ರಿಲ್ ತಿಂಗಳಲ್ಲಿ 10ನೇ ದಿನದಲ್ಲಿ ಅವರು ತಮಗೆ ಒಂದೊಂದು ಕುರಿಮರಿ ಆರಿಸ್ಕೊಳ್ಬೇಕು. ಅವರು ತಂದೆಗಳ ಮನೆಯ ಪ್ರಕಾರ ಮನೆಗೆ ಒಂದು ಕುರಿಮರಿಯನ್ನ ತಕೊಳ್ಬೇಕು. ಅಂದ್ರೆ ಮೊದಲನೇ ತಿಂಗಳಲ್ಲಿ 10ನೇ ದಿನ ಒಂದು ಕುರಿಮರಿನ ತೆಗಳ್ಬೇಕು. ಇದೇನೇ ಮುಸ್ಲಿಂ ಅವರು ಬಕ್ರೀದ್ ದಿವಸ ಮಾಡ್ತಾರೆ. ಅದೇ ಸಂದರ್ಭದಲ್ಲಿ ಇಸ್ರಾಯೇಲ್ ಅವರು ಆ ಮೊದಲನೇ ತಿಂಗಳಲ್ಲಿ 10ನೇ ದಿನ
ಒಂದು ಕುರಿಮರಿನ ತೆಗಿಬೇಕು. ಇದು ಬಂದು ಹಳೆ ಒಡಂಬಡಿಕೆ ಇರತಕ್ಕಂತ ಒಂದು ಛಾಯೆ. ಇದು ಹೊಸ ಒಡಂಬಡಿಕೆ ಯಾವ ತರ ಹೋಲಿಕೆ ಮಾಡಬಹುದಂದ್ರೆ, ಓದನ ವಚನ ಯೋವಾನ 1ನೇ ಅಧ್ಯಾಯ 29, ಜಾನ್ ಚಾಪ್ಟರ್ 1:29. ಮರುದಿನ ಯೋಹಾನನು ತನ್ನ ಕಡೆಗೆ ಬರುತ್ತಿದ್ದ ಯೇಸುವನ್ನು ನೋಡಿ, ಇಗೋ ಲೋಕದ ಪಾಪವನ್ನು ತೆಗೆದುಹಾಕುವ ದೇವರ ಕುರಿಮರಿ ಎಂದು ಹೇಳಿದನು. ನೋಡಿದ್ರಿ, ಅವಾಗ 10ನೇ ದಿನ ಒಂದು ಕುರಿಮರಿಯನ್ನ ಅವ್ರು ಆಯ್ಕೆ ಮಾಡಿದ್ರು. ಅದೇ ತರ ಯೇಸ್ವಾಮಿ ನಮ್ಗೆ ಏನಾಗಿದ್ದಾರೆ, ಒಂದು ಕುರಿಮರಿ ಆಗಿದ್ದಾರೆ. ಸೊ ಇವಾಗ ಛಾಯೆನಲ್ಲಿ ಓಕೆ, ಆ ಕುರಿಮರಿದು ಯಾವ ರೀತಿಯಲ್ಲಿ ಅವರು ಆಯ್ಕೆ ಮಾಡಬೇಕು ಅಂತ ನೋಡ್ಬೇಕಾದ್ರೆ, ಎಕ್ಸೋಡಸ್ ಚಾಪ್ಟರ್ 12:4. ಒಂದು ಕುರಿಮರಿಯನ್ನು ತಿನ್ನುವುದಕ್ಕೆ ಕುಟುಂಬವು ಚಿಕ್ಕದಾಗಿದ್ದರೆ ಅವನು ತನ್ನ ಮನೆಗೆ ಸಮೀಪವಾಗಿರುವ ತನ್ನ ನೆರೆಯವನು ವ್ಯಕ್ತಿಗಳ ಲೆಕ್ಕದ ಪ್ರಕಾರ ಒಂದನ್ನು ತಕ್ಕೊಳ್ಳಲಿ. ಒಬ್ಬೊಬ್ಬನು ತಾನು ತಿನ್ನುವ ಅಳತೆಯ ಪ್ರಕಾರ ಕುರಿಮರಿಯನ್ನು ತಕ್ಕೊಳ್ಳಲಿ. ಅಂದ್ರೆ ಒಂದು ಮನೆಗೆ ಒಂದು ಕುರಿಮರಿ ತೆಗಿಬೇಕು. ಆ ಕುರಿಮರಿನ ಸಂಪೂರ್ಣವಾಗಿ ತಿನ್ನೋಷ್ಟರಲ್ಲಿ ಒಂದು ಕುಟುಂಬದಲ್ಲಿ ಇರ್ಬೇಕು. ಅಥವಾ ಅದನ್ನ ಕುರಿಮರಿಗೆ ತಿನ್ನಕ್ಕಾಗಿಲ್ಲ ಅಂದ್ರೆ ಇನ್ನ ಕೆಲವ್ರನ್ನ ಕೂಡ ಏನ್ ಮಾಡ್ಬೋದು, ಸೇರ್ಸ್ಕೊಳ್ಬಹುದು. ಹಿಂಗೆ ಸೇರ್ಸ್ಬಿಟ್ಟು ಆ ಕುರಿಮರಿ ಯಾವ ತರ ಇರ್ಬೇಕು ಅಂತ ನೋಡ್ಬೇಕಾದ್ರೆ 5ನೇ ವಚನ, ನಿಮ್ಮ ಕುರಿಮರಿಯು ನಿರ್ದೋಷವಾಗಿರುವ 1 ವರ್ಷದ ಗಂಡು ಮರಿಯಾಗಿರಬೇಕು. ಫಸ್ಟ್ ಕುರಿಮರಿ ಏನಾಗ್ಬೇಕು, ನಿರ್ದೋಷವಾಗಿರ್ಬೇಕು. ನಿರ್ದೋಷವಾಗಿ ಇರ್ಬೇಕು ಅಂದ್ರೆ ಹೆಂಗ್ ಗೊತ್ತಾಗತ್ತೆ? ಅದು ಯಾರು ಕಂಡಿಡ್ತಾರೆ? ಯಾಜಕರು. ಮಹಾಯಾಜಕರು ಇಲ್ಲಿಂದ ಶುರು ಮಾಡ್ತಾರೆ, ಹಂಗೆ ಎಲ್ಲ ಮುಟ್ಬಿಟ್ಟು ಎಲ್ಲ ಚೆಕ್ ಮಾಡ್ತಾರೆ. ಓಕೆ, ನಿರ್ದೋಷವಾಗಿರ್ಬೇಕು. ನೆಕ್ಸ್ಟ್ 1 ವರ್ಷದ ಗಂಡು ಮರಿ. 1 ವರ್ಷದ ಗಂಡು ಮರಿಯಾಗಿರ್ಬೇಕು. ಮೇಲೆ ಓದೋಣ. ನೀವು ಕುರಿಗಳಿಂದಾಗಲಿ ಮೇಕೆಗಳಿಂದಾಗಲಿ ಅದನ್ನು ತಕ್ಕೊಳ್ಳಬೇಕು. 1 ವರ್ಷ ಕುರಿಮರಿ ಅಂತ ನೋಡ್ಬೇಕಾದ್ರೆ ಯೇಸು ಸ್ವಾಮಿ ಯಾವ ವರ್ಷ ದೀಕ್ಷಾಸ್ನಾನ ಮಾಡಿದ್ರು? 30ನೇ ವರ್ಷ. ಸೊ ಬೈಬಲ್ ಅಲ್ಲಿ 30 ವರ್ಷ ಅಂದ್ರೆ ಅದು ಸಂಪೂರ್ಣವಾದ ಒಂದು ಮೆಚೂರ್ಡ್ ಅಂತ ಹೇಳ್ಬೋದು. ಓಕೆ, 1 ವರ್ಷ ಇದು ಗಂಡು ಅಲ್ವಾ? ಅದೇ ತರ ಆಗಿದೆ. ಓಕೆ, ಈ ತರ ಅವರು ಸಂಪೂರ್ಣವಾಗಿ ಇರ್ಬೇಕಂತ ನೋಡ್ಬೇಕಾದ್ರೆ ಯೇಸುಸ್ವಾಮಿ ಯಾವ ರೀತಿಯಲ್ಲಿ ಸಂಪೂರ್ಣವಾಗಿದ್ರು ಅಂತ ನೋಡ್ಬೇಕಾದ್ರೆ ಓದೋಣ ರೀ. ಎಫೆಸರಿಗೆ 5:27. ಅದನ್ನು ಕಳಂಕ ಸುಕ್ಕು ಮುಂತಾದದ್ದು ಯಾವುದೂ ಇಲ್ಲದೆ ಪರಿಶುದ್ಧವೂ ದೋಷವಿಲ್ಲದ್ದು ಆಗಿರುವ ಮಹಿಮೆಯುಳ್ಳ ಸಭೆಯನ್ನಾಗಿ ತನಗೆ ತಾನೇ ಸಮರ್ಪಿಸಿಕೊಳ್ಳಬೇಕೆಂದಿದ್ದಾನೆ. ಆ ಕುರಿಗೂ ದೋಷ ಇಲ್ಲ. ಇಲ್ಲಿ ಕೊಡತಕ್ಕಂತ ಯೇಸು ಸ್ವಾಮಿ ಅಲ್ವಾ, ಅವ್ರಿಗೂ ಕೂಡ ಏನಾದ್ರೆ ದೋಷ ಇಲ್ಲ ಅಂತ ನೋಡ್ತಾ ಇದೀವಿ. ಓಕೆ, ಇವಾಗ ಎಕ್ಸೋಡಸ್ 12:6. ಅದನ್ನು ಈ ತಿಂಗಳಿನ 14ನೆಯ ದಿನದವರೆಗೆ ಇಟ್ಟುಕೊಳ್ಳಬೇಕು. ತರುವಾಯ ಸಾಯಂಕಾಲದಲ್ಲಿ ಇಸ್ರಾಯೇಲಿನ ಕೂಟದ ಇಡೀ ಸಭೆಯು ಅದನ್ನು ಕೊಲ್ಲಬೇಕು. ಇವಾಗ 10ನೇ ದಿವಸ ಆ ಕುರಿಮರಿನ ತೆಗಿಬೇಕು. ಅದನ್ನ ಯಾವತ್ತು ಕುಯ್ಬೇಕು? 14ನೇ ದಿವಸ ಸಾಯಂಕಾಲ ಅದನ್ನ ಕುಯ್ಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆ, ಇದು ಯಾವ್ಗೆ ಛಾಯೆ ಅಂತ ಇದನ್ನ ಏನ್ ಮಾಡ್ಬೇಕಾಗತ್ತೆ? ಅವತ್ತು ಸಾಯಂಕಾಲ ಕುಯ್ತಾರೆ. 7ನೇ ವಚನ ನೋಡಿ, ಏನ್ ಮಾಡ್ತಾರೆ? ಕುಯ್ದ್ಬಿಟ್ಟು ಏನ್ ಮಾಡ್ತಾರೆ? ರಕ್ತದಲ್ಲಿ ಸ್ವಲ್ಪ ತೆಗೆದು ಅವರು ಊಟ ಮಾಡುವ ಮನೆಗಳ 2 ನಿಲುವು ಗಂಬಗಳಿಗೂ ಬಾಗಿಲಿನ ಮೇಲಿನ ಅಡ್ಡ ಕಂಬಕ್ಕೂ ಹಚ್ಚಬೇಕು. ನೋಡಿದ್ರಿ, 14ನೇ ದಿವಸ ಸಾಯಂಕಾಲ ವೇಳೆ ಆ ಕುರಿಯನ್ನ ಕುಯ್ದ್ಬಿಟ್ಟು ಆ ರಕ್ತವನ್ನ ಏನ್ ಮಾಡ್ತಾರೆ? ನಿಲ್ಲುವ ಮೇಲೆ 2 ಕಡೆ ಏನ್ ಮಾಡ್ತಾರೆ ರೀ? ಹಂಚ್ತಾರೆ. ಓಕೆ, ಇದು ಒಂದು ಛಾಯೆ. ಇದು ನಿಜಕ್ಕೆ ಬರ್ಬೇಕಾದ್ರೆ ಏನು ಅಂತ ನೋಡ್ಬೇಕಾದ್ರೆ ಓಕೆ, ಆ ರಕ್ತ, ಓಕೆ, ಆ ಕುರಿ ಮರಿದ ರಕ್ತ ಇದು ಯಾರಿಗೆ ಛಾಯೆ ಆಗುತ್ತೆ? ಯೇಸು ಸ್ವಾಮಿನ ಪವಿತ್ರವಾದ ರಕ್ತಕ್ಕೆ ಛಾಯೆ ಆಗುತ್ತೆ. ಓಕೆ, ಸೊ ಇದು ಹೆಂಗಪ್ಪ ಅಂತ ನೋಡ್ಬೇಕಾದ್ರೆ ಒಂದು ವಚನ ಓದೋಣ ರೀ. ಎಕ್ಸೋಡಸ್ ಚಾಪ್ಟರ್ 21:24. ಕಣ್ಣಿಗೆ ಕಣ್ಣು, ಹಲ್ಲಿಗೆ ಹಲ್ಲನ್ನು, ಕೈಗೆ ಕೈಯನ್ನು, ಕಾಲಿಗೆ ಕಾಲನ್ನು, ಬರೆಗೆ ಬರೆ, ಗಾಯಕ್ಕೆ ಗಾಯ, ಏಟಿಗೆ ಏಟು, ಈ ಮೇರೆಗೆ ಪ್ರತಿದಂಡನೆಯಾಗಬೇಕು.
ಅಷ್ಟೇನಾ? ಏನಕ್ಕೆ ಏನು? ಕಣ್ಣಿಗೆ ಕಣ್ಣು, ಓಕೆ. ಹಲ್ಲಿಗೆ ಹಲ್ಲನ್ನು, ಹಾ ಕೈಗೆ ಕೈಯನ್ನು, ಹಾ ಕಾಲಿಗೆ ಕಾಲನ್ನು, ಹ್ಮ್. ಬರೆಗೆ ಬರೆ, ಗಾಯಕ್ಕೆ ಗಾಯ. ಬರೆಗೆ ಬರೆ ಅಂದ್ರೆ ಏನು? ಬರೆ ದೊಡ್ಡದಾಗ್ ಬರೆ. ಸುಟ್ಟ ಗಾಯಕ್ಕೆ. ಓಕೆ. ಆಮೇಲೆ ಏಟಿಗೆ ಏಟು, ಹ್ಮ್. ಈ ಮೇರೆಗೆ ಪ್ರತಿದಂಡನೆಯಾಗಬೇಕು. ಜೀವಕ್ಕೆ ಜೀವ ಅಂತ ಬಂದಿಲ್ವನ್ರಿ? ಪ್ರಾಣಕ್ಕೆ ಪ್ರಾಣ. ಅದು ಎಲ್ಲಿ ಬರುತ್ತೆ? 23rd ವಚನ. ಓಕೆ, ಪ್ರಾಣಕ್ಕೆ ಪ್ರಾಣ. ಓಕೆ, ಸೊ ಆ ಸಂದರ್ಭದಲ್ಲಿ ಇಲ್ಲಿ ಛಾಯದಲ್ಲಿ ಒಂದು ಕುರಿಮರಿ ಪ್ರಾಣ ಬಿಡ್ತಾ ಇದೆ. ಆ ಪ್ರಾಣಕ್ಕೆ ಪ್ರಾಣ ಯಾರು? ಯೇಸು ಸ್ವಾಮಿ. ಓಕೆ, ಸೊ ಅವರು ರಕ್ತದಿಂದ, ಓಕೆ, ಯೇಸು ಕ್ರೈಸ್ತನ ರಕ್ತದಿಂದ ನಮ್ಗೇನ್ ಲಾಭ ರೀ? ಆ ರಕ್ತದಿಂದ ಏನೇನ್ ಲಾಭ ನಮ್ಗೆ? ನಮ್ಮ ಪಾಪ ವಿಮೋಚನ ಆಗಿದೆ. ಆಮೇಲೆ ನಾವು ಏನಾಗಿದ್ದೀವಿ? ಆ ಪಾಪದಿಂದ ನಾವು ನೀತಿವಂತರಾಗಿದ್ದೀವಿ. ಒಂದು ವಚನ ಓದೋಣ ರೀ, ರೋಮಾಪುರಿಗೆ 5:9. ಈಗ ನಾವು ಹಾ. ಆತನ ರಕ್ತದಿಂದ ನೀತಿವಂತರಾಗಿರಲಾಗಿ ಹ್ಮ್. ಬರುವ ಕೋಪದಿಂದ ಆತನ ಮೂಲಕ ರಕ್ಷಿಸಲ್ಪಡುವುದು ಮತ್ತೂ ನಿಶ್ಚಯವಲ್ಲವೇ? ಹೌದು. ಸೊ ಈಗ ನಾವು ಏನ್ ನೋಡಿದೀವಿ ಅಂದ್ರೆ, ಆ ಮೊದಲನೇ ತಿಂಗಳು 10ನೇ ದಿವಸ ಒಂದು ಕುರಿಮರಿ ತೆಗಿತಾರೆ. ಅದು 14 ದಿವಸ ಅದನ್ನ ಕುಯ್ತಾರೆ. ಆ ಕುಯ್ದ್ಮೇಲೆ ಆ ರಕ್ತವನ್ನ ಏನು ಬಾಗ್ಲಲ್ಲಿ ಹಾಕ್ತಾರೆ. ಓಕೆನಾ? ಸೊ ಇದು ನಮ್ಗೆ ಏನ್ ಛಾಯೆ ಅಂದ್ರೆ, ಯೇಸು ಸ್ವಾಮಿನ ಪವಿತ್ರವಾದ ರಕ್ತದಿಂದ ನಮ್ಮ ಪಾಪಗಳನ್ನ ಏನು ಕ್ಷಮಿಸಿದ್ದಾರೆ, ನಾವು ನೀತಿವಂತರಾಗಿ ಆಗಿದ್ದೀವಿ. ಆಮೇಲೆ ಏನಾಗುತ್ತೆ ಅಂದ್ರೆ, ಅಲ್ಲಿ ಆ ರಕ್ತದಿಂದ ಯಾರು ಕಾಪಾಡ್ತಾರೆ? ಅಲ್ಲಿ ಚೊಚ್ಚಲ ಮಕ್ಕಳು. ಸ್ವಚ್ಛಲ ಮಕ್ಕಳು ಕಾಪಾಡ್ತಾ ಇದ್ದಾರೆ ಅಲ್ವನ್ರಿ? ಸೊ ಆ ರಕ್ತದಿಂದ ಸ್ವಚ್ಛಲ ಮಕ್ಕಳು ಕಾಪಾಡ್ತದೆ. ಅದೇ ತರ ಇಲ್ಲಿ ಸ್ವಾರ್ಥಿಕ ಯುಗದಲ್ಲಿ, ಓಕೆ, ಯಾರು ಕಾಪಾಡ್ಪಡ್ತಾರೆ? ಸಭೆ. ಸಭೆ ಅಲ್ವನ್ರಿ? ಓದನ ವಚನ ಎಬ್ರಿಯರಿಗೆ 12:23. ಪರಲೋಕದಲ್ಲಿ ಹೆಸರು ಬರೆಸಿಕೊಂಡಿರುವ ಸಾರ್ವತ್ರಿಕ ಸಂಘಕ್ಕೂ ಚೊಚ್ಚಲ ಮಕ್ಕಳ ಸಭೆಗೂ ಎಲ್ಲರಿಗೆ ನ್ಯಾಯಾಧಿಪತಿಯಾಗಿರುವ ದೇವರ ಬಳಿಗೂ ಸಿದ್ಧಿಗೆ ಬಂದಿರುವ ನೀತಿವಂತರ ಆತ್ಮಗಳ ಬಳಿಗೂ ಹೊಸ ಒಡಂಬಡಿಕೆ ಮಧ್ಯಸ್ಥನಾಗಿರುವ ಯೇಸುವಿನ ಬಳಿಗೂ ಹೇಬೇಲನ ರಕ್ತಕ್ಕಿಂತ ಹಿತಕರವಾಗಿ ಮಾತಾಡುವ ಪ್ರೋಕ್ಷಣದ ರಕ್ತದ ಬಳಿಗೂ ಬಂದಿದ್ದೀರಿ. ಯಾಕೋಬನಿಗೆ 1:18. ಯಾಕೋಬ 1:18. ಆತನು ತನ್ನ ಚಿತ್ತದ ಪ್ರಕಾರ ಸತ್ಯವಾಕ್ಯದಿಂದ ನಮ್ಮನ್ನು ಹುಟ್ಟಿಸಿರಲಾಗಿ ನಾವು ಆತನ ಸೃಷ್ಟಿಗಳಲ್ಲಿ ಒಂದು ತರಹದ ಪ್ರಥಮ ಫಲಗಳಂತಾದೆವು. ಪ್ರಥಮ ಫಲ. ಸೊ ಇವಾಗ ಏನಾಗಿದೆ ಅಂದ್ರೆ, ಛಾಯದಲ್ಲಿ ನೋಡ್ಬೇಕಾದ್ರೆ ಆ ರಕ್ತದಿಂದ ಸ್ವಚ್ಛಲ ಮಕ್ಕಳು ಅಂದ್ರೆ ಇಸ್ರಾಯೇಲ್ನ ಸ್ವಚ್ಛಲ ಮಕ್ಕಳು ಕಾಪಾಡ್ಪಟ್ಟಿದ್ದಾರೆ. ಅದೇ ತರ ನಿಜಕ್ಕೆ ಬರ್ಬೇಕಾದ್ರೆ ಸ್ವಾರ್ಥ ಯುಗದಲ್ಲಿ ಸಭೆ ಕಾಪಾಡ್ಪಟ್ಟಿದ್ದಾರೆ. ಯಾವ ರೀತಿಯಲ್ಲಿ ಕಾಪಾಡ್ಪಟ್ಟಿದೀವಿ ಅಂತ ನೋಡ್ಬೇಕಾದ್ರೆ, ನಾವೆಲ್ಲರೂ ಕೂಡ ಪಾಪಿಗಳು, ತಾಯಿ ಗರ್ಭದಿಂದನೇ ಪಾಪಿಗಳು. ಯೇಸು ಸ್ವಾಮಿನ ಅಮೂಲ್ಯವಾದ ರಕ್ತದಿಂದ ಆದಾಮಿನ ಪಾಪದಿಂದ ನಾವೇನ್ ಮಾಡಿದ್ವಿ? ತಪ್ಪಿಸ್ಕೊಂಡಿದ್ದೀವಿ. ಓಕೆ, ಸೊ ಆ ಸಂದರ್ಭದಲ್ಲಿ ಅದೇ ಯೇಸು ಸ್ವಾಮಿನ ರಕ್ತ ಬರುವ ಮಿಲೇನಿಯಂ ಅಲ್ಲಿ 1000 years ಅಲ್ಲಿ ಇಡೀ ಲೋಕವನ್ನು ಕೂಡ ಏನಾಗುತ್ತದೆ? ರಕ್ಷಣೆಗೊಂಡಾಗುತ್ತವೆ ಅಂತ ನೋಡ್ತೀವಿ. ಪ್ರೀತಿಯ ಸಹೋದರ ಸಹೋದರಿ, ನೋಡೋಣ ಎಕ್ಸೋಡಸ್ ಚಾಪ್ಟರ್ 12:8. ಆ ರಾತ್ರಿಯಲ್ಲಿ ಆ ಮಾಂಸವನ್ನು ತಿನ್ನಬೇಕು, ಬೆಂಕಿಯಲ್ಲಿ ಸುಟ್ಟು ಅದನ್ನು ಹುಳಿಯಿಲ್ಲದ ರೊಟ್ಟಿಗಳನ್ನು ಕಹಿಯಾದ ಪಲ್ಯಗಳ ಸಂಗಡ ತಿನ್ನಬೇಕು. ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ, ಇವಾಗ ಆ ಕುರಿನ ಕೊಯ್ಯಲ್ಪಟ್ಟಿದೆ, ಆ ರಕ್ತಗನ್ನ ಬಾಗಿಲ ಮೇಲೆ ಹಾಕಿದ್ದಾರೆ. ಇವಾಗ ಆ ಮಾಂಸ ಯಾವ ರೀತಿಯಲ್ಲಿ ತಿಂತಾರಂದ್ರೆ, ಆ ರಾತ್ರಿಯಲ್ಲೇ ಮಾಂಸವನ್ನು ತಿನ್ನಬೇಕು. ಆ ರಾತ್ರಿಯಲ್ಲೇ ಸಂಪೂರ್ಣವಾಗಿ ಆ ಮಾಂಸವನ್ನು ಏನ್ ಮಾಡ್ಬೇಕು? ತಿನ್ಬೇಕು. ಯಾವ್ದು ಉಳಿಸ್ಬಾರ್ದ್ರಿ. ಓಕೆ, ತಿನ್ಬೇಕು. ಯಾವ ತರ? ಬೆಂಕಿಯಲ್ಲಿ ಸುಟ್ಟು. ನೋಡ್ರಿ, ಇದನ್ನ ಏನ್ ಮಾಡ್ಬೇಕು? ಎಲ್ಲ ಚೆನ್ನಾಗಿ ಕುಯ್ದ್ಬಿಟ್ಟು ಮಸಾಲೆ ಎಲ್ಲ ಹಂಚ್ಬಿಟ್ಟು ಒಗ್ಗರಣೆ ಹಾಕ್ಸಿ, ಓಕೆ, ಡೀಪ್ ಫ್ರೈ ಆ ತರ ಎಲ್ಲ ರೀ. ಬೆಂಕಿಯಲ್ಲಿ ಸುಡ್ಬೇಕಂದ್ರೆ ಏನು, ಯಾವ ತರ ನಾವು ಅರ್ಥ ಮಾಡ್ಕೊಳ್ತೀವಿ? ತಂದೂರ್ ಮಾಡ್ಬೇಕು. ಸ್ಟ್ರೈಟ್ ಅವೇ ಮಾಂಸವನ್ನ ಏನ್ ಮಾಡ್ಬೇಕ್ರಿ? ಬೆಂಕಿಯಲ್ಲಿ ಸುಡ್ಬೇಕು. ಇದಕ್ಕೆಲ್ಲ ಆತ್ಮಿಕ ರೀತಿಯಲ್ಲಿ ಅರ್ಥ ಇದೆ ರೀ. ಓಕೆ,
ಫಸ್ಟ್ ಏನ್ ಮಾಡ್ಬೇಕು? ಬೆಂಕಿಯಲ್ಲಿ ಸುಟ್ಟು. ಸುಟ್ಟು ಆಮೇಲೆ ಅದನ್ನು ಹುಳಿ ಇಲ್ಲದ ರೊಟ್ಟಿಗಳನ್ನು ಅದ್ರ ಜೊತೆಲಿ ಏನ್ ಮಾಡ್ಬೇಕ್ರಿ? ಹುಳಿ ಇಲ್ಲದ ರೊಟ್ಟಿ ರೊಟ್ಟಿ ಮತ್ತೆ ಕಹಿಯಾದ ಪಲ್ಯಗಳ ಸಂಗಡ ತಿನ್ನಬೇಕು. ಇದು ದೇವರು ಆ ಇಸ್ರಾಯೇಲ್ ಜನಗೆ ಕೊಟ್ಟಿರತಕ್ಕಂತ ಆಜ್ಞೆ, ಕಟ್ಟಲೆ. ಆ ಮಾಂಸ ಸುಟ್ಟಿರ್ಬೇಕು, ಹುಳಿ ಇಲ್ಲದ ರೊಟ್ಟಿ ಮತ್ತೆ ಕಹಿಯಾದ ಪಲ್ಯ ಇಟ್ಕೊಂಡು ತಿನ್ಬೇಕು. ಇವಾಗ ನಮ್ಮಲ್ಲಿ ಎಷ್ಟು ಜನ ತೆಲುಗು ಮಾತಾಡೋರಿದ್ದಾರೆ? ಉಗಾದಿ ಆಚರಣೆ ಮಾಡಿದ್ರ? ಮಾಡಿಲ್ಲ ಅಂತ ಹೇಳ್ಬಿಡ್ರಿ. ಏನ್ ತಪ್ಪದಲ್ಲಿ ಆಚರಣೆ ಅದ್ರಿಂದ ಶುರು ಮಾಡ. ಯಾಕ್ರಿ ಮಾಡಿಲ್ಲ? ಮಾಡ್ಬಾರ್ದ? ಸಂಬಂಧ ಇಲ್ವಾ? ಹೊಸ ವರ್ಷ ಸಂಬಂಧ ಇಲ್ವಾ ನಿಮ್ಗೆ? ನಿಮ್ಗೆ ಅಲ್ಲದ ಇನ್ಯಾರಿಗಿದೆ ಅಲ್ವಾ? ಸರಿ, ಆ ಪದ್ಧತಿ ಆದ್ರೂ ಹೇಳ್ರಿ. ಉಗಾದಿಯ ದಿವಸ ಏನ್ ಮಾಡ್ತೀವಿ ನಾವು? ಬೇವು ಬೆಲ್ಲ ಕೊಡ್ತೀವಿ. ಏನಕ್ಕೆ ಬೇವು ಬೆಲ್ಲ ಕೊಡ್ತೀವಿ? ಅದು ಕೂಡ ಗೊತ್ತಿಲ್ಲ ಅಂತ ಹೇಳ್ಬೇಡಿ. ಬೈಬಲ್ ಎತ್ಮೇಲೆ ಇದೆಲ್ಲ ಹೋಗುತ್ತೆ ಅಂತ ಹೇಳ್ಬೇಡ. ಹೇಳ್ರಿ ಅಷ್ಟೇ. ಓದುವ 1 ವರ್ಷ ಕಾಲದಲ್ಲಿ ನಮ್ಮ ಬಾಳಲ್ಲಿ ಅನೇಕ ಸುಖಗಳು ನಾವು ನೋಡಿದ್ದೀವಿ, ಜೊತೆಯಲ್ಲಿ ಕಷ್ಟಗಳನ್ನು ನೋಡಿದ್ದೀವಿ. ಇದು ಬರುವ ವರ್ಷಕ್ಕೆ ಕೂಡ ನಾವು ಏನ್ ಮಾಡ್ತೀವಿ? ಸೂಚನವಾಗಿ ಕೊಟ್ಬಿಡ್ತೀವಿ. ಬರುವ ಹೊಸ ವರ್ಷ ಶುಭಾಶಯಗಳು ಸಿಹಿಯೂ ಇರುತ್ತೆ, ಕೈಯೂ ಇರುತ್ತೆ, ಸಂತೋಷನೂ ಇರುತ್ತೆ, ಕಷ್ಟನೂ ಇರುತ್ತೆ ಅಂತ ಅಲ್ವಾ? ಸೊ ಅದೇ ಸಂದರ್ಭದಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಆವತ್ತು ರಾತ್ರಿ ಆ ಸುಟ್ಟಿರುವ ಆ ಒಂದು ಯಜ್ಞ, ಓಕೆ, ಆ ಒಂದು ಕುರಿಮರಿ ಜೊತೆಯಲ್ಲಿ ತಂದೆಯಾದ ದೇವರು ಕೊಟ್ಟಿರೋ ಆಜ್ಞೆ ಏನಪ್ಪಾ ಅಂದ್ರೆ, ಹುಳಿ ಇಲ್ಲದೆ ರೊಟ್ಟಿ ಮತ್ತೆ ಕೈಯಾಗಿರುವ ಪಲ್ಯ 2 ಸೇರಿ ತಿನ್ರಿ ಅಂತ ಹೇಳಿದ್ದಾರೆ. ಇವಾಗ ಏನಕ್ಕೆ ಇದನ್ನು ಕೊಟ್ರು ಅಂತ ನೋಡ್ಬೇಕಾದ್ರೆ ಉದ್ದೇಶ ಏನಪ್ಪಾ ಅಂದ್ರೆ, ಆವತ್ತು ರಾತ್ರಿನೇ ಸಂಪೂರ್ಣವಾಗಿ ಆ ಒಂದು ಕುರಿಮರಿನ ತಿನ್ಬಿಡ್ಬೇಕು. ಒಂದು 4 ಜನ ನಾವು ಕುಟುಂಬದಲ್ಲಿ ಇದ್ದೀವಂದ್ರೆ ಒಂದು ಕುರಿಮರಿ ತಿನ್ನಕ್ಕಾಗಿಲ್ಲ ಅಂದ್ರೆ ಇನ್ನ ಕೆಲವರನ್ನ ಕರೆದ್ಬಿಟ್ಟು ಹೆಂಗಾದ್ರೂ ಅವತ್ತು ರಾತ್ರಿನೇ ಮಿಕ್ಕಬಾರ್ದು, ಆ ಸಂಪೂರ್ಣವಾಗಿ ತಿನ್ಬೇಕು. ಅದು ಏನಾಗಿದೆ? ಸುಟ್ಟಿರುವ ಒಂದು ಕುರಿ. ಅದು ತಿನ್ನಕ್ಕೆ ಏನಾಗುತ್ತೆ? ಸ್ವಲ್ಪ ತಿಂದ್ಮೇಲೆ ಅದು ಅರ್ಜಿ ಹೋಗ್ಬಿಡುತ್ತೆ. ಓಕೆ, ಅದಕ್ಕೆ ದೇವರು ಏನ್ ಮಾಡಿದ್ದಾರೆ ಅಂದ್ರೆ ಒಂದು ಒಳ್ಳೆ ಫಾರ್ಮುಲಾ ಕೊಟ್ಟಿದ್ದಾರೆ. ಏನ್ ಫಾರ್ಮುಲಾ ಕೊಟ್ಟಿದ್ದಾರೆ ಅಂದ್ರೆ, ಇವಾಗ ತಿಂತೀವಿ, ತಿಂದ್ಮೇಲೆ ಇವಾಗ ಮಾಂಸ ಸಾಕಪ್ಪ ಅಂತ ಅನ್ಸ್ತಾ ಇರ್ಬೇಕಾದ್ರೆ ಜೊತೆಲಿ ನೀನ್ ಏನ್ ಮಾಡ್ರಿ? ಅವಾಗ ರೊಟ್ಟಿ ಬಿಟ್ಬಿಡ್ರಿ. ಓಕೆ, ಕೈಯಾಗಿರುವ ಪಲ್ಯ ತಿಂದ್ರೆ ಏನಾಗುತ್ತೆ? ನಾಲ್ಗೆಲ್ಲ ಒಂಥರ ಕೈ ಆಗುತ್ತೆ, ಟೇಸ್ಟ್ ಹೋಗ್ಬಿಡುತ್ತೆ. ಮತ್ತೆ ಏನ್ ಅರ್ಜ ಆಗುತ್ತೆ ಅಂದ್ರೆ ಇನ್ನ ನಾವು ಆ ಮಾಂಸ ತಿನ್ಬೇಕು. ಸೊ ಅದಕ್ಕೆ ಕೈಯ ಇರುವ ಪಲ್ಯ ಕೊಟ್ಟಿದ್ದಾರೆ ಪ್ರೀತಿಯ ಸಹೋದರ ಸಹೋದರಿಯರೇ. ಇದು ಬಂದು ಕೊಟ್ಟಿರತಕ್ಕಂಥ ಆಜ್ಞೆ. ಆ ನಿಜಕ್ಕೆ ನೋಡ್ಬೇಕಾದ್ರೆ ಓಕೆ, ಆ ಒಂದು ಮಾಂಸ ಯಾರಿಗೆ ಹೋಲಿಕೆ ಮಾಡ್ಬೋದು? ಓಕೆ, ಕ್ರಿಸ್ತರ ಬಳಿಗೆ ಬರ್ಬೇಕಾದ್ರೆ, ಜಾಸ್ತಿ ಕ್ರಿಸ್ತನ ತಿನ್ಬೇಕಾದ್ರೆ ಏನಾಗುತ್ತೆ ನಮ್ಗೆ? ಬೇಜಾರಾಗ್ಬಿಡುತ್ತೆ. ಏನ್ರಿ ಯಾವಾಗ ನೋಡ್ದು ಉಪದೇಶ, ಸತ್ಯ, ವಾರ ಪೂರ್ತಿ ಮೀಟಿಂಗು ಅಲ್ವಟ್ರಿ? ಆ ತರ ಬೇಜಾರಾಗ್ಬಿಡ್ತೀವಿ. ಆ ಸಂದರ್ಭದಲ್ಲಿ ತಂದೆಯಾದ ದೇವ್ರು ಏನ್ ಮಾಡ್ತಾರಂದ್ರೆ, ಸ್ವಲ್ಪ ನಾವು ಲೋಕಕ್ಕೆ ಹೋಗ್ಬೇಕಾದ್ರೆ ನಾವು ಎಲ್ಲಾ ತರ ಅನುಭವಗಳು ಬರುತ್ತೆ. ಏನು ಬರುತ್ತೆ? ಲೋಕ ನೋಡ್ಬಿಟ್ರೆ ಸಾಕು, ಕಷ್ಟ, ಸಂಕಟ, ದುಃಖ ಅಲ್ವಾ, ಅನಾರೋಗ್ಯ ಎಲ್ಲ ಬರ್ಬೇಕಾದ್ರೆ ಆವಾಗ ಏನಾಗುತ್ತೆ? ಬುದ್ಧಿ ಮತ್ತೆ ಯಾರ ಬಳಿಗೆ ಬರ್ತೀವಿ? ಯೇಸು ಬಳಿಗೆ ಬರ್ತೀವಿ. ಅದೇ ಆಗಿರೋದು. ಓಕೆ, ಈ ಪಲ್ಯ ಏನು? ಕೈಯಾಗ ಪಲ್ಯ ನಮ್ಗೆ ಬರೋತಕ್ಕಂಥ ಎಲ್ಲ ಕಷ್ಟದ ಅನುಭವಗಳನ್ನ ಆಗ್ಬೇಕಾದ್ರೆ ಅವಾಗ ನಾವು ಮತ್ತೆ ತಿರುಗಿಸಿ ಎಲ್ಲ ಯಾರ ಹತ್ರ ಬರ್ತೀವಿ? ಯಾರ ಬಳಿಗೆ ಬರ್ತೀವಿ? ಯೇಸು. ಸಂತೋಷವಾಗಿರ್ಬೇಕು. ಯೇಸುವಿನ ಯಾವತ್ತಾದ್ರೂ ನೆನ್ಸ್ಕೊಳ್ತೀವ? ಇಲ್ಲ. ಇದು ಪ್ರೀತಿಯ ಸಹೋದರ ಸಹೋದರಿಯರೇ. ಓಕೆ, ಸೊ ಆವಾಗ ಇದು ಈ ತರ ಮಾಡಿದ್ದಾರೆ. ಇವಾಗ ಯಾವ ತರ ತಿನ್ಬೇಕು? ಆ ರಾತ್ರಿ ಆ ಒಂದು ಮಾಂಸವನ್ನ ತಿನ್ನುವ ರೀತಿ ಐತೆ. ಯಾವ ತಿನ್ಬೇಕಂದ್ರೆ, ಎಕ್ಸೋಡಸ್ ಚಾಪ್ಟರ್ 12 ವರ್ಸ್ 11. ನೀವು ಅದನ್ನು ತಿನ್ನತಕ್ಕ ರೀತಿ ಇದೆ. ನೀವು ನಿಮ್ಮ ನಡುಕಟ್ಟಿಕೊಂಡು ಕೆರ ಮೆಟ್ಟಿಕೊಂಡು ಕೋಲನ್ನು ಹಿಡಿದುಕೊಂಡು ತ್ವರೆಯಾಗಿ ಅದನ್ನು ತಿನ್ನಬೇಕು. ಅದು ಕರ್ತನ ಪಸ್ಕವಾಗಿದೆ. ನಾವು ತಿನ್ನುವ ರೀತಿ ಹೇಗಿದೆ ಅಂತ ಅಂದ್ರೆ, ಫಸ್ಟ್ ನೀವು ನಿಮ್ಮ ನಡು ಕಟ್ಟಿಕೊಂಡು. ಅದೇನ್ರಿ ಅದು ನಡು ಕಟ್ಟಿಕೊಂಡು ಅಂದ್ರೆ?
ಗರಡಲ್ ಇದು ಸೊಂಟ ಸೊಂಟ ಗಟ್ಟಿ. ಸೊಂಟಕ್ಕೆ ಪಟ್ಟಿ ಕಟ್ಟಿಕೊಂಡು, ಆಮೇಲೆ ಕೆರ ಮೆಟ್ಟಿಕೊಂಡು ಅಂದ್ರೆ ಚಪ್ಪಲಿ ಹಾಕೊಳ್ಳ, ಚಪ್ಪಲಿ ಹಾಕೊಂಡು, ಆಮೇಲೆ ಕೋಲನ್ನು ಹಿಡಿದುಕೊಂಡು ಕೈಯಲ್ಲಿ ಕೋಲನ್ನು ಹಿಡಿದುಕೊಂಡು, ತ್ವರೆಯಾಗಿ ಅದನ್ನು ತಿನ್ನಬೇಕು. ಅಂದ್ರೆ ಫಾಸ್ಟ್ 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 ಆಗಿ ತಿನ್ಬೇಕು. ಇದು ಕರ್ತನ ಪಸ್ಕವಾಗಿದೆ. ಕರ್ತರ ಪಸ್ಕ. ಓಕೆ, ಸೊ ತಿನ್ನುವ ರೀತಿ ಏನಪ್ಪಾ ಅಂದ್ರೆ ಫಸ್ಟ್ ನಡು ಕಟ್ಟಿಕೊಂಡು, ಆಮೇಲೆ ಕೆರ ಕಾಲಲ್ಲಿ ಚಪ್ಪಲಿ ಹಾಕೊಂಡು, ಓಕೆ, ಕೈಯಲ್ಲಿ ಕೋಲ್ ಹಿಡಿದುಕೊಂಡು ಅವಸರವಾಗಿ ಓಕೆ ತಿನ್ಬೇಕಂತ ಇದ್ದದೆ. ಓಕೆ, ಯೂಶಲಿ ನಾವು ತಿನ್ನುವ ರೀತಿ ಯಾಕೆ ಈ ತರ ತಿಂತೀವ? ಓಕೆ, ಮನೆಗೆ ಬಂದ್ ಕೂಡ್ಲೇ ಕೈ ಕಾಲೆಲ್ಲ ಏನೋ ತೊಳ್ಕೊಂಡು, ಲುಂಗಿ ಎಲ್ಲ ಕಟ್ಕೊಂಡು, ಆಯಾಗಿ ಕೂತ್ಕೊಂಡು ಫ್ಯಾನ್ ಹಾಕ್ಸಿ ಅಂತ ಹೇಳ್ಸಿ, ಒಂದು ಜೊತೆಲಿ ಟಿವಿ ಇದ್ರೆ ಟಿವಿ ಹಾಕ್ಸ್ಕೊಂಡು, ಓಕೆ, ಹಂಗೆ ನ್ಯೂಸ್ ನೋಡ್ಕೊಂಡು ತಿಂತೀವಿ. ಓಕೆ, ಇದು ನಮ್ಮ ಪದ್ಧತಿ. ಓಕೆ, ಸ್ಟೈಲ್ ಆಫ್ ಲೇ. ಬಟ್ ಇಲ್ಲಿ ಏನಾಗಿದೆ ಅಂದ್ರೆ ಫಸ್ಟ್ ನಾವು ಏನ್ ಮಾಡ್ಬೇಕಂದ್ರೆ ಏನ್ರಿ, ನಿಮ್ಮ ನಡು ಕಟ್ಟಿಕೊಂಡು. ಏನದು ನಡು ಕಟ್ಟಿಕೊಂಡು ಅಂತ ನೋಡ್ಬೇಕಾದ್ರೆ ಏನದಕ್ಕೆ ಯಾವ್ದಕ್ ಸಿದ್ಧತೆ ಮಾಡ್ತೀವಿ? ಇದು ಸಿದ್ಧತೆ ಅಲ್ವಾ? ಆತ್ಮಿಕ ರೀತಿಯಲ್ಲಿ ಎಲ್ಲಿ ನಾವು ವಚನ ನೋಡ್ತೀವಿ, ನಡು ಕಟ್ಟಿಕೊಂಡು, ಸತ್ಯವನ್ನ ನಡು ಕಟ್ಟಿಕೊಂಡು, ಅಲ್ವನ್ರಿ? 1 Peter 6 Ephesians chapter 6 verse 14. ಎಫೆಸಿಯರಿಗೆ 6:14. ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ನೀತಿ ಎಂಬ ಎದೆ ಕವಚವನ್ನು ಧರಿಸಿಕೊಳ್ಳಿರಿ. ನೋಡ್ರಿ, ಸತ್ಯವನ್ನ ಸತ್ಯವೆಂಬ ನಡು ಕಟ್ಟಿಕೊಂಡು, ಸತ್ಯವ. ಓಕೆ, ಇನ್ನೊಂದು ವಚನ ಕೂಡ ಓದೋದ್ರಿ, 1 Peter chapter 1 verse 13. 1 ಪೇತ್ರರು 1ನೇ ಅಧ್ಯಾಯ 13ನೇ ವಚನ. ಆದುದರಿಂದ ನೀವು ಮನಸ್ಸಿನ ನಡುವನ್ನು ಕಟ್ಟಿಕೊಂಡು. ನೋಡ್ರಿ, ಅಲ್ಲಿ ಎಫೆಸಿಯರಿಗೆ ಏನ್ ಹೇಳ್ತಾರೆ? ಸತ್ಯವನ್ನ ನಡು ಕಟ್ಟಿಕೊಂಡು ಅಂತದೆ. ಮತ್ತೆ ಪೇತ್ರರು ಏನ್ ಹೇಳ್ತಾರೆ ಅಂದ್ರೆ ಮನಸ್ಸನ್ನ ಕೂಡ ಕಟ್ಟಬೇಕು. ಓಕೆ, ದುಡುವಾಗಿ, ಓಕೆ, ಅದು ಕಟ್ಕೊಂಡು ಇರ್ಬೇಕು. ಅವಾಗ ನೋಡ್ಬೇಕಾದ್ರೆ ಈ ಛಾಯೆ ಬಿಟ್ಬಿಡೋಣ. ಛಾಯೆನಲ್ಲಿ ಏನಾಗಿದೆ, ತಂದೆಯಾದ ದೇವರು ಕೊಟ್ಟಿರುವ ಆಜ್ಞೆ ಏನಪ್ಪಾ ಅಂದ್ರೆ ಆ ಮಾಂಸ ತಿನ್ನುವ ರೀತಿನಲ್ಲಿ ಫಸ್ಟ್ ಏನ್ ಮಾಡ್ಬೇಕು, ನಡು ಕಟ್ಟಿಕೊಂಡು ತಿನ್ಬೇಕು ಅಂತ ಹೇಳ್ತದೆ. ಓಕೆ, ಅದು ಆಜ್ಞೆ, ಅದು ಹಳೆ ಒಡನ್ಪಡಿಕೆ ಇರುವ ಒಂದು ಕಟ್ಟಲೆ. ಬಟ್ ಹೊಸ ಒಡನ್ಪಡಿಕೆ ಬಂದ್ಬೇಕಾದ್ರೆ ನಡು ಕಟ್ಟಿಕೊಂಡ್ರೆ ಸತ್ಯವೆಂಬ ನಡು ಕಟ್ಟಿಕೊಂಡು ಅಂತ ನೋಡ್ಬೇಕಾದ್ರೆ ಪ್ರೀತಿಯ ಸಹೋದರ ಸಹೋದರಿಯರೇ ಸ್ವಲ್ಪ ಗಮನ ಕೊಡ್ರಿ. ನಾಳೆದ್ದು ಸಾಯಂಕಾಲ, ಓಕೆ, ಈ ವರ್ಷ ಮಾರ್ಚ್ 31 ಸಾಯಂಕಾಲ 6:00 ನಾವೆಲ್ಲ ಒಂದು ಕುಟುಂಬವಾಗಿ ಆ ಒಂದು ಪ್ರಭು ಭೋಜನದಲ್ಲಿ ಕೈ ಹಾಕ್ಬೇಕಾದ್ರೆ ಪ್ರಥಮವಾಗಿ ನಮ್ಗೆ ಆ ಕೈ ಹಾಕದ್ಮೇಲೆ ಆ ರೊಟ್ಟಿ ಆ ದ್ರಾಕ್ಷ ರಸದ ಮೇಲೆ ಕೈ ಹಾಕಕ್ ಮೊದಲು, ಓಕೆ, ನಮ್ಮನ್ನೇ ನಾವು ಪರೀಕ್ಷಣೆ ಮಾಡ್ಬೇಕು, ಸ್ವಯ ಪರೀಕ್ಷಣೆ ಮಾಡ್ಬೇಕು. ಈ ತರ 1 ವರ್ಷ ಕಳೆದ 1 ವರ್ಷ ನನ್ನ ಸೊಂಟದಲ್ಲಿ ನಡು ಕಟ್ಟಿಕೊಂಡಿದ್ನ, ಸತ್ಯವೆಂಬ ನಡು ಕಟ್ಟಿಕೊಂಡಿದ್ನ, ಉಪದೇಶದಲ್ಲಿ ನನಗೆ ಯಾವ ರೀತಿಯಲ್ಲಿ ಕೂಡ ಗಡ್ಬಡಿ ಇಲ್ಲ, ಕನ್ಫ್ಯೂಷನ್ ಇಲ್ಲ, ಆ ತರ ಒಂದು ಸ್ಥಿರವಾದ ಒಂದು ಮನಸ್ಸಲ್ಲಿ ಇದ್ರೆ ಧೈರ್ಯವಾಗಿ ಅಲ್ಲಿ ಕೈ ಹಾಕ್ಬೋದು. ಸತ್ಯದಲ್ಲಿ ಏನಾದ್ರೂ ಒಂದು ಕನ್ಫ್ಯೂಷನ್ನು, ಉಪದೇಶದಲ್ಲಿ ಏನಾದ್ರೂ ಒಂದು ಕನ್ಫ್ಯೂಷನ್ ಅಂದ್ರೆ ಅಲ್ಲಿ ನಾವು ಅಯೋಗ್ಯರಾಗಿ, ಅಲ್ವನ್ರಿ? ಏನಪ್ಪ ಏನದು? ಅಯೋಗ್ಯವಾಗಿ ನಾವು ಪಾಲ್ಕೊಳ್ತೀವಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಇನ್ನೊಂದು ಏನಪ್ಪ ಅಂದ್ರೆ ಆ ಇನ್ವಿಟೇಷನ್, ಓಕೆ, ಈ ಕರೆ ಬಂದು ಲೋಕದಲ್ಲಿ ಇರುವ 800 ಕೋಟಿ ಜನಕ್ಕೆ ಕೊಡ್ದಿರುವ ಒಂದು ಕರೆ, ಅಥವಾ ಕೋಟ್ಯಾತಿ ಜನ ಇರುವ ಯಾರು ಕ್ರೈಸ್ತರಿಗೆ ಕೊಡದಿರುವ ಕರೆ ನಮ್ಗೆ ಕೊಟ್ಟಿದ್ದಾರಂದ್ರೆ ಇದಕ್ಕೆ ಪ್ರಥಮವಾಗಿ ಏನು ಹೂ ಕ್ಯಾನ್ ಏಬಲ್ ಟು ಟೇಕ್ ಪಾರ್ಟ್ ಇನ್ ದ ಮೆಮೋರಿಯಲ್, ಯಾರೆಲ್ಲ ಈ ಒಂದು ಪ್ರಭು ಭೋಜನದಲ್ಲಿ ಕೈ ಹಾಕಕ್ಕೆ ಅವ್ರಿಗೆ ಇನ್ವಿಟೇಷನ್ ಕೊಟ್ಟಿದ್ದಾರಂದ್ರೆ 1 Peter chapter 3 verse 20. 1 ಪೇತ್ರರು 3ನೇ ಅಧ್ಯಾಯ 20ನೇ ವಚನ. ಆದರೆ
ಫಸ್ಟ್ ಪೀಟರ್ 3:20 ಅಲ್ಲ? ಎಸ್ ಮೇಡಮ್. ಆದರೆ ನೋಹನ ದಿನಗಳಲ್ಲಿ ನಾವೆಯನ್ನು ಕಟ್ಟುತ್ತಿರಲು ದೇವರ ದೀರ್ಘಶಾಂತಿಯು ಒಂದು ಸಾರಿ ಕಾದಿದ್ದಾಗ ಆತನಿಗೆ ಅವಿಧೇಯರಾಗಿದ್ದವರ ಬಳಿಗೆ ಹೋಗಿ ಆತನು ಸಾರಿದನು. ಆ ನಾವೆಯೊಳಗೆ ಕೆಲವರು, ಅಂದರೆ 8 ಜನರು ನೀರಿನ ಮೂಲಕ ರಕ್ಷಣೆ ಹೊಂದಿದರು. 21ನೇ ವಚನ. ಆ ನೀರಿಗೆ ಅನುರೂಪವಾದ ಬಾಪ್ತಿಸಮವು ಯೇಸು ಕ್ರಿಸ್ತನ ಪುನರುತ್ಥಾನದ ಮೂಲಕ ಈಗ ನಮ್ಮನ್ನು ರಕ್ಷಿಸುತ್ತದೆ. ಅದು ಮೈಕೊಳೆಯನ್ನು ಹೋಗಲಾಡಿಸುವಂತದ್ದಲ್ಲ, ಆದರೆ ದೇವರ ಕಡೆಗಿರುವ ನಮ್ಮ ಒಳ್ಳೆ ಮನಸ್ಸಾಕ್ಷಿಯ ಉತ್ತರವಾಗಿದೆ. ಅದು ಸೊ ಅಂದ್ರೆ ಏನು, ಯಾರೆಲ್ಲ ಹೂ ಆಲ್ ಕ್ಯಾನ್ ಟೇಕ್ ಪಾರ್ಟ್ ಇನ್ ಮೆಮೋರಿಯಲ್ ಅಂದ್ರೆ ಯಾರೆಲ್ಲ ತಂದೆದ ದೇವ್ರ ಬಳಿಗೆ ಒಡಂಬಡಿಕೆ ಮಾಡಿದಾರಲ್ಲ ಅವ್ರಿಗೆ ಮಾತ್ರ ಈ ಒಂದು ಕರೆ, ಬೇರೆ ಯಾರಿಗಿಲ್ಲ. ಬ್ರದರ್ ಏನಿದ್ರು ಬ್ರದರ್, ವರ್ಷ ಪೂರ್ತಿ ನಮ್ಮ ಯಜಮಾನ್ರು ನನ್ನ ಜೊತೆಲೇ ಸಭೆಗೆ ಬಂದ್ರು, ದೀಕ್ಷಾ ಸ್ನಾನ ಒಂದ್ ಮಾಡಿಲ್ಲ ಅಷ್ಟೇ, ಬಟ್ ಸತ್ಯ ಎಲ್ಲ ಗೊತ್ತು ಬ್ರದರ್, ಏನ್ ತಪ್ಪು? ಅದೇ ತರ ಎಂಟಿ ಕೂಡ ಅಲ್ವಾ? ಸೊ ಏನ್ ತಪ್ಪು? ಆ ತರ ಕೈ ಹಾಕ್ಬೋದಾ? ಕೈ ಹಾಕ್ಬೋದಾ? ಹಾಕಂಗಿಲ್ಲ. ಓಕೆ, ಸೊ ಇದು ವಿಷಯ. ಸೊ ಒಂದು ಬಂದು ಫಸ್ಟು ಯಾರು ಪ್ರಭು ರಾಭೋಜನದಲ್ಲಿ ಕೈ ಹಾಕ್ಬೇಕೆ ಸಿದ್ಧವಾಗಿದ್ದಾರೆ ಅಂದ್ರೆ ಸಂಪೂರ್ಣವಾಗಿ ಈ ಒಂದು ಸತ್ಯ ಮತ್ತೆ ಉಪದೇಶದಲ್ಲಿ ಆ ಒಂದು ಅರಿವು, ಅವ್ರ ಜ್ಞಾನ ಯಾರಿಗಿದ್ಯೋ ಅವರೆಲ್ಲ ಕೈ ಹಾಕ್ಬೋದು. ಓಕೆ, ಅದರಲ್ಲಿ ವಿಶೇಷವಾಗಿ ಯಾರಿಗೆಲ್ಲ ಯೇಸು ಸ್ವಾಮಿನ ಈಡುಬಲಿ ಮೇಲೆ ನಂಬಿಕೆ ಇಲ್ವೋ ಅವರು ಖಂಡಿತವಾಗಿ ಅದರಲ್ಲಿ ಕೈ ಹಾಕಕ್ಕೆ ಸಾಧ್ಯತೆನೇ ಇಲ್ಲ. ಇದು ನಂಬರ್ 1 ಪಾಯಿಂಟ್. ಎರಡನೇದು ಏನ್ ಹಾಕಿದ್ದಾರೆ ಅಂದ್ರೆ, ಓದೋಣ ರೀ, ಎಕ್ಸೋಡಸ್ ಚಾಪ್ಟರ್ 12 ವರ್ಸ್ 11. ನೀವು ಅದನ್ನ ತಿನ್ನುವ ರೀತಿ ಇದೆ, ನೀವು ನಿಮ್ಮ ನಡುಕಟ್ಟಿಕೊಂಡು ಕೆರಾಮೆಟ್ಟಿಕೊಂಡು. ಏನ್ರಿ ಅದು ಕೆರಾಮೆಟ್ಟಿಕೊಂಡು ಅಲ್ಲ ಅಲ್ವಾ? ನಮ್ಮ ಹಿಂದೂ ಅಥವಾ ಇಂಡಿಯನ್ ಕಲ್ಚರಲ್ಲಿ ಯಾರು ಕೂಡ ಚಪ್ಪಲಿ ಹಾಕೊಂಡು ಕೂತ್ಕೊಂಡು ಊಟ ಮಾಡೋಕೆ ನಾವು ಬಿಡಲ್ಲ ಅಲ್ವಡ್ರಿ. ಬಟ್ ಇಲ್ಲಿ ಏನಪ್ಪಾ ಅಂದ್ರೆ ತುಂಬಾ ವ್ಯತ್ಯಾಸವಾಗಿದೆ. ನೀವು ಕಾಲಲ್ಲಿ ಏನ್ ಹಾಕ್ಬೇಕು? ಶೂ ಹಾಕೊಂಡು ತಿನ್ರಿ ಅಂತ ಹೇಳ್ತಾ ಇದಾರೆ ಅಲ್ವನ್ರಿ. ಇದು ಯಾವ ರೀತಿಯಲ್ಲಿ ತಗೋಬೇಕು ಇವಾಗ ಹೇಳ್ರಿ ಲೋಕೇಶ್? ಸಮಾಧಾನ ವಿಷಯ ಎಂಬ ಸುವಾರ್ತೆಯನ್ನು ಸಾರುವುದರಲ್ಲಿ ಸಿದ್ಧ ಮನಸ್ಸೆಂಬ ಕೆರಮೆಟ್ಕೋಬೇಕ್ರಿ. ಆ ವಚನ ಓದ್ರಿ. ಆ ವಚನ ಎಲ್ಲಿದೆ? ಎಫೆಸಿಯನ್ಸ್ ಪತ್ರಿಕೆಯಲ್ಲಿ ಪತ್ರಿಕೆಯಲ್ಲಿ ಇಲ್ಲ, ಅವ್ರು ತಪ್ಪು ತಪ್ಪು ಹೇಳ್ಕೊಟ್ಟಿದ್ದಾರೆ, ಅದಲ್ಲ. 2 ತಿಮೋತಿ ಚಾಪ್ಟರ್ 4 ವರ್ಸ್ 2. 2 ತಿಮೋತಿ 4ನೇ ಅಧ್ಯಾಯ 2ನೇ ವಚನ. ಸೆಕೆಂಡ್ ತಿಮೋತಿ 4:2. ವಾಕ್ಯವನ್ನು ಸಾರು, ದೇವರ ವಾಕ್ಯವನ್ನು ಸಾರು, ಅನುಕೂಲ ಕಾಲದಲ್ಲಿಯೋ ಅನುಕೂಲವಿಲ್ಲದ ಕಾಲದಲ್ಲಿಯೋ ಅದರಲ್ಲಿ ಆಸಕ್ತನಾಗಿರು, ಪೂರ್ಣ ದೀರ್ಘ ಶಾಂತಿಯಿಂದ ಉಪದೇಶಿಸುತ್ತಾ ಖಂಡಿಸು, ಗದರಿಸು, ಎಚ್ಚರಿಸು. ಯಾರಾದ್ರೂ ಈ ತರ ಮಾಡ್ತಾರ? ಪೂರ್ಣ ದೀರ್ಘ ಶಾಂತಿಯಿಂದ ಖಂಡಿಸಿ, ಗದರಿಸಿ, ಎಚ್ಚರಿಸಿ. ಖಂಡಿಸಿದ್ರೆ ನೆಕ್ಸ್ಟ್ ಯಾರೋ ಈ ಸಭೆಗೆ ಬರಲ್ಲ. ಗದರಿಸ್ಬಿಡ್ತದೆ, ಸ್ವಲ್ಪ ಸ್ಲೋರಿ ಯಾಕ್ರಿ ಗದರಿಸ್ತೀರಾ? ಎಚ್ಚರಿಕೆ ಅಂತೂ ನಮ್ಗೆ ಆಗೋದೇ ಇಲ್ಲ. ಬಟ್ ವಚನ ಏನ್ ಹೇಳುತ್ತೆ? ಆ ಉಪದೇಶದಲ್ಲಿ ಓಕೆ, ಖಂಡಿಸಿ, ಗದರಿಸಿ, ಎಚ್ಚರಿಸಿ. ಸಾರಿ ಸಿಸ್ಟರ್, ನೀವೇನು ಹೇಳಿದ್ರಲ್ಲ ಎಫಿಷಿಯನ್ ನಲ್ಲಿ 6:14 ಓದೋಣ ಸಿಸ್ಟರ್. ಕರೆಕ್ಟ್. ಎಫಿಷಿಯನ್ಸ್ 6:4. ಸತ್ಯವೆಂಬ ನಡುಕಟ್ಟನ್ನು ಕಟ್ಟಿಕೊಂಡು ನೀತಿ ಎಂಬ ಎದೆಕವಚವನ್ನು ಧರಿಸಿಕೊಳ್ಳಿರಿ, ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ. ಎಕ್ಸಾಕ್ಟ್ಲಿ ಕರೆಕ್ಟ್ ವಚನ. ಓಕೆ, ಓಕೆ. ಸೊ ಆ ರೀತಿಯಲ್ಲಿ ನಾವು ಆ ಒಂದು ಸ್ವಾರ್ಥನ ಸಾರಕ್ಕೆ ಏನಾಗ್ಬೇಕ್ರಿ? ಸಿದ್ಧವಾಗಿರ್ಬೇಕಂದ್ರೆ ಈ ಶೂ ಚಪ್ಪಲಿ ಏನಪ್ಪಾ ಅಂದ್ರೆ ಓಕೆ, ಅದು ಹಾಕೊಂಡ್ಬಿಟ್ರೆ ಇವಾಗ ಮನೆಯಲ್ಲಿ
ಸಡನ್ ಆಗಿ ನಾನು ಶೂ ಹಾಕೊಂಡ್ಬಿಟ್ರೆ ಮನೆ ಯಜಮಾನಿ ಏನ್ ಹೇಳ್ತಾರೆ? ಎಲ್ಲಿಗೆ ಹೊರಟು? ಎಲ್ಲಿ ಹೊಟ್ರಿ ಅಂತ ಕೇಳ್ತಾರೆ ಅಲ್ವಾ? ಅದು ಹೊರ್ಟುವ. ಓಕೆ, ಸಿದ್ಧವಾಗಿರ್ಬೇಕು ಅನ್ನೋ ವಿಷಯ. ಓಕೆನಾ? ಸರಿ, ಎಕ್ಸೋಡಸ್ ಚಾಪ್ಟರ್ 12 ವರ್ಸ್ 11 ಮುಂದೆ ಏನಿದೆ? ಕೋಲ್. ಆ ಕೋಲು ಏನಕ್ಕೆ ಒಯ್ಕೆ ಮಾಡ್ಬೋದು? ವೈ ದೊಣ್ಣೆ ಸ್ಟಾಫ್ ಇಸ್ ಕೋಲು. ರಿಕ್ವೈರ್ಡ್? ಎಚ್ಚರಿಕೆ ದೇವರ ವಾಕ್ಯ ಯೋಚಿಸ್ತೀರಾ? ನಿಮ್ಮ 23 ಅದು ಕೀರ್ತನೆ. ಬಂದು ಖಂಡಿಸೋದು, ಅದು ತಂದೆಯಾದ ದೇವರು ಕೊಡೋ ಶಿಕ್ಷೆ. ಓಕೆ, ಬಟ್ ಈ ಕೋಲ್ ಇಟ್ಕೊಂಡು ಅವಸರವಾಗಿ ತಿಂತಾರೆ. ಈ ಕೋಲ್ ಹೋಗುವಾಗ ಏನು ಹೇಳಿದ್ರು? ಬೀಳಬಾರ್ದಲ್ರಿ? ಏನು ಹೋಗುವಾಗ sister? ಬೀಳಬಾರ್ದಲ್ಲ, ಬೀಳಬಾರ್ದು, ಅದು ಆಸರ ಕೊಡುತ್ತೆ. ನಾವು ಬೀಳ್ಬಾರ್ದಾ? ಅದು ವಯಸ್ಸಾದ್ಮೇಲೆ. ಹಾ. ಇದು ವಯಸ್ಸಿರ್ಬೇಕಾದ್ರೆ ವಯಸ್ಸಾದ್ಮೇಲೆ ಬೇಕಾಗಿದೆ ಕೋಲ್. ಎಸ್, ಎಕ್ಸಾಕ್ಟ್ಲಿ. ಓಕೆ, ಸೊ ಇವಾಗ ಚಪ್ಪಲಿ ಹಾಕೊಂಡು ಶೂ ಹಾಕೊಂಡಿದ್ವಿ, ಹೋಗ್ತಾ ಇರ್ತೀವಿ. ಹೋಗ್ಬೇಕಾದ್ರೆ ಈ ಕಾಲದಲ್ಲಿ ನಮ್ಗೇನಿದ್ದಾರೆ? ವೋಲ್ವಾ ಬಸ್ಸು, ಟ್ರೈನು. ಆ ಕಾಲದಲ್ಲಿ ನಡ್ಕೊಂಡು ಹೋಗ್ಬೇಕು. ಹೋಗ್ತಾ ಏನಿರುತ್ತೆ? ಏನ್ ಬೆಟ್ಟದ ಮೇಲೆ ಹತ್ಬೇಕಾದ್ರೆ ಮುಳ್ಳು ಕಲ್ಲು ಎಲ್ಲ ಇರುತ್ತೆ. ಮುಳ್ಳೆಲ್ಲ ಏನ್ ಅನ್ಬೇಕು? ಸರಿಸ್ಬೇಕು. ಅದನ್ನ ಕ್ಲಿಯರ್ ಮಾಡ್ಕೊಂಡು ಹೋಗ್ತೀವಿ. ಓಕೆ, ಒಂದು. ಓಕೆ, ಎರಡನೇದು ಕೋಲ್ ಅಂತ ನೋಡ್ಬೇಕಾದ್ರೆ ನಾವು ಬಂದು ಈ ಲೋಕಕ್ಕೆ ಹಂಗೆ ಪರ್ಮನೆಂಟ್ ಆಗಿರೋರಲ್ಲ. ನಾವು ಯಾರ್ರಿ ಈ ಲೋಕಕ್ಕೆ? ಅನ್ಯರು ಮತ್ತೆ ಪರದೇಶಿಗಳು. ಪರದೇಶಿಗಳು. ಸೊ ಎಸ್, ಆ ಒಂದು ವಚನ ಓದ್ಬಿಡ್ರಿ. 1 Peter chapter 2 verse 11. 1 Peter chapter 2 verse 11. ಅತಿ ಪ್ರಿಯರೇ, ಪರದೇಶಸ್ಥರು ಪ್ರವಾಸಿಗಳು ಆಗಿರುವ ನೀವು ನಿಮ್ಮ ಆತ್ಮಕ್ಕೆ ವಿರೋಧವಾಗಿ ಯುದ್ಧ ಮಾಡುವ ಶಾರೀರಿಕ ದುರಾಶೆಗಳಿಗೆ ದೂರವಾಗಿರಬೇಕೆಂದು ನಾನು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಸಾಕಷ್ಟು. ಸೊ ಇವಾಗ ನಾವು ಏನ್ ನೋಡಿದೀವಿ ಅಂದ್ರೆ, ಓಕೆ, ಆ ತಿನ್ನುವ ರೀತಿ ಏನಪ್ಪಾ ಅಂದ್ರೆ, ಮೊದಲು ಬಂದು ನಡುಪಟ್ಟಿ ಕಟ್ಟಿಕೊಂಡು, ಅಂದ್ರೆ ಸತ್ಯ ಎಂಬ ನಡುಪಟ್ಟಿ ಕಟ್ಟಿಕೊಂಡು, ನೆಕ್ಸ್ಟ್ ಕೆರ. ಸೊ ನಾವು ಸ್ವಾರ್ಥ ಸಾರಕ್ಕೆ ಹೆಂಗಿರ್ಬೇಕ್ರಿ? ಸಿದ್ಧವಾಗಿರ್ಬೇಕು. ಕೈಯಲ್ಲಿ ಒಂದು ಕೋಲು ಅಂತ ಹೇಳ್ಬೇಕಾದ್ರೆ ನಾವು ಹೋಗುವ ದಾರಿ, ಓಕೆ, ಅದು ಕಲ್ಲು ಮುಳ್ಳು ಆಗಿರುತ್ತೆ. ಅದೆಲ್ಲ ಏನ್ ಮಾಡ್ಬೇಕು? ಕೇರ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು ಅನ್ನೋ ಈ ವಿಷಯ ನೋಡಿದೀವಿ. ಆದ್ರೆ ತಿನ್ನುವ ರೀತಿ ಇನ್ನೊಂದು ಹೇಳಿದ್ದಾರೆ. ಹೆಂಗ್ ತಿನ್ಬೇಕು? ತ್ವರೆಯಾಗಿ ತಿನ್ಬೇಕು. ಓಕೆ, ನಾವು ಕೂಡ ಏನ್ ಹೇಳ್ತೀವಿ? ಒಂದ್ ವೇಳೆ ನನ್ಗೆ ತುಂಬಾ ಹಸಿವೆ ಆಗ್ಬಿಟ್ರೆ, ಓಕೆ, ಏನಮ್ಮ ಹಾಕಮ್ಮ ಅಂತ ಹೇಳ್ಬೇಕಾದ್ರೆ, ನಮ್ಮ ಮನೆಯಲ್ಲಿ ಏನಾದ್ರು ಬಡ್ಸಿದ್ರೆ ಅವಸರವಾಗಿ ತಿಂದಿದ್ರೆ ನನ್ನ ಹೆಂಡತಿ ಏನ್ ಹೇಳ್ತಾರೆ? ರೇ, ನಿಮ್ ತಟ್ರಿ, ನಿಮ್ ಬಾಯಿರಿ, ನಿಮ್ ಕೈರಿ, ಯಾರು ಎತ್ಕೊಂಡು ಹೋಗಲ್ಲ ರೀ, ನಿಧಾನವಾಗಿ ತಿನ್ರಿ, ಯಾಕ್ರಿ ಅವಸರವಾಗಿ ತಿಂತೀರಾ ಅಂತಾರಲ್ಲ ಅಲ್ವಾ? ಆಮೇಲೆ ಇನ್ನೊಂದು, ಯಾರಾದ್ರೂ ಮುಂದೆ ಅವಸರವಾಗಿ ತಿನ್ನೋದು ನೋಡ್ಬೇಕಾದ್ರೆ ನಮ್ಗೆ ಒಂಥರ ಆಸೆ. ಯಾರ್ರಿ ಊಟನ ನೋಡಿಲ್ವನೇ ಹಿಂಗ್ ತಿಂತಾನಂತ ಹೇಳ್ತೀವಿ ಅಲ್ವಾ? ಬಟ್ ಇಲ್ಲಿ ತಂದೆಯಾದ ದೇವ್ರ ಮೈಂಡ್ ನನ್ಗೆ ಗೊತ್ತಿಲ್ಲ, ಇದೇನ್ ಹೇಳ್ತಾರೆ? ಅವಸರವಾಗಿ ತಿನ್ನಿ ಅಂತಾರೆ. ಓಕೆ, ಯಾಕೆ? ಸಮಯ ಕಮ್ಮಿ ಇದೆಯಾ ಸಿಸ್ಟರ್? ಸಾಯಂಕಾಲ ಇಂದ ಬೆಳಗಿನ ಜಾವ ತನಕ ಟೈಮ್ ಕೊಟ್ಟಿದ್ದಾರೆ. ಓಕೆ, ಒಂದು ಕುರಿ ಮರಿ 4 ಜನ ಅಥವಾ 6 ಜನ ಕೊಟ್ಟಿದ್ದಾರೆ. ಅದ್ರಲ್ಲಿ ಏನ್ ಕಮ್ಮಿ ಇದೆ? ಬಿಸಿ ಆಗ್ಬಿಡುತ್ತೆ. 6 hours ಸಾಕಾಗಲ್ವಮ್ಮ? ಅಲ್ಲ ಸರಿ, ನಮ್ಗೆ ಊಟದ ಸಮಯ ಅಂತ ಕೊಡ್ತೀವಲ್ಲ, ಎಷ್ಟು ಹೊತ್ತು ತಿಂತೀರ ನೀವು? 1 hour 2 hour ಅಲ್ವಟ್ರಿ? ಯಾಕೆ ಅವಸರವಾಗಿ ತಿನ್ಬೇಕು ಅಲ್ವಾ? ಪ್ರೀತಿಯ ಕೊಟ್ಟಿದ್ದೀರಲ್ಲ, ಏನದು ಕೈ ಪಲ್ಯ ಕೊಟ್ಟಿದ್ದಾರೆ, ಓಕೆ, ರೊಟ್ಟಿ ಕೊಟ್ಟಿದ್ದಾರೆ, ಅದಾಗ ಹೇಳ್ತಾನೆ ಇದು ಹೋಗ್ಬಿಡ್ಲಿ. ಕರೆಕ್ಟ್ ಪಾಯಿಂಟ್, ಕರೆಕ್ಟ್. ಓಕೆ, ಒಂದು. ಓಕೆ, ಅಂದ್ರೆ ಅಲ್ಲಿ ಆಜ್ಞೆ ಅಂತ ನೋಡ್ಬೇಕಾದ್ರೆ ಯಾವ್ದು ಕೂಡ ಮಿಗ್ಬಾರ್ದು. ಸೊ ಅವತ್ತು ರಾತ್ರಿ ಒಳಗಡೆ ಎಲ್ಲ ಸಂಪೂರ್ಣವಾಗಿ ತಿನ್ಬೇಕು, ಖಾಲಿ ಮಾಡಬೇಕು ಅಂತ ವಿಷಯ ಇದೆ. ಅದ್ ಬಿಟ್ಬಿಡೋಣ. ಓಕೆ, ನಿಜಕ್ಕೆ ಬರೋಣ. ಇವಾಗ ಆ ಒಂದು ತಿನ್ನುವುದು ಪದಾರ್ಥ ಏನ್ ತಿಂತಾರೆ? ಅದನ್ನ ಮಾಂಸ ಏನಕ್ಕೆ ಹೋಲಿಕೆ? ಕುರಿಮರಿ. ಯೇಸು ಕ್ರೈಸ್ತನ ಉಪದೇಶ, ಯೇಸು ಕ್ರೈಸ್ತ ಮುಖಾಂತರ ಬಂದಿರೋ ಸತ್ಯ, ಅದನ್ನ ಯಾವ ತರ ತಿನ್ಬೇಕು? ರೆವಲ್ಯೂಷನ್ ಸಬ್ಜೆಕ್ಟ್ ನೋಡೋಣ ಬ್ರದರ್. ಅದು ನಾನು ಬಂದು 50 ವರ್ಷ ಆದ್ಮೇಲೆ ಅದನ್ನ ಸ್ಟಡಿ ಮಾಡಿದೆ. ಇವಾಗ ಅವಸರ ಏನಿಲ್ಲ. ಓಕೆ,
ಅಲ್ವಾ? ಆ ತರ ಇಲ್ಲ ಅದಕ್ಕೆ. ಯಾವಾಗ ಯಾವಾಗ ನಮ್ಗೆ ಸತ್ಯ ಸಿಗುತ್ತೋ ದೇವರ ಕೃಪದಿಂದ ಅವತ್ತೆಲ್ಲ ಅದನ್ನ ಏನ್ ಮಾಡ್ಬೇಕ್ರಿ? ತಿಂತಾ ಇರ್ಬೇಕು. ಒಂದು. ಎರಡನೇದು ಬಂದು ಅವಸರವಾಗಿ ತಿನ್ನುವುದು ಏನು ಅಂದ್ರೆ, ಫಾರ್ ಎಕ್ಸಾಂಪಲ್, ಓಕೆ, ಒಂದು 3 ದಿವಸ ಬಿಟ್ಟಿರುವ ಹಳೆ ಊಟ ಏನಾದ್ರು ಕೊಟ್ರೆ ನಾವು ಅವಸರ ತಿಂತೀವ? ಏನ್ ಮಾಡ್ತೀವಿ ಅದನ್ನ ಅಂತ ಹಸುವಾಗಿ ನೋಡ್ತೀವಿ, ಇವತ್ತು ತಿನ್ಬೇಕಂತ. ಏನಿಲ್ಲ ರೀ, ಬೆಳಗ್ಗೆ ಎಷ್ಟು ದಿವಸ ಎಷ್ಟು ಮನೆಯಲ್ಲಿ ಆ ಉಪ್ಮಾ ಉಪ್ಪಿಟ್ಟು ಎಷ್ಟು ದಿನ ತಿಂದ್ರಿ? ಉಪ್ಪಿಟ್ಟು ಯಾರು ಮಾಡಿಲ್ವಾ? ಇಷ್ಟ ನಾವು ಉಪ್ಪಿಟ್ಟು ತಿನ್ನಕ್ಕೆ. ಅದನ್ನೇ ಉಪ್ಪಿಟ್ಟು ಅಂದ್ರೆ ಒಂಥರ ಆಸೆಯ, ಅದನ್ನ ಅವಸರವಾಗಿ ತಿಂತೀವ? ಇದೇ ಬಾ ನಿಧಾನ ತಿನ್ನೋಣ ಅಂತೀವಿ. ಅದೇ ಬಿರಿಯಾನಿ ಏನಾದ್ರು ಸಿಕ್ಬಿಟ್ರೆ ಓಕೆ, ಆ ತರ ನಮ್ಗೆ ಯೇಸು ಸ್ವಾಮಿ ಕೊಟ್ಟಿರೋತಕ್ಕಂಥ ಸತ್ಯ ಉಪದೇಶ ಯಾವ ತರ ಅಂದ್ರೆ ಬಿರಿಯಾನಿ ತರ. ಅದನ್ನ ಯಾವ ತರ ತಿನ್ಬೇಕಾದ್ರೆ ಅವಸರವಾಗಿ ತಿನ್ನೋದಂತ ಏನಪ್ಪಾ ಅಂದ್ರೆ, ನಿಜಕ್ಕೆ ಬರ್ಬೇಕಾದ್ರೆ ಸಂತೋಷವಾಗಿ ತಿನ್ಬೇಕು, ಒಂದು ಉದ್ವೇಗದಿಂದ ತಿನ್ಬೇಕು, ಒಂದು ಸಂತೋಷವಾಗಿ ತಿನ್ಬೇಕು. ಓಕೆ, ಅದು ಒಂದು. ಎರಡನೇದು ಬಂದು ಯೇಸ್ವಾಮಿ ನಮಕ್ಕೋಸ್ಕರ ಏನಾಗಿದ್ದಾರೆ? ಬಲಿಯಾಗಿದ್ದಾರೆ. ಓಕೆ, ಆ ಒಂದು ನಂಬಿಕೆ ಇಟ್ಕೊಂಡು ನಾವು ತಿನ್ಬೇಕಾಗಿದೆ. ಪ್ರೀತಿಯ ಸಹೋದರ ಸಹೋದರಿಯರು, ಇದೆಲ್ಲ ಛಾಯೆ ಇತ್ತು ಎಕ್ಸೋಡಸ್ ಅಲ್ಲಿ. ನಿಜಕ್ಕೆ ಬರ್ಬೇಕಾದ್ರೆ ಆದಿ ಸಭೆಯಲ್ಲಿ ಅಪೊಸ್ತಲರು ಯೇಸು ಸ್ವಾಮಿನ ಆ ಒಂದು ಮರಣವನ್ನ ಯಾವ ತರ ನೆನೆಸ್ಕೊಂಡ್ರಂದ್ರೆ, ಆ ಒಂದು ರೊಟ್ಟಿ ಮತ್ತೆ ದ್ರಾಕ್ಷರಸ ಇದು ಇಟ್ಕೊಂಡು ಅವ್ರು ನೆನೆಸ್ಕೊಂಡ್ರು. ಪ್ರೀತಿಯ ಸಹೋದರ ಸಹೋದರಿಯರಿ, ಇವಾಗ ಏನು ಪ್ರಶ್ನೆ ಕೇಳಪ್ಪ ಅಂದ್ರೆ, ಯೇಸು ಸ್ವಾಮಿ 2 ವರ್ಷ ಈಚೆ ನಮಗೋಸ್ಕರ ಮರಣ ಹೊಂದಿದ್ದಾರೆ. ಅವರ ಪವಿತ್ರವಾದ ರಕ್ತ ನಮ್ಮ ಪಾಪಗಳನ್ನ ಪರಿಹಾರ ಆಗಿದೆ. ಇದೆಲ್ಲ ನಮ್ಮ ನಂಬಿಕೆ. ಓಕೆ, ಬಟ್ ಇದನ್ನ ದಿನನಿತ್ಯ ನೆನ್ಸ್ಕೊಂಡ್ರೆ ಏನ್ ತಪ್ಪು? ಅಥವಾ ಬಾಬಿಲೋನ್ನಲ್ಲಿ 1 ವಾರಕ್ಕೆ ಒಮ್ಮೆ ನೆನ್ಸ್ಕೊಳ್ತಾರಲ್ಲ, ಆ ತರ ನಾವು ನೆನ್ಸ್ಕೊಂಡ್ರೆ ಏನ್ ತಪ್ಪು? ಯಾಕೆ ಆ 1 ವರ್ಷಕ್ಕೆ ಮಾತ್ರ? ಅದೇ ಯಾಕೆ? ಓಕೆ, ಅದೇ ವರ್ಷ, ಅದೇ ದಿನ. ಓಕೆ ಓಕೆ, ನೋಡಿ ಪ್ರೀತಿಯ ಸಹೋದರ ಸಹೋದರಿ, ಇದು ನೋಡೋಣ, ಈ ಪಾಯಿಂಟ್ ಇಟ್ಕೊಳ್ಳೋಣ. ಓಕೆ, ಇದು ನೋಡ್ತೀವಿ ನಾವು. ಇವಾಗ ನಾವು ಏನು ನೆನ್ಸ್ಕೊಳ್ತೀವಂದ್ರೆ ವರ್ಷಕ್ಕೆ ಅದೇ ದಿನ ಅಂದ್ರೆ, ಈ ವರ್ಷ ಮೊದಲನೇ ತಿಂಗಳು ಏಪ್ರಿಲ್ ತಿಂಗಳು 10ನೇ ದಿನ ಒಂದು ಕುರಿಮರಿನ ಆಯ್ಕೆ ಮಾಡಬೇಕು, 14ನೇ ದಿನ ಅದನ್ನ ಕುಯ್ಬೇಕು ಅಂತ ಒಂದು ಆಜ್ಞೆ ಇದೆ. ಇದು ನಾವು ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ನೋಡ್ಬೇಕಾದ್ರೆ, ಸೋಲಾರ್ ಕ್ಯಾಲೆಂಡರ್ ಅಲ್ಲಿ 1 ವರ್ಷಕ್ಕೆ 365 ಕ್ಯಾಲೆಂಡರ್ ಅಲ್ಲಿ ಎಷ್ಟು ದಿವಸ ರೀ 1 ವರ್ಷಕ್ಕೆ? ಅವಸರ ಪಡ್ಬೇಡ್ರಿ, ಅವಸರ ತಿನ್ಬೇಡಪ್ಪ. ಕ್ಯಾಲೆಂಡರ್ ಅಲ್ಲಿ 1 ವರ್ಷಕ್ಕೆ ಎಷ್ಟು ದಿನ ಅಂತ ಕೇಳ್ದೆ? 365 ಅಂಡ್ ಕ್ವಾರ್ಟರ್ ಡೇಸ್. ಓಕೆ, ಯಾಕೆಂದ್ರೆ 4 ವರ್ಷಕ್ಕೆ ಒಮ್ಮೆ ಏನು ಬರುತ್ತೆ? ಲೀಪ್ ಇಯರ್ ಬರುತ್ತೆ. ಓಕೆ, ಅದನ್ನ ಒಂದ್ ಕಡೆ ಹಾಕ್ಬಿಡೋಣ. ಓಕೆ, ಇವಾಗ ನಾವು ಬೈಬಲ್ ಪ್ರಕಾರ ಇದು ಸೋಲಾರ್ ಕ್ಯಾಲೆಂಡರ್, ನಾವು ಏನು ಹಿಂಬಾಲಿಸ್ತೀವಿ? ಲೂನಾರ್ ಕ್ಯಾಲೆಂಡರ್. ಓಕೆ, ಲೂನಾರ್ ಕ್ಯಾಲೆಂಡರ್ ಅಲ್ಲಿ ವರ್ಷಕ್ಕೆ ಎಷ್ಟು ದಿವಸ? 360 ದಿವಸ. ಓಕೆ, ಅದಲ್ಲಿ ಒಂದು ತಿಂಗಳಲ್ಲಿ ನಾವು ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದ್ರೆ 15 ದಿವಸ 15 ದಿವಸಕ್ಕೆ ಏನ್ ಬರುತ್ತೆ? ಅಮಾವಾಸ್ಯೆ ಬರುತ್ತೆ. ಇನ್ನೊಂದು 15 ದಿವಸಕ್ಕೆ ಏನ್ ಬರುತ್ತೆ? ಹುಣ್ಣಿಮೆ ಬರುತ್ತೆ. ಓಕೆ, ಇದು ನಮ್ಗೆ ಲೆಕ್ಕ. ಇದನ್ನೇ ಮುಸ್ಲಿಂ ಕೂಡ ರಂಜಾನ್ ಆಚರಣೆ ಮಾಡ್ಬೇಕಾದ್ರೆ ಅವ್ರು ನೋಡ್ತಾರಲ್ಲ, ಆ ಒಂದು ಚಂದ್ರ ಬಂದಿದ್ಯಾ ಅಂತ, ಇಲ್ಲ ಅಂದ್ರೆ ಅವತ್ತು ಅವರು ಆಚರಣೆ ಮಾಡಲ್ಲ. ಓಕೆ, ಅದೇ ತರನೇ ಓಕೆ ಕ್ರೈಸ್ತರು ಕೂಡ ಆ ಒಂದು ಈ ಕ್ಯಾಲ್ಕುಲೇಷನ್ ಹೋಗ್ತಾರೆ. ಆದ್ರೆ ಏನ್ ಮಾಡ್ತಾರೆ ಅಂದ್ರೆ, ಒಂದ್ ವೇಳೆ ಆ ಒಂದು ಹುಣ್ಣಿಮೆ ಫುಲ್ ಮುಂಡೆ ಬುಧವಾರ ಬಿದ್ರೆ ಅವ್ರು ಯಾವತ್ತು ಹೇಳ್ಕೊಂಡು ಬಂದ್ ಮಾಡ್ತಾರೆ ಅಂದ್ರೆ ಶುಕ್ರವಾರ ಮಾಡ್ಬಿಡ್ತಾರೆ. ಓಕೆ, ದೇ ವಿಲ್ ಫಿಕ್ಸ್ ಆನ್ ದ ಫ್ರೈಡೆ, ಅದಕ್ಕೆ ಗುಡ್ ಫ್ರೈಡೆ. ಇದನ್ನ ಯಾರು ಫಿಕ್ಸ್ ಮಾಡಿದ್ದು?
ಹುಣ್ಣಿಮೆ ಬಂದು ಬುಧವಾರ ಬರುತ್ತೆ ಅಥವಾ ಸೋಮವಾರ ಬರುತ್ತೆ ಅಂತ ಇಟ್ಕೋ. ಬಟ್ ಅವ್ರು ಏನ್ ಮಾಡ್ತಾರಂದ್ರೆ ಆ ವಾರ ಎಲ್ಕೊಂಡ್ ಬಂದ್ಬಿಟ್ಟು ಗುಡ್ ಫ್ರೈಡೆ ದಿವಸ ಫಿಕ್ಸ್ ಮಾಡ್ಬಿಡ್ತಾರೆ. ಸ್ವಾಮಿ ಯಾವತ್ತು ಸತ್ತೋದ್ರು, ಗುಡ್ ಫ್ರೈಡೆ ದಿವಸ ಅಂತ ಅವ್ರು ಎತ್ಕೊಂಡ್ ಬಂದು ತಿಳಿಸ್ಬಿಡ್ತಾರೆ. ಇದು ಗುಡ್ ಫ್ರೈಡೆ ಅಂತ ಯಾರು ಫಿಕ್ಸ್ ಮಾಡಿದ್ದು? ಪೋಪ್ ಅವರು ಫಿಕ್ಸ್ ಮಾಡಿದ್ದಾರೆ. ಓಕೆ, ಆದ್ರೆ ಸತ್ಯವೇದದ ವಿದ್ಯಾರ್ಥಿಗಳಾಗಿರುವ ನಾವು ಯಾವ ತರ ಫಿಕ್ಸ್ ಮಾಡ್ತೀವಂದ್ರೆ, ಈ ಒಂದು ವರ್ಷದ ಮೊದಲನೇ ಮಾಸ ಏಪ್ರಿಲ್ ತಿಂಗಳು 10ನೇ ದಿನ ಕುರಿಮರಿನ ನಾವು ಆಡ್ಸ್ಕೊಳ್ತೀವಿ. 14ನೇ ದಿನ ದ ಫಸ್ಟ್ ಮಂತ್ ಆಫ್ 14th ಡೇ, ನಿಸಾನ್ ಡೇ. ಅದು ಒಂದು ವೇಳೆ ಸೋಮವಾರ ಬಿದ್ರೂ ಓಕೆ, ಅಥವಾ ಶುಕ್ರವಾರ ಬಿದ್ರೂ ಓಕೆ, ಅಥವಾ ಭಾನುವಾರ ಬಿದ್ರೂ ಓಕೆ. ಆದ್ರೆ ನಮ್ ಲೆಕ್ಕಕ್ಕೆ ಏನಪ್ಪಾ ಅಂದ್ರೆ ಅದೇ ದಿನ, ದ ಸೇಮ್ ಡೇ ಸಾಯಂಕಾಲ, ಓಕೆ, ನಾವು ಯೇಸು ಸ್ವಾಮಿನ ಮರಣವನ್ನ ನೆನೆಸ್ಕೊಳ್ಬೇಕು ಅಲ್ವಾ. ಇವಾಗ ಈ ಪಸ್ಕಾ ಅಲ್ವಾ, ಪಸ್ಕಾ ಅನ್ನೋದು ಬಂದು ಇಬ್ರು ಲ್ಯಾಂಗ್ವೇಜ್, ಪಾಸ್ ಓವರ್. ಓಕೆ, ಇದನ್ನ ಅಲ್ಲಿ ಆಯ್ತಲ್ಲ, ಇದನ್ನ ಯಾಕ್ರಿ ಎಳ್ಕೊಂಡ್ ಬಂದ್ಬಿಟ್ಟು ಇದಕ್ಕೆ ಪಸ್ಕಾನ ಹೋಲಿಸ್ತೀರಾ? ಇಲ್ಲಿ ಎಲ್ಲಿ ಪಸ್ಕಾ ಇದೆ ಅಂತ ನೋಡ್ಬೇಕಾದ್ರೆ ಅಪೊಸ್ತಲನಾದ ಪೌಲ್ ಒಂದು ವಚನ ನಮ್ಗೆ ಕೊಟ್ಟಿಲ್ಲ ಅಂದ್ರೆ ಈ ಕ್ಯಾಲ್ಕುಲೇಷನ್ ಎಲ್ಲ ವ್ಯರ್ಥ ಆಗ್ತದೆ. ಓಕೆ, ಯಾವ ವಚನ ಅದು? ನೀವೇ ಓದಿದ್ರಿ ಅದನ್ನ, ಓದನ 1 Corinthians chapter 5 verse 8. 7 ಓದ್ರಿ. One Corinthians chapter 5 verse 7. ಆದದರಿಂದ ನೀವು ಹುಳಿ ಇಲ್ಲದವರಾದ ಕಾರಣ ಹೊಸ ಕಣಿಕವಾಗಿರುವಂತೆ ಆ ಹಳೆ ಹುಳಿಯನ್ನು ತೆಗೆದು ಹಾಕಿರಿ. ಯಾಕೆಂದರೆ ನಮ್ಮ ಪಸ್ಕವಾಗಿರುವ ಕ್ರಿಸ್ತನೇ ನಮಗೋಸ್ಕರ ಯಜ್ಞಾರ್ಪಿತನಾಗಿದ್ದಾನೆ. ಅಲ್ವನ್ರಿ, ಇದು ಇವಾಗ ಗೊತ್ತಾಯ್ತು. ಆ ಪಸ್ಕವಾದ ಯಜ್ಞ ಯಾರ್ರೀ? ಕ್ರೈಸ್ತನೇ ಅಂತ. ಇವಾಗ 8 ಓದೋಣ ರೀ. ಆದ ಕಾರಣ ಪಸ್ಕವಾದ ಯಜ್ಞ ಯಾರಾಯ್ತು ಈಗ? ಯೇಸು ಕ್ರಿಸ್ತನಾದ್ರಲ್ಲ. ಆದ ಕಾರಣ ನಾವು ಹಳೆ ಹುಳಿಯನ್ನು, ಅಂದರೆ ದುರ್ಮಾರ್ಗತ್ವ ದುಷ್ಟತ್ವ ಎಂಬ ಹುಳಿಯನ್ನು ಇಟ್ಟುಕೊಳ್ಳದೆ ಸರಳತೆ ಸತ್ಯತೆ ಎಂಬ ಹುಳಿ ಇಲ್ಲದ ರೊಟ್ಟಿಯಿಂದ ಹಬ್ಬವನ್ನು ಆಚರಿಸೋಣ. ಹುಳಿ ಇಲ್ಲದ ರೊಟ್ಟಿಯನ್ನ ಇಟ್ಕೊಂಡು ಹಬ್ಬವನ್ನ ಆಚರಿಸೋಣ. ಅದು ಏನಪ್ಪಾ ಅಂದ್ರೆ ಬರೋವರ ಮಂಗಳವಾರ ಸಾಯಂಕಾಲ 6:30 ನಾವು ಸೇರಿ ಯಾವ ತರ ಹಬ್ಬವನ್ನ ಆಚರಣೆ ಮಾಡ್ಬೇಕು ಅಂತ ನೋಡ್ಬೇಕಾದ್ರೆ ಅದಕ್ಕೆ ತಕ್ಕಂತವಾಗಿ ಕೆಲವೊಂದು ಹಾಡುಗಳನ್ನ, ಓಕೆ, ಆ ಹಾಡುಗಳು ಆಡೋದು ಮತ್ತೆ ವಚನಗಳನ್ನ ಓದಿ ಅದೇ ಒಂದು ಮನಸ್ಸಿನಿಂದ ಆ ಹಬ್ಬವನ್ನ ಆಚರಣೆ ಮಾಡ್ಬೇಕು. ಆ ಹಬ್ಬದಲ್ಲಿ ಏನಿರುತ್ತೆ? ಏನೆರಡು ಅಡಿಯಲ್ಲ, ರೊಟ್ಟಿ ಮತ್ತೆ ದ್ರಾಕ್ಷಾರಸ. ಓಕೆನಾ? ಇವಾಗ ರೊಟ್ಟಿ ಮತ್ತೆ ದ್ರಾಕ್ಷರಸ ಎಲ್ಲ ಆಯ್ತು. ಓಕೆ, ಒಂದು ಸರ್ವಿಸ್ ಮುಗಿದ ಮೇಲೆ, ಓಕೆ, ಮುಗಿತಾ ಬರ್ಬೇಕಾದ್ರೆ ಬ್ರದರ್ ಏನ್ ಹೇಳ್ತಾರಂದ್ರೆ, ಓಕೆ, ಇದು ಸರ್ವಿಸ್ ಆದ್ಮೇಲೆ, ಓಕೆ, ಒಬ್ಬರನ್ನೊಬ್ಬರನ್ನು ಆರೋಗ್ಯನ ವಿಚಾರಣೆ ಮಾಡ್ಬಿಡ್ರಿ, ಅವ್ರನ್ನ ವಿಶ್ ಮಾಡ್ಬಿಡ್ರಿ, ಹಾಗೇನೇ ಹೋಗ್ರಿ ಅಂತ ಹೇಳ್ಬಿಡ್ತಾರೆ. ಓಕೆ, ಅವತ್ತು ವಿಶ್ ಮಾಡ್ತೀವ? ಇಲ್ಲ. ಯಾಕೆ? ಮನ್ಸಲ್ಲಿ ಅಂದ್ರೆ ಮನ್ಸಲ್ಲಿ ಇರಲ್ವಾ? ಇದು ನಾನು ಹಲವಾರು ಸಭೆಯಲ್ಲಿ ಪ್ರಶ್ನೆ ಕೇಳ್ಬೇಕಾದ್ರೆ, ಓಕೆ, ನಿಜವಾದ ಏನಪ್ಪಾ ಅಂದ್ರೆ ಉತ್ತರ, ನಾನೇನ್ ಮಾಡಕ್ ಬ್ರದರ್ ಹೇಳಿದ್ರು ಅದೇ ತರ ನಾನು ಮಾಡ್ಕೊಂಡು ಹೋಗ್ತೀನಿ. ಒಂದ್ ವೇಳೆ ಬ್ರದರ್ ಹೇಳಿಲ್ಲ ಅಂದ್ರೆ ನಾನು ವಿಶ್ ಮಾಡ್ತಾ ಇದ್ದೆ. ಓಕೆ, ಆಮೇಲೆ ಇನ್ನೊಂದು ಬ್ರದರ್ ಹೇಳಿದ್ಮೇಲೆ ಸಹೋದರಿಗೆ ನನ್ನ ಹತ್ರ ಮಾತಾಡಕ್ಕೆ ಇಷ್ಟ, ಬಚ್ಚಿಟ್ಕೊಂಡು ಬ್ರದರ್ ಚೆನ್ನಾಗಿದ್ದಾರೆ ಬ್ರದರ್ ಅಂತ ಹೇಳ್ಬಿಟ್ಟು ಹೊಡೋದು. ದಿನ ಬಳೆ ಆಗಿದ್ದೀರ, ನಿನ್ನೆ ಇವತ್ತಾಗಿಲ್ವಾ? ಆ ದಿನ ನೆನ್ಸ್ಕೊಂಡ್ ಬಿಟ್ರೆ ಬೇರೆ ದಿವಸ ಎಲ್ಲ ನೆನ್ಸ್ಕೊಳ್ಬಾರ್ದ? ಓಕೆ, ಓಕೆ, ಎಲ್ಲ ಓಕೆ. ಓಕೆ, ಏನಕ್ಕೆ? ಸಾವಿಗೆ ಹೋದ್ರೆ ಮತ್ತೆ ಬರ್ತೀನಂತ ಹೇಳ್ದೆ ಓಡೋಕ್ ಬಿಡ್ತೀವಿ ನಾವು ಅಲ್ವಾ? ಎಕ್ಸಾಕ್ಟ್ಲಿ, ಕರೆಕ್ಟ್. ಓಕೆ, ಇದನ್ನೇ ನಾವು ಹೇಳ್ತೀವಿ.
ಆ ಮೆಡಿಟೇಷನ್ ಇಲ್ಲಿ ಇರಿ ಅಂತ ಹೇಳ್ಬಿಟ್ಟು ಹೋಗ್ತೀವಿ. ಓಕೆ, ಎಲ್ಲ ಕೂಡ ನಾವು ಯೇಸುಸ್ವಾಮಿನ ಹಿಂಬಾಲಿಸ್ಬೇಕಾದ್ರೆ ಇದು ಕೂಡ ಯೇಸುಸ್ವಾಮಿನ ಹಿಂಬಾಲಿಸ್ಬೇಕು ತಾನೆ. ಆ ಒಂದು ರಾತ್ರಿ, ಓಕೆ, ಆ ಒಂದು ಅಪ್ಪರ್ ಹೌಸ್ ಅಲ್ಲಿ ಯೇಸುಸ್ವಾಮಿ ಒಂದು ಮೆಮೊರಿಯಲ್ ಮಾಡಿಸಿರೋದಲ್ಲ, ಮುಗಿದ ಮೇಲೆ ಆ ಕಾಲೆಲ್ಲ ತೊಳೆದ ಮೇಲೆ ಇದೆಲ್ಲ ಆಗಿ ಅವ್ರು ಏನ್ ಮಾಡಿದ್ರು? ಓದನ್ ಮತ್ತಾಯ 26:30. ತರುವಾಯ ಹ್ಮ್ ಅವರು ಕೀರ್ತನೆ ಹಾಡಿ ಹ್ಮ್ ಎಣ್ಣೆ ಮನೆಗಳ ಗುಡ್ಡಕ್ಕೆ ಹೋದರು. ಅಷ್ಟೇ ರೀ. ಅವ್ರು ಏನ್ ಮಾಡಿದ್ರು? ಕೀರ್ತನೆ ಹಾಡಿ ಮತ್ತೆ ಆ ಕೊನೆಗೆ ಪ್ರಾರ್ಥನೆ ಮಾಡದೆ ಏನಿಲ್ಲ, ಹಂಗೆ ಏನ್ ಮಾಡ್ಬಿಟ್ರು? ಯಾವ ಮರಕ್ಕೆ ಹೋದ್ರು? ಅದನ್ನೇ ನಾವು ಏನ್ ಮಾಡ್ತೀವಿ, ಕೀರ್ತನೆ ಆಡ್ಬಿಟ್ಟು ನೀವು ಬ್ರದರ್ ಹೇಳ್ದಂಗೆ ನೆಕ್ಸ್ಟ್ ಅವರು ಯೇಸುಸ್ವಾಮಿನ ಪಾಡುಗಳು ಆ ಒಂದು ಧ್ಯಾನದಲ್ಲಿ ಹಂಗೇ ಏನ್ ಮಾಡ್ತೀವಿ, ಮನೆಗೆ ಹೋಗ್ತೀವಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಸೊ ಇದೆಲ್ಲ ಕೂಡ ಗೊತ್ತಿರೋ ವಿಚಾರನೆ. ಓಕೆ, ಇದೆಲ್ಲ ಏನು ಇವತ್ತು ನಾನು ಹೇಳಿದ್ರಲ್ಲಿ ಏನಾದ್ರು ಹೊಸ ವಿಷಯ ಏನಾದ್ರು ಬಂತ? ಓಕೆ, ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಒಂದು ಪ್ರಭುರ ಭೋಜನ ಸರಿಯಾದ ರೀತಿಯಲ್ಲಿ ನಾವು ಆಚರಣೆ ಮಾಡಿದ್ರೆ ಅದಕ್ಕೆ ತಕ್ಕಂತ ಆಶೀರ್ವಾದ ನಮಗಿದೆ. ಒಂದು ವೇಳೆ ಇದನ್ನ ಸರಿಯಾದ ರೀತಿಯಲ್ಲಿ ಆಚರಣೆ ಮಾಡಿಲ್ಲ ಅಂದ್ರೆ ಅದಕ್ಕೆ ತಕ್ಕಂತ ನ್ಯಾಯ ತೀರ್ಪು ನಮಗೆ ಇದೆ. ಇವಾಗ ಒಂದು ವಿಷಯ ನೋಡೋಣ ರೀ. ಸಿಸ್ಟರ್ ಓದ್ತಾರೆ, ಸಭೆಯವರು ಎಲ್ಲ ಗಮನ ಕೊಟ್ಟು ಈ ವಚನವನ್ನು ಕೇಳ್ರಿ. ಎಲ್ಲ ಬೈಬಲಲ್ಲಿ ನಿಮ್ಮ ಕಣ್ಣೀರಲ್ಲಿ 1 ಕೊರಿಂಥಿಯನ್ಸ್ ಚಾಪ್ಟರ್ 11 ವರ್ಸ್ 20-33. 1 ಕೊರಿಂಥಿಯ 11ನೇ ಅಧ್ಯಾಯ 20-33. 20. ಆದರೆ ನೀವು ಒಂದು ಸ್ಥಳದಲ್ಲಿ ಕೂಡಿ ಬರುವಾಗ ಮಾಡುವ ಭೋಜನವು ಕರ್ತನ ಭೋಜನವಲ್ಲ. ಭೋಜನವಾಗುವಲ್ಲಿ ಪ್ರತಿಯೊಬ್ಬನು ತನ್ನದನ್ನು ಮತ್ತೊಬ್ಬರಿಗಿಂತ ಮುಂದಾಗಿ ಊಟ ಮಾಡುತ್ತಾನೆ. ಹೀಗೆ ಒಬ್ಬನು ಹಸಿದಿರುತ್ತಾನೆ, ಮತ್ತೊಬ್ಬನು ಕುಡಿದು ಮತ್ತನಾಗಿರುತ್ತಾನೆ. ಏನು, ನೀವು ಉಣ್ಣುವುದಕ್ಕೂ ಕುಡಿಯುವುದಕ್ಕೂ ಮನೆಗಳಿಲ್ಲದೆ ಇದ್ದೀರಾ? ಅಥವಾ ದೇವರ ಸಭೆಯನ್ನು ಅಸಡ್ಡೆ ಮಾಡಿ ಏನೂ ಇಲ್ಲದವರನ್ನು ನಾಚಿಕೆ ಪಡಿಸುತ್ತೀರಾ? ನಾನು ನಿಮಗೇನು ಹೇಳಲಿ? ಈ ವಿಷಯದಲ್ಲಿ ನಾನು ನಿಮ್ಮನ್ನು ಹೊಗಳುವುದಿಲ್ಲ. ನಾನು ನಿಮಗೆ ಒಪ್ಪಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನು. ಅದೇನೆಂದರೆ, ಕರ್ತನಾದ ಯೇಸು ತಾನು ಹಿಡಿದುಕೊಡಲ್ಪಟ್ಟ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಅದನ್ನು ಮುರಿದು, ತೆಗೆದುಕೊಳ್ಳಿರಿ, ತಿನ್ನಿರಿ, ಇದು ನಿಮಗೋಸ್ಕರ ಮುರಿಯಲ್ಪಟ್ಟ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಇದನ್ನು ಮಾಡಿರಿ ಅಂದನು. ಅದೇ ರೀತಿಯಾಗಿ ಊಟವಾದ ಮೇಲೆ ಆತನು ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಲ್ಲಿರುವ ಹೊಸ ಒಡಂಬಡಿಕೆಯಾಗಿದೆ. ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಇದನ್ನು ಮಾಡಿರಿ ಅಂದನು. ನೀವು ಈ ರೊಟ್ಟಿಯನ್ನು ತಿಂದು ಈ ಪಾತ್ರೆಯಲ್ಲಿ ಪಾನ ಮಾಡುವಷ್ಟು ಸಾರಿ ಕರ್ತನ ಮರಣವನ್ನು ಆತನು ಬರುವ ತನಕ ಪ್ರಸಿದ್ಧಿಪಡಿಸುತ್ತೀರಿ. ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಈ ರೊಟ್ಟಿಯನ್ನು ತಿಂದು ಕರ್ತನ ಪಾತ್ರೆಯಲ್ಲಿ ಪಾನ ಮಾಡಿದರೆ ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ಅಪರಾಧ ಮಾಡಿದವನಾಗಿರುವನು. ಆದರೆ ಒಬ್ಬನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಗೊಂಡು ತಿನ್ನಲಿ, ಆ ಪಾತ್ರೆಯಲ್ಲಿ ಕುಡಿಯಲಿ. ಯಾಕೆಂದರೆ ಕರ್ತನ ದೇಹವೆಂದು ವಿವೇಚಿಸದೆ ಅಯೋಗ್ಯವಾಗಿ ತಿಂದು ಕುಡಿಯುವವನು ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೊಳಗಾಗುವನು. ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹುಮಂದಿ ಬಲಹೀನರು, ರೋಗಿಗಳು ಆಗಿದ್ದಾರೆ, ಅನೇಕರು ನಿದ್ರಿಸುತ್ತಾರೆ. ಥ್ಯಾಂಕ್ ಯು ಸಿಸ್ಟರ್. ಇವಾಗ 1 ಕೊರಿಂಥದಲ್ಲಿ ಇಷ್ಟು ವಚನ ಓದಿದೀವಲ್ಲ, ಅಪೊಸ್ತಲ ಪೌಲು ಈ ವಿಷಯಗಳೆಲ್ಲ ಬರೆಯಕ್ಕೆ ಏನು ಕಾರಣ ಅಂತ ನೋಡ್ಬೇಕಾದ್ರೆ, ಈ ಕೊರಿಂಥ ಸಭೆಯಲ್ಲಿ ಇವಾಗ ಆ ಒಂದು ಸಭೆ, ಓಕೆ, ಆದಿ ಸಭೆಯಲ್ಲಿ ರಾ ಭೋಜನ, ಓಕೆ, ಪ್ರಭು ರಾ ಭೋಜನ ಅಂತ ಹೇಳ್ಬೇಕಾದ್ರೆ ನಾವು ಏನ್ ಮಾಡ್ತೀವಿ? ಮಂಗಳವಾರ ಏನ್ ಮಾಡ್ತೀವಿ? ಯಾರ ಮನೆಯಲ್ಲಿ ಚಪಾತಿ ಮಾಡ್ತೀರಾ? ಈ ಸಭೆಯಲ್ಲಿ ಮಾಡ್ತೀರಾ? ಒಂದು ಸ್ಕ್ವಾಶ್, ಅದರಲ್ಲಿ 1 ಗ್ಲಾಸ್ ದ್ರಾಕ್ಷರಸ, 1 ಪೀಸ್ ಚಪಾತಿ ತಿಂತೀವಿ, ಒಂದಷ್ಟು ದ್ರಾಕ್ಷರಸ ಕುಡಿತೀವಿ. ಓಕೆ,
ಈ ತರ ಇಲ್ಲ. ಕೊರಿಂದಿ ಸಭೆಯಲ್ಲಿ ಏನಪ್ಪಾ ಅಂದ್ರೆ ಭೋಜನನೇ, ಒಂದು ಫುಲ್ ಮೀಲ್ಸು. ಆ ಫುಲ್ ಮೀಲ್ಸ್ ಬಂದು ಏನ್ ಮಾಡ್ತಾರೆ ಅಂದ್ರೆ ಸಾಯಂಕಾಲ ಕೂಡಿ ಬರ್ಬೇಕಾದ್ರೆ ಕೆಲವರೆಲ್ಲ ಬ್ರದರ್ಸು ಕೆಲಸ ಮಾಡ್ಬಿಟ್ಟು ಬರ್ತಾರೆ. ಓಕೆ, ಅವಾಗ ಏನಾಗಿರುತ್ತೆ? ಹಸಿ. ಓಕೆ, ಆ ಹಸಿಯಲ್ಲಿ ಇರ್ಬೇಕಾದ್ರೆ ಕೆಲವ್ರು ಏನ್ ಮಾಡ್ತಾರೆ, ಆ ಒಂದು ಮೀಲ್ಸ್ ತಿನ್ಬೇಕಾದ್ರೆ ಅವಸರವಾಗಿ ತಿನ್ಬೇಕಾದ್ರೆ ಅಂತ ಗಂಟೆ ಹಾಕೊಳ್ಬೇಕು, ಅವಾಗ ದ್ರಾಕ್ಷರಸನ ಎತ್ತು ಕುಡಿತಾರೆ. ಓಕೆ, ಆಮೇಲೆ ಇನ್ನ ಸಭೆ ಸಹೋದರ ಸಹೋದರಿಯರು ಬರಕ್ ಮುಂಚೆ ಇವ್ರು ಏನ್ ಮಾಡ್ಬಿಡ್ತಾರೆ, ಖಾಲಿ ಮಾಡ್ಬಿಡ್ತಾರೆ. ಸೊ ಇದೆಲ್ಲ ಅಪೊಸ್ತಲ ಪೌಲ್ ನೋಡ್ಬಿಟ್ಟು ಓಕೆ ಅವರು ಅಲ್ಲಿ ಖಂಡಿಸ್ತಾರೆ. ನಿಮ್ಗೆ ಹಸಿ ಆದ್ರೆ, ನಿಮ್ಗೆ ಊಟ ಬೇಕಾದ್ರೆ ನೀವು ಏನಿದೆ ಅದಕ್ಕೆ ನಿಮ್ ಮನೆ ಇದೆ, ಅದು ತಿನ್ರಿ. ಇಲ್ಲಿ ಬಂದು ಈ ಊಟ ತಿನ್ನೋ ಉದ್ದೇಶನೇ ಬೇರೆ. ಏನು? ಯೇಸು ಸ್ವಾಮಿನ ನೆನ್ಸ್ಕೊಳ್ಬೇಕು, ಆ ಉದ್ದೇಶದಿಂದ ನೀವು ಕೈ ಹಾಕ್ಬೇಕಂತ ಹೇಳ್ತಾರೆ. ಅದಕ್ಕೆ ವಚನ ಓದೋಣ ಇವಾಗ. 1 ಕೊರಿಂಥಿಯನ್ಸ್ ಚಾಪ್ಟರ್ 11 ವರ್ಸ್ 20. ಆದರೆ ಹಾ, ನೀವು ಒಂದು ಸ್ಥಳದಲ್ಲಿ ಕೂಡಿ ಬರುವಾಗ ಮಾಡುವ ಭೋಜನವು ಕರ್ತನ ಭೋಜನವಲ್ಲ. 21. ಭೋಜನವಾಗುವಲ್ಲಿ ಪ್ರತಿಯೊಬ್ಬನು ತನ್ನದನ್ನು ಮತ್ತೊಬ್ಬರಿಗಿಂತ ಮುಂದಾಗಿ ಊಟ ಮಾಡುತ್ತಾನೆ. ಹೀಗೆ ಒಬ್ಬನು ಹಸಿದಿರುತ್ತಾನೆ, ಮತ್ತೊಬ್ಬನು ಕುಡಿದು ಮತ್ತನಾಗಿರುತ್ತಾನೆ. 22. ಏನು, ನೀವು ಉಣ್ಣುವುದಕ್ಕೂ ಕುಡಿಯುವುದಕ್ಕೂ ಮನೆಗಳಿಲ್ಲದೆ ಇದ್ದೀರಾ? ಅಥವಾ ದೇವರ ಸಭೆಯನ್ನು ಅಸಡ್ಡೆ ಮಾಡಿ ಏನೂ ಇಲ್ಲದವರನ್ನು ನಾಚಿಕೆ ಪಡಿಸುತ್ತೀರಾ? ನಾನು ನಿಮಗೇನು ಹೇಳಲಿ? ಈ ವಿಷಯದಲ್ಲಿ ನಾನು ನಿಮ್ಮನ್ನು ಹೊಗಳುವುದಿಲ್ಲ. ಈ ರೀತಿಯಲ್ಲಿ ಅಪೊಸ್ತಲ ಪೌಲು ಆ ಒಂದು ಕೊರಿಂಥಿ ಸಭೆಯನ್ನು ಖಂಡಿಸ್ತಾರೆ. ಓಕೆ, ಇವಾಗ ಒಂದು ಪ್ರಶ್ನೆ ಏನಪ್ಪಾ ಅಂದ್ರೆ, ಓಕೆ, ಯೇಸು ಸ್ವಾಮಿ ಆ ಒಂದು ಅಪ್ಪರ್ ಹೌಸ್ ಅಲ್ಲಿ 12 ಶಿಷ್ಯರ ಮಧ್ಯದಲ್ಲಿ ಈ ಒಂದು ಪ್ರಭು ಭೋಜನ ಫಸ್ಟ್ ಮೆಮೊರಿಯಲ್ ಸಪರ್ ಆಚರಣೆ ಮಾಡಿದ್ರಲ್ಲ. ಓಕೆ, ಅವಾಗ ಯಾರೆಲ್ಲ ಇದ್ರು ಅಂತ ನೋಡ್ಬೇಕಾದ್ರೆ ಅಪೊಸ್ತಲ ಪೌಲು ಇದ್ರಾ ಇಲ್ವಾ? ಸರಿ, ಅಪೊಸ್ತಲ ಪೌಲು ಯೇಸು ಸ್ವಾಮಿ ಬಳಿಗೆ ಇಲ್ದೇ ಇರೋರು ಇಷ್ಟೂ ವಿಷಯಗಳನ್ನ ಕೊರಿಂಥಿ ಸಭೆಯಲ್ಲಿ ಹೇಳ್ಬೇಕಾದ್ರೆ ಹೆಂಗ್ ಹೇಳ್ತಾದ್ರಿ? ಅವ್ರಿಗೆ ಹೆಂಗ್ ಗೊತ್ತು? ಈ ಒಂದು ಅರಿವು ಹೆಂಗ್ ಗೊತ್ತಾಯ್ತು? ಕಾಯ್ತಾನೆ ನಾನು ಹೇಳಿದ್ದು. ಉಪದೇಶ ಹೊಂದಿದ ತಿಳಿಸ್ಕೊಡ್ತಾರ, ಸಿಸ್ಟರ್ ಅವರೇ ತಿಳಿಸ್ಕೊಡ್ತಾರ್ರಿ. ಸ್ವಾಮಿನೇ ಸಿಸ್ಟರ್ ಬರ್ತೀನಿ, ವೆಲ್ಕಮ್. ನೋಡಿ ಸಿಸ್ಟರ್, ಒಂದ್ ವೇಳೆ ಹಿಂಗ್ ತಗೊಳ್ಳೋಣ, ಗುರುವಾರ ಸಾಯಂಕಾಲ ಅಪ್ಪರ್ ಹೌಸ್ ಅಲ್ಲಿ ರೊಟ್ಟಿ ದ್ರಾಕ್ಷರಸಿ ತಿಂದ್ರು. ತಿಂದ ತಕ್ಷಣನೇ ಸಿಸ್ಟರ್ ಓದ್ರದ್ರಲ್ಲ, ಹಂಗೆ ಎಲ್ಲಿ ಹೋದ್ರು? ಗೆತ್ಸೆಮನೆಗೆ ಹೋದ್ರು. ಗೆತ್ಸೆಮನೆಗೆ ಹೋಗಿ ಅವತ್ತು ರಾತ್ರಿ ಎಲ್ಲ ಟ್ರಯಲ್ಸ್ ಆಯ್ತು. ಮಾರನೇ ದಿವಸ ಬೆಳಗಿನ ಜಾವ 9 ಗಂಟೆಗೆ ಶಿಲ್ಬೆ ಮೇಲೆ ಆಗ್ಬಿಟ್ರು, 3 ಗಂಟೆಗೆ ಸತ್ತೋದ್ರು. ಆ ಸಂದರ್ಭದಲ್ಲಿ ಎಲ್ಲಾದ್ರೂ ಅಪೊಸ್ತಲ ಪೌಲ್ ಬಂದ್ರ? ಇವಾಗ ಹೆಂಗೆ ಯೇಸು ಯಾವಾಗ ಅವ್ರಿಗೆ ದಮಸ್ಕದ ಬೀದಿಯಲ್ಲಿ ಎಕ್ಸಲೆಂಟ್. ಓಕೆ, ದಮಸ್ಕಕ್ಕೆ ಹೋಗ್ಬೇಕಾದ್ರೆ ಯಾಕೆ ಹೋದ್ರು ಗೊತ್ತಾ? ಅಪೊಸ್ತಲ ಪೌಲ್ ನಮ್ಮಂತ ಕ್ರೈಸ್ತರನ್ನ ಸಾಯಿಸ್ಬೇಕಂತ ಹೋಗ್ತಾ ಇದ್ರಿ. ಓಕೆ, ಆ ಸಮಯದಲ್ಲಿ ಓಕೆ 1 ಕೊರಿಂಥಿಯನ್ಸ್ ಚಾಪ್ಟರ್ 11 ವರ್ಸ್ 23. ನಾನು ನಿಮಗೆ ಒಪ್ಪಿಸಿಕೊಟ್ಟ ಉಪದೇಶವನ್ನು ಕರ್ತನಿಂದ ಹೊಂದಿದೆನು. ನೋಡ್ರಿ, ನಾನು ನಿಮ್ಗೆ ಈತ ಒಂದು ಪ್ರಭು ಭೋಜನ ಬಗ್ಗೆ ಕೊಡುವತಕ್ಕಂಥ ಉಪದೇಶ ಯಾರೋ ಹಿರಿಯರಾದ ಅಪೊಸ್ತಲ ಪೇತ್ರು, ಓಕೆ, ತೋಮ, ಇವ್ರ ಕಡೆಯಿಂದ ಯೋವಾನ, ಇವ್ರ ಹತ್ರ ಕೇಳಿ ಒಪ್ಪಿಸ್ತಾ ಇಲ್ಲ. ಯೇಸು ಸ್ವಾಮಿ ಮುಖಾಂತರ ಸ್ಟ್ರೈಟ್ ಅವೇ ತಿಳಿಸ್ಕೊಟ್ಟಿದ್ದಾರೆ. ಓಕೆ, ಇನ್ನೊಂದು ವಚನ ಕೂಡ ಓದ್ತಾನೆ, ಇದನ್ನೇ ಎಲ್ಲೋ ಓದಂಗೆ ಇದೆ ಅಂತ ಸಿಸ್ಟರ್ ಹೇಳ್ತಾರಲ್ಲ, ಇದೇನೆ ಗಲಾತಿಯರಿಗೆ 1:11. ಗಲಾತಿಯರಿಗೆ 1:11. ಸಹೋದರರೇ, ನಾನು ಸಾರಿದ ಸುವಾರ್ತೆಯಂತೂ ಮನುಷ್ಯನಿಂದ ಬಂದದ್ದಲ್ಲವೆಂದು ನಿಮಗೆ ದೃಢವಾಗಿ ಹೇಳುತ್ತೇನೆ. ನಾನು ಅದನ್ನು ಮನುಷ್ಯನಿಂದ ಹೊಂದಲಿಲ್ಲ, ಇಲ್ಲವೇ ನನಗೆ ಯಾರೂ ಉಪದೇಶಿಸಲಿಲ್ಲ, ಆದರೆ ಯೇಸು ಕ್ರಿಸ್ತನಿಂದಲೇ ಅದು ನನಗೆ ಪ್ರಕಟವಾಯಿತು. ಯೇಸು ಸ್ವಾಮಿನೇ ಹೇಳ್ಕೊಟ್ಟಿದ್ದಾರೆ ಅಂದ್ರೆ ಅವಾಗ ಇಷ್ಟು ವಚನ ಓದಿರೋದು ಎಷ್ಟು ಗಂಭೀರ, ಎಷ್ಟು ಭಯ, ಎಷ್ಟು ಅದರಲ್ಲಿ ವಿಶೇಷ ಇರುತ್ತೆ ಅಂತ ತಿಳ್ಕೊಳ್ಳೋಣ ಪ್ರೀತಿಯ ಸಹೋದರ ಸಹೋದರಿ. ಇವಾಗ ಇದು ಯಾರ ಹತ್ರ ಅಪೊಸ್ತಲ ಪೌಲ್ ತಿಳ್ಕೊಂಡಿದ್ದಾರೆ? ಯೇಸು ಸ್ವಾಮಿ ಬಳಿಗೇನೆ ಸ್ಟ್ರೈಟ್ ಅವೇ ಯೇಸು ಸ್ವಾಮಿ ಹೇಳ್ಕೊಟ್ಟಿದ್ದಾರೆ. ಏನ್ ಹೇಳ್ಕೊಟ್ಟಿದ್ದಾರೆ ಅಂದ್ರೆ, ಇವಾಗ ಓದನ ರೀ, ನಿಧಾನ ಓದನ. ಏನ್ ಹೇಳ್ಕೊಟ್ರು? ನಾಳೆದ್ದು
ಮಂಗಳವಾರ ಸಾಯಂಕಾಲ ನೀವೆಲ್ಲ ಸಭೆಯಾಗಿ ಕೂಡಿ ಬರ್ಬೇಕಾದ್ರೆ ಯಾವ ತರ ನೀನು ಆಚರಣೆ ಮಾಡ್ಬೇಕಂತ ಅಪೊಸ್ತಲ ಪೌಲು ನಮ್ಗೆ ಇವತ್ತು ಹೇಳ್ತಾ ಇದ್ದಾರೆ. ಅವ್ರು ಯಾರ ಬಳಿಗೆ ತಿಳ್ಕೊಂಡು ಹೇಳ್ತಾ ಇದಾರೆ ಅಂದ್ರೆ ಕರ್ತನ ಯೇಸು ಸ್ವಾಮಿ ಮುಖಾಂತರ ಬಳಿಗೆ ಸ್ಟ್ರೈಟ್ ತಿಳ್ಕೊಂಡು ಇವಾಗ ನಮ್ಗೆ ಹೇಳ್ತಾರೆ ಯಾವ ತರ ನೀನು ಆಚರಣೆ ಮಾಡ್ಬೇಕಂತ. ಓದನಾರಿ 1 ಕೊರಿಂಥಿಯ 11:24 4. ಸ್ತೋತ್ರ ಮಾಡಿ ಅದನ್ನು ಮುರಿದು ಹ್ಮ್ ತೆಗೆದುಕೊಳ್ಳಿರಿ, ತಿನ್ನಿರಿ. ಹ್ಮ್ ಇದು ನಿಮಗೋಸ್ಕರ ಮುರಿಯಲ್ಪಟ್ಟ ಹ್ಮ್ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಇದನ್ನು ಮಾಡಿರಿ ಅಂದನು. ನೋಡ್ರಿ ಪ್ರೀತಿಯ ಸಹೋದರ ಸಹೋದರಿಯರೇ, ಸೊ ಏನು ಆವತ್ತು ಸಾಯಂಕಾಲ ಮಾಡ್ಬೇಕಂದ್ರೆ ಓಕೆ, ಇಲ್ಲಿ ಯಾರು ಆಚರಣೆ ಮಾಡ್ತಾರೋ ಅವರು ಇದೆಲ್ಲ ಮಾಡ್ಬೇಕು. ವಚನ ಹೇಳುತ್ತೆ ಏನ್ ಮಾಡ್ಬೇಕು ಫಸ್ಟ್ ಫಸ್ಟ್ ಅದೇನೆಂದರೆ ಕರ್ತನಾದ ಯೇಸು 11:24 24 ಸ್ತೋತ್ರ ಮಾಡಿ ಅದನ್ನು ಮುರಿದು ನಿಧಾನ ಏನ್ ಮಾಡ್ಬೇಕು? ಸ್ತೋತ್ರ ಮಾಡಿ. ವಚನ ಸ್ತೋತ್ರ ಮಾಡ್ಬೇಕಾದ್ರೆ ಇಲ್ಲಿ ಏನ್ ಮಾಡ್ಬೇಕು ನಾವು? ಸ್ತೋತ್ರ ಆ ಮಾಡಿ ಆ ಒಂದು ಬ್ರೆಡ್ ಓಕೆ ರೊಟ್ಟಿನ ಇಟ್ಬಿಟ್ಟು ಏನ್ ಮಾಡ್ಬೇಕು? ಫಸ್ಟ್ ಪ್ರೇಯರ್ ತಂದೆ ದೇವರಿಗೆ ಸ್ತೋತ್ರ ಮಾಡ್ಬೇಕು. ಓಕೆ, ಆಮೇಲೆ ಏನ್ ಮಾಡ್ಬೇಕು? ಅದನ್ನು ಮುರಿದು ಇಲ್ಲಿ ಚಪಾತಿ ಬರುತ್ತೆ ಅಲ್ವಾ? ಸೊ ಹಂಗೇನೆ ಪ್ರಾರ್ಥನೆ ಮಾಡ್ಬಿಟ್ಟು ಹಂಚೋದಲ್ಲ. ಏನ್ ಮಾಡ್ತಾರ ಅದನ್ನ ಮಾಡ್ಬೇಕು. ಇದು ಯಾರು ಹೇಳ್ಕೊಟ್ಟಿದ್ದು? ಯೇಸು ಸ್ವಾಮಿ. ಯಾರ ಮುಖಾಂತರ ಹೇಳ್ಕೊಟ್ಟಿದ್ದು? ಪೌಲ್ ಮುಖಾಂತರ. ಪೌಲ್ ಏನ್ ಹೇಳ್ತಾರೋ ಅದ್ರ ಬಗ್ಗೆ ನಾವು ಮಾಡ್ಬೇಕು. ಫಸ್ಟ್ ರೊಟ್ಟಿ ಎತ್ಬೇಕು, ಸ್ತೋತ್ರ ಮಾಡ್ಬೇಕು. ಮಾಡ್ತೀರಾ? ಮಾಡ್ತೀವಿ. ಮಾಡಿದೀರಾ? ಆಮೇಲೆ ಅದನ್ನ ಮುರಿಬೇಕು. ಇಲ್ಲಿ ಸಭೆ ಮುಂದೆನೆ ಮುರಿಬೇಕು. ಓಕೆ, ಹಂಗೆ ನಾಚಿಕೆ ಪಟ್ಕೊಂಡು ಎತ್ಕೊಂಡು ಕೊಡೋದಲ್ಲ. ಮುರಿ ಅಂದ್ರೆ ಮುರಿಲ್ಬೇಕು. ಓಕೆ, ಆಮೇಲೆ ಏನ್ ಮಾಡ್ಬೇಕು? ತೆಗೆದುಕೊಳ್ಳಿರಿ, ತೆಗೆದುಕೊಳ್ಳಿ, ತಿನ್ನಿರಿ. ಓಕೆ, ತಿನ್ನಿರಿ. ಇದು ನಿಮಗೋಸ್ಕರ ಮುರಿಯಲ್ಪಟ್ಟ ಹ್ಮ್ ನನ್ನ ದೇಹ, ಹ್ಮ್ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಇದನ್ನು ಮಾಡಿರಿ ಅಂದನು. ಆಯ್ತಲ್ಲ. ಓಕೆ, ಇವಾಗ ಇಲ್ಲಿ ಹಿರಿಯರು ಯಾರೋ ಸಭೆ ನಡೆಸೋ ಬ್ರದರ್ಸು ಮುರಿತಾರೆ, ಹಂಚ್ಬಿಟ್ಟು ಕೊಡ್ತಾರೆ. ಓಕೆ, ಅದು ನಿಮ್ ಬಳಿಗೆ ಬರುತ್ತೆ. ಇವಾಗ ಏನ್ ಮಾಡ್ತೀವಿ ಅಂದ್ರೆ ಸಾಮಾನ್ಯವಾಗಿ ಓಕೆ, ಈ ರೊಟ್ಟಿ ಕಟ್ ಆಗ್ತ ತಕ್ಷಣನೇ ಇನ್ನೊಬ್ರು ಕಾಯ್ತಾ ಇರ್ತಾರೆ. ಅದು ಲೋಕೇಶ್ ಭದ್ರ ಆಗ್ಲಿ ಮತ್ತೆ ಯಾರೇ ಇರ್ಲಿ, ಟಕ 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 ಅಂತ ರೊಟ್ಟಿನ ಕಟ್ ಮಾಡ್ಬಿಡ್ತಾರೆ. ಅದು ಸರಿನಾ ತಪ್ಪ? ಅದು ಬರ್ತೀನಿ. ಅದು ಸರಿನಾ ತಪ್ಪ? ಮತ್ತೆ ಯಾಕೆ ನೀವು ಅದು ಅವಕಾಶ ಮಾಡ್ತೀರ? ಮಾಡ್ತಾ ಇರ್ತಾನೆ. ಯಾಕೆ ಬರೀಬೇಕು? ಕಟ್ತಾನೆ. ಹಾಗಾದ್ರೆ ಈ ಮಂಗಳವಾರ ಏನ್ ಮಾಡ್ಬಾರ್ದು? ಎಲ್ಲದಕ್ಕೂ ಅರ್ಥ ಐತೆ. ಇದನ್ನ ದಯವಿಟ್ಟು ಏನ್ ಬ್ರದರ್ ಎಲ್ಲ ಪದ್ಧತಿ ತರ ಎತ್ಕೊಂಡ್ ಬರ್ತಾರೆ. ಟೆಲಿವಿಷನ್ ಅಲ್ಲ. ಹಂಗಾದ್ರೆ ಚಪಾತಿನೇ ಬೇಕಾಗಿಲ್ಲ ಅಲ್ವಾ? ವೇಪರ್ ಇದೆಯಲ್ಲ ಅದನ್ನ ನುಂಗ್ಬಿಟ್ಟು ಹೋಗ್ಬೇಕು ಅಲ್ವಾ? ಮುರಿದ್ಬಿಟ್ಟು ಕೊಡ್ಬೇಕಾದ್ರೆ ನಿಮ್ ಬಳಿಗೆ ಅದು ಬರ್ಬೇಕಾದ್ರೆ ಬ್ರದರ್ ಹೇಳ್ದಂಗೆ ನೀವು ಅದನ್ನ ಏನ್ ಮಾಡ್ಬೇಕು? ಮುರಿದು ತಗೋಬೇಕು. ಅದಕ್ಕೇನರ್ಥ? ಆ 2000 ವರ್ಷ ಈಚೆ ನನಕ್ಕೋಸ್ಕರ, ನಿಮ್ಮಕ್ಕೋಸ್ಕರ, ನನ್ನ ಪಾಪಕ್ಕೋಸ್ಕರ ಶಿಲ್ವೆ ಮರದಲ್ಲಿ ಯೇಸು ಸ್ವಾಮಿ ಮುರಿಲ್ಪಟ್ಟಿದ್ದಾರೆ. ನನಗೂ ಆ ದೇಹದಲ್ಲಿ ಪಾಲಿದೆ. ಅವರು ದೇಹ ಮುರಿದಕ್ಕೆ ನಾನು ಕಾರಣ. ಹೌದು, ಎಕ್ಸಾಕ್ಟ್. ಅದನ್ನ ಹೇಳ್ದೆ. ಓಕೆ, ನೋಡಿ ಬ್ರದರ್, ಇವಾಗ ಆದಾನ್ ಬಗ್ಗೆ ಹೇಳ್ತೀನಿ. ಇಸ್ರಾಯೇಲ್ನಲ್ಲಿ ಆ ಒಂದು ರೊಟ್ಟಿ ಬಂದು ಬ್ರಿಟಲ್ನೆಸ್ ಇರುತ್ತೆ, ಅದು ಮುರಿಲ್ತಾರೆ. ನಮ್ಮ ಮನೆಯಲ್ಲಿ ಮಾಡೋ ಚಪಾತಿನ ಏನ್ ಮಾಡ್ತೀವಿ? ಹಪ್ಪಳ ಮುರಿಬಹುದು, ಬಟ್ ಚಪಾತಿದ ಇಲ್ಬಹುದು. ಅದೇ ಬಟ್ ಇವೆರಡು ಒಂದೇ. ಓಕೆನಾ? ಒಂದ್ ವೇಳೆ ಹಪ್ಪಳ ಕೊಟ್ರೆ ಬಿಡ್ತಿದ್ರಿ ಅಲ್ವಾ? ಅದನ್ನೇ ನೋ ದಟ್ಸ್ ದ ಪಾಯಿಂಟ್. ಐ ಕಮ್. ನೋಡ್ರಿ, ಹಂಗಲ್ಲ. ಈಗ ದಿಸ್ ಬ್ರೆಡ್ ರೊಟ್ಟಿ ಬಂದು ಏನು ಅದಕ್ಕೆ ಹೋಲಿಕೆ ಮಾಡ್ತೀವಂದ್ರೆ ಯೇಸು ಸ್ವಾಮಿನ ಈಡ್ಬಳಿ. ಓಕೆ, ಅವ್ರು ಒಬ್ರೇ ನಮಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದಾರೆ. ಅವ್ರ ಮುಖಾಂತರ ನಾವು ವಿಮೋಚನ ಆಗಿದ್ದೀವಿ. ಓಕೆ, ಅದಲ್ಲಿ ಏನು ತಪ್ಪಿಲ್ಲ. ಪ್ರೈಮರಿ ಟ್ರೂತ್ ಇಸ್ ರ್ಯಾನ್ಸಮ್. ಓಕೆ, ಆದ್ರೆ ಈ ಒಂದು ಪ್ರಭು ರಾಭೋಜನೆಗೆ ಕೋಟಿ ಜನಗೆ ಕೊಡದಿರುವ ಕರೆ ನನಗೂ ನಿನ್ಗೂ ಕೊಟ್ಟಿದ್ದಾರಂದ್ರೆ ನಾವು ಏನ್ ಮಾಡ್ಬೇಕಂದ್ರೆ ವಚನ ಇದೆ. ನಾವು ಯೇಸು ಸ್ವಾಮಿನ ಬರೇ ನಾವು ನಂಬಿಕೆ ಇರೋದು ಮಾತ್ರ ಅಲ್ಲ, ಅವ್ರಕ್ಕೋಸ್ಕರ ನಾವು ಬಾಧೆಗಳನ್ನ ಅನುಭವಿಸ್ಬೇಕು. ವಚನ ಇದೆಯಲ್ಲ,
ಅದನ್ನೇ ನೀವು ಅಡೆಯಾಳವಾಗಿ ನೀವೇನ್ ಮಾಡ್ತೀಯ ಅವತ್ತು 2 ವರ್ಷ ಈಚೆ ನನಗೋಸ್ಕರ ನೀವು ಬಲಿಯಾಗಿದ್ರಿ. ಇವಾಗ ಈ ಸತ್ಯಕ್ಕೋಸ್ಕರ, ಈ ಸ್ವಾರ್ಥಕ್ಕೋಸ್ಕರ ನಾನು ನನ್ನ ಸಹೋದರ ಸಹೋದರಿಗೆ ನನ್ನ ಜೀವ ಕೊಡಕ್ಕೆ ಕೂಡ ನಾನು ಏನಾಗಿದ್ದೀನಿ, ಅದನ್ನ ನಾವು ಅಡೆಯಾಳ ಪಡಿಸ್ಬೇಕು. ಫಾರ್ ದಟ್ ಪರ್ಪಸ್ ದಟ್ ನಾಟ್, ಅದನ್ನೇ ನಾನು ಹೇಳ್ತಾ ಇದ್ದೀನಿ. ಒಂದು ವೇಳೆ ನಮ್ಮ ಬ್ರದರ್ ಯಾರಾದ್ರೂ ಮುರಿದ್ಬಿಟ್ಟು ಕೊಟ್ಬಿಟ್ರೆ ನಾನು ಅಲ್ಲಿ ಮುರಿಯೋಕ್ಕೆ ಸಾಧ್ಯತೆ ಇಲ್ಲ, ಅದ್ರಲ್ಲಿ ಪೀಸ್ ಐತೆ, ಹಂಗೆ ತಿನ್ಬಿಡ್ತೀನಿ. ಬಟ್ ನಾನೇನು ಹೇಳ್ತೀನಿ ಸಭೆ ಮುಖಾಂತರ ಅಂದ್ರೆ, ಯೇಸು ಸ್ವಾಮಿ ಯಾವ ತರ ಮುರಿಯಲ್ಪಟ್ಟು ನನಗೆ ಈಡ್ಬಲಿ ಕೊಟ್ರೋ ಅದೇ ತರನೇ ನಾನು ಮುರಿಯಲ್ಪಟ್ಟು ನನ್ನ ಸಹೋದರ ಸಹೋದರಿಗೋಸ್ಕರ, ಸ್ವಾರ್ಥಕ್ಕೋಸ್ಕರ, ಸತ್ಯಕ್ಕೋಸ್ಕರ ನಾನು ಜೀವ ಕೊಡ್ತೀನಿ ಅಂತ ಅಡೆಯಾಳ ಪಡಿಸ. ದಿಸ್ ಇಸ್ ಸೆಕೆಂಡ್ರಿ ಮೀನಿಂಗ್. ಅರ್ಥ ಆಯ್ತಾ ಬ್ರದರ್? ಪ್ರಶ್ನೆ ಓಕೆ. ಈಗ ಕರ್ತನ ದೇಹವನ್ನ ನಮಗೆ ಮುರಿಯೋದಿಕ್ಕೆ ಅಧಿಕಾರ ಇದೆಯಾ? ಅದು ದೇಹ ಇಲ್ಲ, ಯಾವುದು ಬಿ ದೇಹ ಅಲ್ಲ. correct. ಇಲ್ಲ 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 ಇಲ್ಲ, ಅದು ಬಂದು ಬಾಬಿಲೋನಲ್ಲಿ ಅವರು ಆ ನಂಬಿಕೆನಲ್ಲಿ ಇದ್ರಿ. ಓಕೆ, ಇದು ಕರ್ತರ ದೇಹ, ಇದು ಹಂಗೆ ನಾಲ್ಗೆಲ್ಲಿ ಇಡ್ಬೇಕು, ಅಲ್ಲೂ ಇಡಬಾರ್ದು, ಇದಲ್ಲ ಅದು. ಇದು ಬಂದು ಏನಪ್ಪ ಅಂದ್ರೆ ಒಂದೇ ಸಿಂಬಲ್, ದಟ್ಸ್ ಆಲ್. ಇದು ಯಾವುದು ನಿಜಕ್ಕೆ ಕರ್ಕೊಂಡು ಬರ್ಬೇಡಿ. ಇದು ಅದೇ ಯೇಸು ಸ್ವಾಮಿನ ಪವಿತ್ರವಾದ ಒಂದು ದೇಹ ಆ ಥರ ಇಲ್ಲ. ಇದೆಲ್ಲ ಬಂದು ಒಂದು ಸಿಂಬಲ್, ಹೋಲಿಕೆ ಅಷ್ಟೇ. ಬಟ್ ಅದಕ್ಕೆ ಜೀವ ಇಲ್ಲ, ರೊಟ್ಟಿಗೆ ಜೀವ ಇಲ್ಲ, ಆ ಚಪಾತಿಗೆ ಜೀವ ಇಲ್ಲ. ಅಲ್ಲ, ನಮ್ಮ ಆಚರಣೆ ಜೀವ ಬರುವಂತದ್ದಲ್ವಾ? ಅದರಲ್ಲಿ ಜೀವ ಅದು ತಗೊಂಡಾಗ ಜೀವ ಇರುವಂತದ್ದಲ್ವಾ? ನೋ 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 ನೋ. ನಾವು ಮುರಿಯೋದ್ರಿಂದ ಏನಾಗುತ್ತೆ? ಕರ್ತನ ದೇಹವನ್ನ ಅಂದ್ರೆ ರೊಟ್ಟಿ ಮುರಿಯೋದೇ ಕೀಳೋದು. ಎರಡು ಪ್ರಶ್ನೆ. ಒಂದು ನಾವು ಮುರಿಯಕ್ ಆಗಲ್ಲ, ನಾವ್ ಎದುರು ಕೀಳ್ಬೇಕು. ಒಂದು ಕೀಳ್ತೀರಾ? ಏನಕ್ಕೆ ಕೀಳ್ತೀರಾ? ನಾನು ಇವಾಗ ಹೇಳಿದ್ರಿ ಕೀಳ್ರಿ ಅಂತ ಹೇಳ್ತೀನಿ, ಏನಕ್ಕೆ ಕೀಳ್ತೀರಾ? ನಾವು ಪಾಲು ಹೊಂದ್ಬೇಕಲ್ಲ. ದಟ್ಸ್ ವಾಟ್ ಐ ಆಮ್ ಟೆಲಿಂಗ್. ದಟ್ ಈಸ್ ವಾಟ್ ಐ ಆಮ್ ಟೆಲಿಂಗ್. ನಿನ್ನ ಒಂದು ಸಫರಿಂಗ್ಸ್ ಅಲ್ಲಿ ನನ್ಗೂ ಒಂದು ಪಾಲ್ ಸಫರಿಂಗ್ಸ್ ಕೊಡಿ ಅಂತ ನಾನು ಕೇಳ್ಕೊಟ್ಟು ತಗೊಳ್ತಾ ಇದ್ದೀನಿ. ದಟ್ ಈಸ್ ದ ಪಾಯಿಂಟ್. ಓಕೆ, ಅದಲ್ಲಿ ಯೇಸು ಸ್ವಾಮಿ ದೇಹ, ಅವ್ರ ಒಂದು ಜೀವ, ಇದೆಲ್ಲ ಬರಲ್ಲ. ಅವ್ ಯಾವ ತರ ಸಫರ್ ಆದ್ರೂ ಒಂದು ಪಾಲ್ ನನ್ ಕೊಡಿ. ಐ ಆಲ್ಸೋ ನೆಕ್ಸ್ಟ್ ಇಯರ್ ನ್ಯೂ ಇಯರ್ಗೆ ಬಂದು ನಾನು ಯೇಸು ಸ್ವಾಮಿ ಮುಖಕ್ಕೋಸ್ಕರ, ಸಹೋದರ ಸಹೋದರಿಗೋಸ್ಕರ, ಸ್ವಾರ್ಥಕ್ಕೋಸ್ಕರ ನಾನು ಕೂಡ ಸಫರ್ ಆಗ್ತೀನಿ. ಅದು ಹೇಳ್ತಾ ಇದ್ದೀನಿ. ಸೊ ಇದೆಲ್ಲ ಏನ್ ಗೊತ್ತಾ ಪ್ರಾಬ್ಲಮ್ಮು? ಸೊ ವಿ ಗಾಟ್ 2 ಡಿಫ್ರೆಂಟ್ ಡಾಕ್ಟ್ರಿನ್. ಒನ್ ಇಸ್ ಸೋ ಕಾಲ್ಡ್ ಆಸ್ ರಾನ್ಸಮ್, ಈಡುಬಲಿನ ಅರ್ಥ ಮಾಡ್ಕೊಂಡ್ರೆ ಇದು ಎಷ್ಟು ಮಟ್ಟಿಗೆ ಅರ್ಥ ಆಗ್ತೀವೋ ಅಷ್ಟೇ ಮಟ್ಟಿಗೆ ಇನ್ನೊಂದು ಸತ್ಯ ಇದೆ, ದಟ್ ಈಸ್ ಅಟೋನ್ಮೆಂಟ್ ಸ್ಯಾಕ್ರಿಫೈಸ್. ಓಕೆ, ಆ ಸತ್ಯ ಗೊತ್ತಿಲ್ಲ ಅಂದ್ರೆ ಇದೆಲ್ಲ ಗೊತ್ತಾಗಲ್ಲ. ದಟ್ ಅಟೋನ್ಮೆಂಟ್ ಸ್ಯಾಕ್ರಿಫೈಸ್ ಅಲ್ಲಿ ಇದ್ದಿದೆ. ಓಕೆ, ವೆಲ್ಕಮ್. ಓಕೆ, ಸೊ ಆ ಸಂದರ್ಭ ನಾವು ಎಲ್ಲೋ ಬಿಟ್ಬಿಟ್ಟಿದ್ದೀವಿ. ಓದೋಣ ರೀ. 1 ಕೊರಿಂಥ್ಯ 11:24. ಸ್ತೋತ್ರ ಮಾಡಿ ಅದನ್ನು ಮುರಿದು ತೆಗೆದುಕೊಳ್ಳಿರಿ, ತಿನ್ನಿರಿ, ಇದು ನಿಮಗೋಸ್ಕರ ಮುರಿಯಲ್ಪಟ್ಟ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಇದನ್ನು ಮಾಡಿರಿ ಅಂತ. ಅಷ್ಟೇ ನೋಡಿ ಬ್ರದರ್, ಇಲ್ಲಿ ಬಂದ್ಬಿಡ್ತು ನನ್ನನ್ನು ನೆನೆಸ್ಕೊಳ್ಳಕ್ಕೆ, ಯೇಸುಸ್ವಾಮಿನ ನೆನೆಸ್ಕೊಳ್ಳಿಕ್ಕೆ ಅಲ್ಲಿ ನೆನೆಸ್ಕೊಳ್ತೀವಿ ಅಷ್ಟೇ. ಯೇಸುಸ್ವಾಮಿ ಜೀವ ಇಲ್ಲ ಅದು. ಓಕೆ, 25 ಓದೋಣ ಅಷ್ಟೇ. ಅದೇ ರೀತಿಯಾಗಿ ಊಟವಾದ ಮೇಲೆ ಆತನು ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ರಕ್ತದಲ್ಲಿರುವ ಹೊಸ ಒಡಂಬಡಿಕೆಯಾಗಿದೆ, ನೀವು ಇದರಲ್ಲಿ ಪಾನ ಮಾಡುವಾಗೆಲ್ಲ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಇದನ್ನು ಮಾಡಿರಿ ಅಂದನು. ಇವಾಗ ಪಾತ್ರೆ. ಓಕೆ, ಕನ್ನಡದಲ್ಲಿ ಪಾತ್ರೆ ಅಂದ್ರೆ ಏನು? ಓಕೆ, ಇವಾಗ ಅವರು ಆಕ್ಟರ್, ಓಕೆ, ಆಕ್ಟ್ ಮಾಡಕ್ ಹೋಗ್ಬೇಕಾದ್ರೆ ಅವ್ನ್ ಡೈರೆಕ್ಟರ್ ಹತ್ರ ಏನ್ ಕೇಳ್ತಾನೆ, ನಂದು ಪಾತ್ರೆ ಏನು? ನೀನ್ ಹೀರೋಪ, ಪಾತ್ರ, ಅದೇ ದಟ್ ಇಸ್ ಪಾತ್ರ. ಓಕೆ, ನಾನು ಹೀರೋ, ನೀನ್ ವಿಲ್ಲನು ಅಂತ. ಓಕೆ, ಸೊ ಇದು ಬಂದು ನಮ್ಗೆ ಏನಪ್ಪಾ ಅಂದ್ರೆ, ಓಕೆ, ಇದು ಪಾತ್ರೆನೇ, ಕಪ್ಪೆ. ಓಕೆ, ಬಟ್ ದ ಪಾಯಿಂಟ್ ಇಸ್, ಓಕೆ, ಈ ಒಂದು ಏನು ಸನ್ನಿವೇಶ ಏನಪ್ಪಾ ಅಂದ್ರೆ, ಓಕೆ, ಸನ್ನಿವೇಶ. ಓಕೆ, ಅದೇ ರೀತಿಯಲ್ಲಿ ಊಟ ಆದ ಮೇಲೆ ಆತನ ಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನನ್ನ ಹೊಸ ಒಡಂಬಡಿಕೆಯಾಗಿದೆ. ಇವಾಗ ಲೋಕೇಶ್ ಬಂದ್ಬಿಡೋಣ. ಓಕೆ, ಆ ಪಾತ್ರೆದಲ್ಲಿ ನಿಜವಾಗ ನಾವು ರಕ್ತ ಕುಡಿತೀವ? ಒಂದು ಅಲ್ವಾ? ಆದ್ರೆ ಇದು ನನ್ನ ರಕ್ತ, ಇದು ಹೊಸ ಒಡಂಬಡಿಕೆ ಆಗಿದೆ. ನೀವು ಇದರಲ್ಲಿ
ಪಾನ ಮಾಡುವಾಗೆಲ್ಲ ಹಾ ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರ ಇದನ್ನು ಮಾಡಿರಿ ಅಂದನು. ಓಕೆ. ಇವಾಗ ಆ ಚಪಾತಿ ನಮ್ಮ ಭಾಷೆಗೆ ಬಂದ್ಬಿಡೋಣ. ಆ ಚಪಾತಿ ನನ್ನ ಹತ್ರ ಬರ್ಬೇಕಾದ್ರೇ ನನ್ನ ಮನ್ಸು ಹೆಂಗಿರ್ಬೇಕಂದ್ರೆ ಇಮ್ಮಿಡಿಯೇಟ್ಲಿ ಯೇಸು ಸ್ವಾಮಿನ ಈಡುಬಲಿ ಹೋಗ್ಬೇಕು. ಓಕೆ, ಈಡುಬಲಿ ಅವರು ಈಡುಬಲಿ ಕೊಟ್ಟಿರೋದ್ರಿಂದಾನೇ ಈ ಲೋಕಕ್ಕೆ ವಿಮೋಚನೆ ಆಯ್ತು, ಇದು ಬರುತ್ತೆ. ಓಕೆ, ನೆಕ್ಸ್ಟ್ ಆ ಪಾತ್ರ, ಓಕೆ, ಕಪ್, ಓಕೆ, ಗ್ಲಾಸ್, ಓಕೆ, ಅದಲ್ಲಿ ದ್ರಾಕ್ಷರಸ. ಇದು ನನ್ನ ಬಳಿಗೆ ಬರ್ಬೇಕಾದ್ರೆ ನನ್ನ ಮನಸ್ಸು ಏನಿರ್ಬೇಕು? ವೆರಿ ಗುಡ್, ಎಕ್ಸಲೆಂಟ್. ಓಕೆ, ಅದಲ್ಲಿ ಏನಿಲ್ಲ. ಓಕೆ, ಅದು ಯೇಸು ಸ್ವಾಮಿ ಕೊಟ್ಟಿರೋದು. ನನಗೆ ಈ ಪಾತ್ರ ಬರ್ತಾ ಇದೆಯಲ್ಲ, ನಂದು ವಾಟ್ ಈಸ್ ಮೈ ರೆಸ್ಪಾನ್ಸಿಬಿಲಿಟಿ? ಎಕ್ಸಾಕ್ಟ್ಲಿ, ಅಷ್ಟೇ. ಓಕೆ, ಇವಾಗ ನನಗೆ ಆ ಪಾತ್ರೆ ಬರ್ಬೇಕಾದ್ರೆ, ಓಕೆ, ಈ ಪಾತ್ರದಲ್ಲಿ ಯೇಸು ಸ್ವಾಮಿನ ರಕ್ತದಿಂದ ನನ್ನ ಪಾಪ ತೊಳೆದಾಗಿದೆ. ಓಕೆ, ಬಟ್ ದ ಕಪ್ ಆಫ್ ಸಫರಿಂಗ್ಸ್, ಆ ಕಪ್ಪಲ್ಲಿ ಏನಿದೆ? ಏನೇನು ಅನುಭವ, ಏನೇನು ಕೈ ಬರೋ ಮುಂದಿನ ವರ್ಷಕ್ಕೆ ನನ್ಗೆ ಯೇಸು ಸ್ವಾಮಿನ ಯಾರೆಲ್ಲ ಹಿಂಬಾಲಿಸ್ತಾ ಇದಾರೋ ಆ ಒಂದು ದಾರಿ ಏನು ವಿಶಾಲವಾಗಿದ್ಯಾ? ಇಕ್ಕಟ್ಟಾಗಿದೆ. ಹಲವಾರು ಜನಕ್ಕೆ ಆ ದಾರಿನೇ ಗೊತ್ತಿಲ್ಲ. ಅಂತ ದಾರಿನಲ್ಲಿ ನಾನು ಪ್ರವೇಶ ಮಾಡ್ಬೇಕಾದ್ರೆ ಬರೋ ದಿನದಲ್ಲಿ ಯೇಸು ಸ್ವಾಮಿ ಹೆಸರಿನಲ್ಲಿ ನನಗೆ ಬರೋತಕ್ಕಂಥ ಸಂಕಟ, ಕಷ್ಟ, ದುಃಖ, ಅವಮಾನದ ಪಾತ್ರೆ. ಓಕೆ, ಆ ಪಾತ್ರನ 2000 ಈಚೆ ಯೇಸು ಸ್ವಾಮಿ ಆ ಒಂದು ಇಸ್ರಾಯೇಲರು, ಓಕೆ, ಆಮೇಲೆ ಆಸಾರ್ಯರು, ಓಕೆ, ಯಾಜಕರು, ಓಕೆ, ಇವ್ರು ಎಲ್ಲ ಅವ್ರನ್ನ ಏನ್ ಮಾಡ್ಬಿಟ್ರು? ಅವಮಾನ ಪಡಿಸಿದ್ರು, ಕೊನೆಗೆ ಸಾಯಿಸೇ ಬಿಟ್ರು. ಓಕೆ, ಆ ಒಂದು ಅವಮಾನದಲ್ಲಿ ನನ್ಗೂ ಒಂದು ಪಾಲಿದೆ. ಓಕೆ, ಇವಾಗ ಬರೋ ದಿವಸದಲ್ಲ ಈ ತರ ಎಲ್ಲ ಸ್ವಾರ್ಥಗಳನ್ನ ಸ್ವಾರಕ್ಕೆ ಏನಾದ್ರು ಈ ಇಂಡಿಯಾ ದೇಶ ಆಗ್ಲಿ ನಮ್ಗೆಲ್ಲ ದಾರಿ ಮಾಡಿಕೊಟ್ಟಿದಾರ? ಇಲ್ಲ, ತುಂಬಾ ಕಷ್ಟ ಇದೆ. ನೋಡಿ, ಇವತ್ತು ದೇವರ ದಯ, ಕೃಪೆ, ರಾಜು ಬ್ರದರ್ ಮನೆಯಲ್ಲಿ ಸಂತೋಷವಾಗಿ ಫ್ರೀಯಾಗಿ ನಾವು ಯೇಸು ಸ್ವಾಮಿ ಹೆಸರಲ್ಲಿ ನಾವು ಏನ್ ಮಾಡ್ತೀವಿ? ಪ್ರಸಂಗ ಮಾಡ್ತೀವಿ, ಸತ್ಯ ಕೇಳ್ತೀವಿ. ಬರೋ ದಿವಸ ಯಾವ ತರ ಇರುತ್ತೆ ಗೊತ್ತಿಲ್ವಲ್ಲ. ಓಕೆ, ಪೇತ್ರು ಏನ್ ಹೇಳಿದ್ರು? ಸ್ವಾಮಿ ನೀನ್ ಏನೇ ಹೇಳ್ರಿ ಎಲ್ಲಾದ್ರೂ ಕೂಡ ನಾನು ನಿಮ್ಮನ್ನ ಏನ್ ಮಾಡಲ್ಲ ರೀ. ಮರಣ ಬಂದ್ರು ಕೂಡ ಹೇಳಿ 24 ಗಂಟೆ ಆಗಿಲ್ಲ. ಏನ್ ಹೇಳಿದ್ರು? ಅವ್ರು ಯಾರ ಹತ್ರ ಗೊತ್ತಿಲ್ಲ ಅಂತ ಹೇಳ್ಬಿಟ್ರು ಸಾಕು. ಜೊತೆಲಿ ಏನ್ ಹೇಳಿದ್ರು? ಏನ್ ಮಾಡಿದ್ರಿ? ಆಣೆ ಇಟ್ರು. ಆಮೇಲೆ ಏನ್ ಮಾಡಿದ್ರು? ಶಾಪ ಕೊಟ್ರು. ಅಂದ್ರೆ ಏನ್ ಅರ್ಥ ಗೊತ್ತಾ? ಇವಾಗ ಬ್ರದರ್ ಬರ್ತಾರೆ, ಈಕೆ ಗೊತ್ತೇ ಅಂತಂದ್ರೆ ನಾನೇ ನಿನ್ ಜೊತೆಲಿ ಸೇರ್ಕೊಂತೀನಿ, ಅವ್ನು ಯಾವನ ಹತ್ರ ಗೊತ್ತಿಲ್ಲ, ಹಾಗೆ ಶಾಪ ಕೊಟ್ಟಿದ್ದು. ಓಕೆ, ನಿಮ್ ಜೊತೆಲಿ ಸೇರ್ಕೊಂಡೆ ನಾನು. ಓಕೆ, ಆ ತರ ಸಂದರ್ಭ ಆಯ್ತು. ಆವಾಗ ಏನಪ್ಪ ಅಂದ್ರೆ ಪೇತ್ರಿಗೆ ಅಲ್ಲಿ ತನಕ ಏನಿಲ್ಲ ರೀ, ಪವಿತ್ರಾತ್ಮ ಇಲ್ಲ. ಅವಾಗ ನಮ್ಗೆ ಓಕೆ, ದಿಸ್ ಇಸ್ ದ ಪಾಯಿಂಟ್. ನಾವು ಲೆಟ್ ಅಸ್ ಕಮ್ ಟು ದ ಸಮ್ಮರಿ. ಓಕೆ, ಇವಾಗ ಮಂಗಳವಾರ ಸಾಯಂಕಾಲ ಆ ಒಂದು ಪ್ರಭುರ ಭೋಜನದಲ್ಲಿ ಕೃಪದಿಂದ ಆ ಚಪಾತಿ ನಮ್ಮ ಹತ್ರ ಬಂದ್ ಕೂಡ್ಲೇನೆ ನಮ್ಮ ಮನಸ್ಸಲ್ಲಿ ಈಡುಬಲಿ ಮನಸ್ಸಲ್ಲಿ ಇರ್ಬೇಕು. ಅವ್ರು ಒಬ್ರೇ ನಮ್ಮನ್ನ ವಿಮೋಚಕ, ಓಕೆ ಅಂತ. ಮತ್ತೆ ಆ ಪಾತ್ರ ಬರ್ಬೇಕಾದ್ರೆ ಯೇಸು ಸ್ವಾಮಿ ನನಗೋಸ್ಕರ ಆ ಒಂದು ಶಿಲ್ಬೆ ಮರಣದಲ್ಲಿ, ಪಾಪಿ ಅಲ್ಲ ಅವರು, ಓಕೆ, ಮರಣ ಹೊಂದಿ ಅವ್ರ ಪವಿತ್ರವಾದ ರಕ್ತದಿಂದ ನನ್ನ ಪಾಪ ತೊಳೆದಾಗಿದೆ. ಇವಾಗ ಈ ಪಾತ್ರದಿಂದ ಅವ್ರಿಗೆ ಬಂದಿರತಕ್ಕಂಥ ಅವಮಾನ ಸ್ವಾರ್ಥ ರೀತಿಯಲ್ಲಿ ನನ್ಗೆ ಮುಂದಿನ ವರ್ಷದಲ್ಲಿ ಬರೋ ಅವಮಾನ ಏನು ಒಂದು ಪಾಲು ನನ್ ಕೊಟ್ಟಿದ್ದೀರಾ. ಕೋಟ್ಯಾಂತರ ಜನರಿಗೆ ಕೊಡದಿರುವ ಒಂದು ಅವಕಾಶ ನನ್ ಕೊಟ್ಟಿದ್ದೀರಾ. ಅದಕ್ಕೆ ನಾನು ಕೃತಜ್ಞತೆ ಹೇಳ್ತೀನಿ ಅಂತ ಹೇಳಿ ನಾವು ತೆಗಿಬೋದು. ಪ್ರೀತಿಯ ಸಹೋದರ ಸಹೋದರಿಯರೇ, ಓಕೆ, ಅದನ್ನೇ ನೋಡಿ ಯೇಸು ಸ್ವಾಮಿ ಏನ್ ಹೇಳ್ತಾರೆ ಅಂದ್ರೆ, ಇದು ವಚನ ಒಂದೊಂದ್ಸತಿ ಓದೋಣ ರೀ. ಇದು ಒಂದು ಪಾಯಿಂಟ್. 1 Corinthians chapter 11:24. ಸ್ತೋತ್ರ ಮಾಡಿ ಅದನ್ನು ಮುರಿದು ತೆಗೆದುಕೊಳ್ಳಿರಿ, ತಿನ್ನಿರಿ, ಇದು ನಿಮಗೋಸ್ಕರ ಮುರಿಯಲ್ಪಟ್ಟ ನನ್ನ ದೇಹ, ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಇದನ್ನು ಮಾಡಿರಿ ಅಂದನು. ಏನ್ ಮಾಡ್ತೀವಿ ನಾವು ನಾಳೆದ್ದು? ಯೇಸು ಸ್ವಾಮಿ ಮರಣವನ್ನ ನೆನೆಸ್ಕೊಳ್ರಿ. ನೆನೆಸ್ಕೊಳ್ರಿ. ಸೊ ಯೇಸು ಸ್ವಾಮಿ ಇರ್ಬೇಕಾದ್ರೆ ಅವ್ರು ಯಾವತ್ತೂ ಕೂಡ ನನ್ನ ಜನ್ಮದಿವನ ನೆನೆಸ್ಕೊಳ್ರಿ ಅಂತ ಹೇಳಿಲ್ಲ, ಅಥವಾ ನನ್ನ ಪುನರುತ್ಥಾನವನ್ನ ನೆನೆಸ್ಕೊಳ್ರಿ ಅಂತ ಹೇಳಿಲ್ಲ. ಒಂದೇ ಒಂದು ನನ್ನ ಮರಣವನ್ನ ನೆನೆಸ್ಕೊಳ್ರಿ ಅಂತಾನೆ ಹೇಳಿದ್ದಾರೆ. ಅದನ್ನ ಮಾತ್ರ ನಾವ್ ಏನ್ ಮಾಡ್ತೀವಿ? ನೆನೆಸ್ಕೊಳ್ಳಿ. ಅದು ನಮ್ಗೆ ಏನಾಗಿದೆ ಇವಾಗ? ಹಬ್ಬ.
ಪ್ರೀತಿಯ ಸಹೋದರ ಸಹೋದರಿಯರೇ. ಓಕೆ, ಸೊ ಏನು ಮಿಸ್ಟೇಕ್ ಮಾಡಿದೀವಿ ನೋಡಿ. ಕೊರಿಂದಿ ಸಭೆಯಲ್ಲಿ ಒಂದು ಮಿಸ್ಟೇಕ್ ಮಾಡಿದ್ರು. ಓಕೆ, ಅವಸರವಾಗಿ ತಿಂದ್ರು, ಬರೋರಿಗೆಲ್ಲ ಅವಕಾಶ ಕೊಟ್ಟಿಲ್ಲ. ಓಕೆ, ಆತರ ಅದೇ ತರಾನೇ ಕೊರಿಂದಿ ಸಭೆಯಲ್ಲಿ ಯಾವ ತರ ರಾ ಭೋಜನದಲ್ಲಿ ಮಿಸ್ಟೇಕ್ ಆಯ್ತೋ ಅದೇ ತರ ಮಿಸ್ಟೇಕ್ ಮಾಡಕ್ಕೆ ನಮ್ಮಲ್ಲಿ ಕೂಡ ಜಾಸ್ತಿ ಸಾಧ್ಯತೆಗಳೇ ಐತಿ. ಏನ್ ಮಿಸ್ಟೇಕ್ ಮಾಡ್ತೀವಿ ಅಂತ ನೋಡ್ಬೇಕಾದ್ರೆ ಇವಾಗ ನೋಡಿ, ಇವಾಗ ಇನ್ನ ಸ್ವಲ್ಪ ಡೀಪ್ ಆಗಿ ಹೋಗ್ಬಿಡೋಣ. ಓಕೆನಾ? ಓಕೆ, ಆ ಚಪಾತಿ ಬಂತು. ಬಂದ ಕೂಡಲೇ ನಾನು ಏನ್ ಹೇಳ್ದೆ, ಅದನ್ನ ಬಂದ ತಕ್ಷಣನೇ ನಮ್ಮ ಮನಸ್ಸಲ್ಲಿ ಏನಾಡ್ಬೇಕು? ರ್ಯಾನ್ಸಮ್ ಸ್ಯಾಕ್ರಿಫೈಸ್. ಓಕೆ, ಫ್ಯಾಂಟಾಸ್ಟಿಕ್. ರೊಟ್ಟಿ ಏನಿಗೆ ಚಾಯ್ ತಿಳಿಸದ್ದೆ. ವೆರಿ ಗುಡ್. ಏನಿಗೆ ಚಾಯ್? ವೆರಿ ಗುಡ್, ವೆರಿ ಗುಡ್. ಓಕೆ, ಸೊ ಇದು ಇವಾಗ ಆ ಚಪಾತಿ ಬಂದ್ಕೊಳ್ಳಿ ಈಡು ಬಲಿ ನೆನ್ಸ್ಕೊಳ್ತೀವಿ. ಇದು ಯೇಸು ಸ್ವಾಮಿನ ದೇಹ ನೆನ್ಸ್ಕೊಳ್ತೀವಿ. ಅದು ಇಲ್ದೆ ಈ ಚಪಾತಿ ಬಂದ್ಕೊಳ್ಳಿ ಏನ್ ನೆನ್ಸ್ಕೊಳ್ತೀವಿ ಅಂದ್ರೆ ಇದು ಸತ್ಯ ಉಪದೇಶ ವಚನ ಇಲ್ಲಿದೆ. ಆ ಚಪಾತಿ ಸತ್ಯ ಉಪದೇಶ ಅಂತ ಹೆಂಗೆ ಹೇಳ್ತೀವಿ? ಹೇಳ್ತಾರಲ್ಲ. ನೋಡ್ದನ್ರಿ, ಎಕ್ಸಾಕ್ಟ್ಲಿ. ಎಲ್ಲಿದೆ? 6:35 ಯೋವಾನ 6:35. ಅದಕ್ಕೆ ಯೇಸು ಅವರಿಗೆ, ನಾನೇ ಆ ಜೀವದ ರೊಟ್ಟಿ. ನನ್ನ ಬಳಿಗೆ ಬರುವವನಿಗೆ ಎಂದಿಗೂ ಹಸಿವೆಯಾಗುವುದಿಲ್ಲ. ಇದೆಲ್ಲ ನಾವು ನೆನ್ಸ್ಕೊಳ್ಬೇಕು. ಅಂದ್ರೆ ಹೆಂಗೆ ನೆನ್ಸ್ಕೊಳ್ಬೇಕಂದ್ರೆ, ತಂದೆಯಾದ ದೇವ್ರೇ, ನಮ್ಮ ಪ್ರಾರ್ಥನೆ ಆ ಚಪಾತಿ ಬಂದ್ಕೊಳ್ಳಿ ತಕ್ಕಂತೆ ನುಂಗ್ಬಿಟ್ಟು ಹೋಗೋದಲ್ಲ. ಆ ಚಪಾತಿ ಬಂದಲೆ ತಂದೆಯಾದ ದೇವರೇ, ನನಗೋಸ್ಕರ ಮಾತ್ರ ಅಲ್ಲ, ಇಡೀ ಲೋಕಕ್ಕೋಸ್ಕರ ನಿನ್ನ ಒಬ್ಬನೇ ಮಗನು ಈಡು ಬಲಿ ಕೊಟ್ಟಿದ್ದಾರೆ, ಕೃತಜ್ಞತೆ. ಆಮೇಲೆ ಕಳೆದ 1 ವರ್ಷ ನನಗೆ ಕೃಪೆದಿಂದ ಹಲವಾರು ಬ್ರದರ್ ಮುಖಾಂತರ ಸಭೆ, ಆಮೇಲೆ ಕನ್ವೆನ್ಷನ್ಸು, ನನ್ನ ಪರ್ಸನಲ್ ಸ್ಟಡಿ ಮುಖಾಂತರ ಅನೇಕ ಸತ್ಯ ಉಪದೇಶಕ್ಕೆ ತಂದಿದ್ರಿ, ಅದಕ್ಕೋಸ್ಕರ ಸ್ತೋತ್ರ ಅಂತ ಹೇಳಿ. ಇದನ್ನೇ ಆ ಕಾಲದ ಇವಾಗ ಎಷ್ಟು ಸುಲಭವಾಗಿ ಹೇಳ್ಬಿಟ್ರಿ, ಇದು ಸತ್ಯ ಅಂತ, ದೇವ್ರಿಗೆ ಸ್ತೋತ್ರ. ಓಕೆ, ಇದನ್ನೇ ಯೇಸು ಸ್ವಾಮಿ ಈ ಒಂದು ಬೋಧನೆ ಬೋಧಿಸ್ತಾ ಇದ್ದಾರೆ. ಅಲ್ಲಿ ಇರೋತಕ್ಕಂಥ ಅಪೋಸ್ಲರು, ಶಿಷ್ಯಂದ್ರು, ಅವ್ರು ಯಾವ ತರ ಸ್ವೀಕಾರ ಮಾಡಿದ್ರಂದ್ರೆ, ಓದನ ರೀ, ಯೋವಾನ 6:44-47 ಓದನ. ಜಾನ್ 6:47. ನಾನು ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನ ಮೇಲೆ ನಂಬಿಕೆ ಇಡುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ. ನಾನೇ ಆ ಜೀವದ ರೊಟ್ಟಿಯಾಗಿದ್ದೇನೆ. ನೋಡ್ರಿ, ಹೇಳ್ತಾ ಇದ್ದಾರೆ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾನೇ ಆ ಜೀವದ ರೊಟ್ಟಿಯಾಗಿದ್ದೀನಿ. 49. ನಿಮ್ಮ ಪಿತೃಗಳು ಅಡವಿಯಲ್ಲಿ ಮನ್ನ ತಿಂದಾಗ್ಯೂ ಸತ್ತು ಹೋದರು. ಹೌದು, ಮನ್ನಾ. ಓಕೆ, ಅದು ಬಂದು ಸಾರ್ಥಕ ಏನು ಇಮ್ಮಾರ್ಟಾಲಿಟಿ, ಅಮರತ್ವ ಕೊಡೋದಿಲ್ಲ. ಆ ಮನ್ನ ತಿಂದ್ರು ನಮ್ಮ ಪಿತೃರು ಏನಾದ್ರು ಸತ್ತೋದ್ರು. ಆದ್ರೆ 50 ಮನುಷ್ಯನು ತಿಂದು ಸಾಯದೇ ಇರುವಂತೆ ಪರಲೋಕದಿಂದ ಕೆಳಗೆ ಇಳಿದು ಬಂದ ರೊಟ್ಟಿ ಇದೆ. ನೋಡ್ತೀನಿ, ಅದು ಇದೆ. ಯಾವ್ದದು? ಕ್ರಿಸ್ತನೇ. ಓಕೆ, 51. ಪರಲೋಕದಿಂದ ಇಳಿದು ಬಂದ ಜೀವದ ರೊಟ್ಟಿಯು ನಾನೇ. ಆ ರೊಟ್ಟಿಯನ್ನು ಯಾವನಾದರೂ ತಿಂದರೆ ಅವನು ಎಂದೆಂದಿಗೂ ಬದುಕುವನು. ನಾನು ಕೊಡುವ ರೊಟ್ಟಿಯು ನನ್ನ ಮಾಂಸವೇ. ಇಲ್ಲಿ ತನಕ ಒಂದು ಕಡೆ ಸುಧಾರಿಸ್ಕೊಂಡ್ರು ಶಿಷ್ಯಂದ್ರು. ಏನಪ್ಪಾ ಇವರೇ ರೊಟ್ಟಿ ಅಂತಾರೆ, ಇವ್ದು ಮಾಂಸ ತಿನ್ಬೇಕಂತಾರೆ, ಏನೇ ಹಸಿಯಾಗಿ ಹೇಳ್ತಾ ಇದಾರೆ ಅಂತ ಹೇಳ್ಕೊಂಡು ಇರ್ಬೋದಾಯ್ತು. ನೆಕ್ಸ್ಟ್ ಹೇಳ್ತಾರ ನೋಡಿ, ಅಷ್ಟೇ. 52 ಹೋದ್ರಿ. ಅದನ್ನು ಇದರಿಂದ ಯಹೂದ್ಯರು ತಮ್ಮ ತಮ್ಮೊಳಗೆ ಭಾಗವಾದ ಮಾಡುತ್ತಾ, ಈ ಮನುಷ್ಯನು ತನ್ನ ಮಾಂಸವನ್ನು ತಿನ್ನುವುದಕ್ಕೆ ನಮಗೆ ಹೇಗೆ ಕೊಡುತ್ತಾನೆ ಅಂದರು. 53. ಆಗ ಯೇಸು ಅವರಿಗೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀವು ಮನುಷ್ಯ ಕುಮಾರನ ಮಾಂಸವನ್ನು ತಿಂದು ಆತನ ರಕ್ತವನ್ನು ಕುಡಿಯದ ಹೊರತು ನಿಮ್ಮೊಳಗೆ ಜೀವವಿಲ್ಲ. ಇದನ್ನೇ ಆಯ್ತು. ಇದು ಲಿಟರಲ್ ಆಗಿ ತಗೋಬೇಡಿ, ಅದನ್ನೇ ಪಾಯಿಂಟ್ ಹೇಳ್ತಾ ಇದೀನಿ. ಓಕೆ, ಸೊ ಇದು ಬಂದು ಎಲ್ಲದಕ್ಕೂ ಆತ್ಮಿಕ ರೀತಿಯಲ್ಲಿ ಅರ್ಥ ಐತೆ. ನನ್ನ ಮಾಂಸವನ್ನ, ನನ್ನ ರಕ್ತವನ್ನ ಕುಡ್ದಿಲ್ಲ ಅಂದ್ರೆ ನಿಮ್ಗೆ ನನ್ನಿಂದ ಏನಿಲ್ಲ ರೀ. ಇದು ಕೇಳ್ದ್ಮೇಲೆ ಇದು ಉಪದೇಶ ಹೇಗಿತ್ತು? ವಾಟ್ ವಾಸ್ ದ ರಿಯಾಕ್ಷನ್? ಏನಾಯ್ತು? ಅದರಲ್ಲಿ ಸ್ವಲ್ಪ ಜನ
ಬಿಟ್ಟು ಹೋದ್ರು. ಮಿಕ್ಕಿರೋರು ಯಾರಿದ್ರು? ಶಿಷ್ಯರು ಮಾತ್ರ. ಅದಲ್ಲಿ ಒಬ್ರು ಯಾರು? ಪೇ- ಪೇತ್ರು ಏನ್ ಹೇಳ್ತಾರೆ? ಯೇಸುಸ್ವಾಮಿ ಕ್ಲಿಯರ್ ಆಗಿ ಹೇಳ್ಬಿಡ್ತಾರೆ, ಇದೇ ನನ್ನ ಉಪದೇಶ, ಇದೇ ಸತ್ಯ. ಓಕೆ, ಅವರೆಲ್ಲ ಹೋದ್ರಲ್ಲ, ಜೊತೆಲಿ ನೀನು ಹೋಗ್ಬಿಡಿ ಅಂತ ಹೇಳಿದ ತಕ್ಷಣನೇ ಪೇತ್ರಕ್ಕೆ ಪರಲೋಕದಿಂದ ಒಂದು ಜ್ಞಾನ ಬಂತು. ಏನ್ ಹೇಳಿದ್ರು ಅವರು? ಪೇತ್ರು, ಅವರ ಬಳಿಗೆ ಹೋಗೋಣ, ನಿನ್ನಲ್ಲಿ ಜೀವ ಉಳ್ಳ ವಾಕ್ಯ. ಅಲ್ಲಿ ಕಂಡಿಡಿದ್ರು ಪ್ರೀತಿಯ ಸಹೋದರ ಸಹೋದರಿಯರೇ. ಸೊ ಅದೆಲ್ಲ ನಾವು ಧ್ಯಾನ ಮಾಡಿಕೊಂಡು ಅಲ್ಲಿ ನಾವು ರೊಟ್ಟಿ ಬರ್ಬೇಕಾದ್ರೆ ಇಷ್ಟು ವಿಷಯಗಳು ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಆ ಚಪಾತಿ ಮೇಲೆ ಕೈ ಹಾಕ್ಬೇಕು. ಓಕೆನಾ ಪ್ರೀತಿಯ ಸಹೋದರ ಸಹೋದರಿ? ರೈಟ್. ಇವಾಗ ನೆಕ್ಸ್ಟ್ ದ್ರಾಕ್ಷರಸ. ಓಕೆ, ರಕ್ತ ಏನಕ್ಕೆ? ಚಾಯೆ, ಜೀವ. ವೆರಿ ಗುಡ್. ಆಮೇಲೆ ಓಕೆ, ಅವ್ರ ಪವಿತ್ರವಾದ ರಕ್ತದಿಂದ ನನ್ನ ಪಾಪಗಳೆಲ್ಲ ತೊಳೆದಾಗಿದೆ. ಓಕೆ, ಬೇರೆ ರಕ್ತ, ಯೇಸು ಸ್ವಾಮಿನ ಪವಿತ್ರವಾದ ರಕ್ತ, ಲೈಫ್. 1 Peter chapter 1 verse 19. ಒಡಂಬಡಿಕೆ. 1 Peter chapter 1 verse 19. ಹ್ಮ್ we have been redeemed from the sin and death by the precious blood of Christ. We have been redeemed. ಅದಕ್ಕೆ ಯೇಸು ಸ್ವಾಮಿ ನಾವು ಏನ್ ಹೇಳ್ತೀವಿ? ಅವ್ರು ನಮ್ಮ ರಕ್ಷಕರು, ವಿಮೋಚಕರು. ಈಸ್ ಎ ರಿಡೆಂಪ್ಷನ್ ಪ್ರೈಸ್ ಆಫ್ ಅವರ್ ಲಾರ್ಡ್ಸ್ ಜೀಸಸ್ ಕ್ರೈಸ್ಟ್ ಪ್ರೆಷಸ್ ಬ್ಲಡ್. ಎಲ್ಲ ನಾವು ನೆನ್ಸ್ಕೊಳ್ಬೇಕು. 1 John chapter 1 verse 7. ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡಲ್ಲೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ. ಆತನ ಮಗನಾದ ಯೇಸು ಕ್ರಿಸ್ತನ ರಕ್ತವು ನಮ್ಮನ್ನು ಸಕಲ ಪಾಪದಿಂದ ಶುದ್ಧಿ ಮಾಡುತ್ತದೆ. ಹೌದ್ರಿ, ನಮ್ಮ ಸಕಲ ಪಾಪಗಳನ್ನ ಏನ್ ಮಾಡ್ತದೆ? ಶುದ್ಧಿ ಮಾಡ್ತದೆ. ಪ್ರೀತಿಯ ಸಹೋದರ ಸಹೋದರಿಯರೇ, ಸೊ ಇದೆಲ್ಲ ನೆನ್ಸ್ಕೊಂಡ್ಬಿಟ್ಟು ನಾವು ತೆಗಿಬೇಕು. ಇವಾಗ ಪ್ರಾಕ್ಟಿಕಲ್ ಆಗಿ ಬಂದ್ಬಿಡೋಣ. ಓಕೆ, ಆವತ್ತು ನಾವು ನೆನೆಸ್ಕೊಳ್ಬೇಕಾದ್ರೆ ಯಾವ ತರ ನಾವು ತಪ್ಪು ಮಾಡೋಕ್ಕೆಲ್ಲ ಸಾಧ್ಯತೆಗಳಿದೆ. ವೇರ್ ಆಲ್ ದ ಪಾಯಿಂಟ್ಸ್ ವಿ ಕ್ಯಾನ್ ಏಬಲ್ ಟು ಮೇಕ್ ದ ಮಿಸ್ಟೇಕ್ಸ್ ಅಂತ ನೋಡ್ಬೇಕಾದ್ರೆ 1 ಕೊರಿಂಥ್ಯ 11:28. ಆದರೆ ಒಬ್ಬನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಕ್ಕೊಂಡು ತಿನ್ನಲಿ, ಆ ಪಾತ್ರೆಯಲ್ಲಿ ಕುಡಿಯಲಿ. ಇವಾಗ ಇದೆಲ್ಲ ಏನ್ ಪರೀಕ್ಷೆ ಮಾಡ್ಬೇಕಂದ್ರೆ, ಆ ರೊಟ್ಟಿ ಅಂದ್ರೆ ಏನು, ಆ ಪಾತ್ರೆದಲ್ಲಿರುವ ದ್ರಾಕ್ಷರಸ ಇದ್ರೆ ಏನು, ಇದೆಲ್ಲ ಏನ್ ಮಾಡ್ಬೇಕು ನಾವು? ಇದೆಲ್ಲ ಒಬ್ಬನ ತನ್ನ ಮತ್ತೊಂದು. ಆದರೆ ಒಬ್ಬನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಆ ರೊಟ್ಟಿಯಲ್ಲಿ ತಕ್ಕೊಂಡು ತಿನ್ನಲಿ, ಆ ಪಾತ್ರೆಯಲ್ಲಿ ಕುಡಿಯಲಿ. ಇದೆಲ್ಲ ಪರೀಕ್ಷೆ ಮಾಡಿ ಕುಡೀರಿ. ಒಂದ್ ವೇಳೆ ಇದೆಲ್ಲ ಸರಿಯಾಗಿ ಪರೀಕ್ಷೆ ಮಾಡಿಲ್ಲ, ಇದರದು ನಿಜವಾದ ಅರಿವು ಇಲ್ದೆ ನಾವು ಅವಸರವಾಗಿ ಆ ಚಪಾತಿ ಮೇಲೆ ಇದು ಪಾತ್ರದ ಮೇಲೆ ಕೈ ಹಾಕಿದ್ರೆ ಏನಾಗ್ಬೋದು? 29. ಯಾಕೆಂದರೆ ಕರ್ತನ ದೇಹವೆಂದು ವಿವೇಚಿಸದೆ ಅಯೋಗ್ಯವಾಗಿ ತಿಂದು ಕುಡಿಯುವವನು ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೊಳಗಾಗುವನು. ನೋಡ್ರಿ, ಸೊ ಇದೆಲ್ಲ ಈ ಸತ್ಯ ಎಲ್ಲ ಗೊತ್ತಿಲ್ಲದೆ ಅಯೋಗ್ಯವಾಗಿ ಯಾರೊಬ್ಬರು ಅದಲ್ಲಿ ತಿಂದು ಕುಡಿದ್ರೆ ಅವ್ರಿಗೆ ಏನಾಗತ್ತೆ ರೀ? ನ್ಯಾಯ ತೀರ್ಪು, ಜಡ್ಜ್ಮೆಂಟ್. ಏನ್ ನ್ಯಾಯ ತೀರ್ಪು? ನ್ಯಾಯ ತೀರ್ಪು ಅದೇನ್ರಿ, ಓದೋಣ ಸಿಸ್ಟರ್. ಓಕೆ, ಈ ಕಾರಣದಿಂದಲೇ ನಿಮ್ಮಲ್ಲಿ ಬಹುಮಂದಿ ಬಲಹೀನರು ರೋಗಿಗಳು ಆಗಿದ್ದಾರೆ, ಅನೇಕರು ನಿದ್ರಿಸುತ್ತಾರೆ. ನಮ್ಮನ್ನು ನಾವೇ ವಿಚಾರಿಸಿಕೊಂಡರೆ ನ್ಯಾಯ ವಿಚಾರಣೆಗೊಳಗಾಗುವುದಿಲ್ಲ. ಈ ಕಾರಣದಿಂದಲೇ ಓಕೆ, ನಿಮ್ಮಲ್ಲಿ ಬಹುಮಂದಿ ಬಲಹೀನ. ಓಕೆ, ಟ್ಯೂಸ್ಡೇ ನಾವು ಪ್ರಭು ಭೋಜನೆ ಆಚರಣೆ ಮಾಡ್ತೀವಿ. ಒಂದು ವೇಳೆ ಅಯೋಗ್ಯರಾಗಿ ಆಚರಣೆ ಮಾಡ್ಬಿಟ್ರೆ ಓಕೆ, ನೆಕ್ಸ್ಟ್ ಡೇ April 1 ನಾವು ಏನಾಗ್ತೀವಿ? ನಿಮ್ಮಲ್ಲಿ ಬಹುಮಂದಿ ಬಲಹೀನರು.
ರೋಗಿಗಳು ಮತ್ತೆ ಅನೇಕರು ಆತರ ಆಗಿದಾರ. ಮತ್ತೆ ಹೆಂಗಿ ತೆಗಿಬೇಕು ಇದನ್ನ? ಅದಕ್ಕೆ ಏನ್ ಹೇಳ್ತೀವಿ? ಬಳೆ ಏನಿತ್ರ ಸ್ಪಿರಿಚುವಲ್ ಸಿಕ್ನೆಸ್ ಅಥವಾ ಕರೆಕ್ಟ್. ಓಕೆ, ಸೊ ಏನಾಗುತ್ತಂದ್ರೆ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಕಾರಣದಿಂದಲೇ, ಯಾವ ಕಾರಣ ಅಂದ್ರೆ ಆ ರೊಟ್ಟಿ ಅಂದ್ರೆ ಏನು, ಆ ದ್ರಾಕ್ಷರಸ ಅಂದ್ರೆ ಏನು, ಆ ಪ್ರಭುರ ಭೋಜನ ಅಂದ್ರೆ ಏನು, ಓಕೆ, ಆ ಮೆಮೋರಿಯಲ್ ಅಂದ್ರೆ ಏನು, ಇದೆಲ್ಲ ಸತ್ಯ ಗೊತ್ತಿಲ್ಲದೆ ನಾವು ಅದರಲ್ಲಿ ಪಾಲ್ಕೊಂಡ್ರೆ ಅದಲ್ಲಿ ಕೆಲವರು ಮಾತ್ರ ಬಲೆಯನರು ಹಂಗೆ ಹೇಳ್ತಾ ಇದಾರ? ಇಲ್ಲ, ಯಾರು ಬಹುಮಂದಿ ಬಹುಮಂದಿ ಏನಾಗ್ತಾರಂದ್ರೆ ಬಲೆಯಿನರು. ಯಾವ ತರ ಬಲೆಯಿನರು? ಸಿಸ್ಟರ್ ಹೇಳ್ದಂಗೆ ಆವತ್ತು ದಿಂದ ಎಷ್ಟೇ ಮನ್ನಾ ಓದಿದ್ರು ಕೂಡ, ಎಷ್ಟೇ ಸಾಂಗ್ಸ್ ಇನ್ ದ ನೈಟ್ ಓದಿದ್ರು ಕೂಡ ಓಕೆ ಅರ್ಥ ಆಗಲ್ಲ. ಎಷ್ಟೇ ಉಪದೇಶಗಳು, ನೆಕ್ಸ್ಟ್ ಏನು, ಎಷ್ಟೇ ನಾವು ಇಲ್ಲಿ ಸಭೆ ಕೂಡಿ ಹಲವಾರು ಸಹೋದರರ ಮುಖಾಂತರ ಸತ್ಯ ಹೇಳಿದ್ರು ಕೂಡ ಅರ್ಥ ಆಗಲ್ಲ. ಕೇಳ್ತೀವಿ, ಬ್ರದರ್ ಹೆಂಗ್ ಮಾತಾಡಿದ್ರು? ಬ್ರದರ್ ಚೆನ್ನಾಗಿ ಮಾತಾಡಿದ್ರು. ಎಷ್ಟು ಚೆನ್ನಾಗಿ ಮಾತಾಡಿದ್ರು ಗೊತ್ತಾ? ಕರೆಕ್ಟ್ ಅಮ್ಮ, ಏನ್ ಮಾತಾಡಿದ್ರು? ಬಳ್ಳಿ ಏನಿತ್ತು. ಆಮೇಲೆ ಸಿಸ್ಟರ್ ಹೇಳ್ದಂಗೆ ರೋಗಿಗಳು. ಏನು ರೋಗಿ? ಓಕೆ, ಏನ್ ರೋಗಿ? ವಾಟ್ ಸ್ಪಿರಿಚುವಲ್ ಸಿಕ್ನೆಸ್? ಏನ್ ರೋಗಿ? ದೇವ್ರ ವಾಕ್ಯದ ಮಹತ್ವ ನಮಗೆ ಗೊತ್ತಾಗಲ್ಲ, ಅದೇ ಹೇಳ್ಬಿಟ್ನಲ್ಲ, ಇದು ಅರ್ಥ ಆಗಿಲ್ಲ ಅಂತ. ರೋಗಿ ಗೊತ್ತಾಗಲ್ಲ ದೇವ್ರ ಮಾರ್ಗದಲ್ಲಿ. ಟಿವಿ ಪೇಷಂಟ್ ನೋಡಿದ್ದೀರಾ? ಓಕೆ, ಅವ್ರ ಹತ್ರ ಬೈಬಲ್ ಕೊಟ್ರೆ ಹೇಗೆ ಇರುತ್ತೆ? ಹೆಂಗೆ ಹೆಂಗೆ ನಡೀತಾ ಇರ್ತಾರೆ. ಓಕೆ, ಸೊ ಯಾರಿಗಾದ್ರು ಸುವಾರ್ತೆ ಹೇಳ್ಬೇಕಂದ್ರೆ ಓಕೆ, ಅವ್ರಿಗೆ ಏನಾಗುತ್ತೆ, ಏನೋ ಅವ್ರು ಬಡ್ಕೊಳ್ತಾರೆ, ಸತ್ಯ ಬರಲ್ಲ, ಏನೋ ಬಡ್ಕೊಳ್ತಾರೆ. ಆಮೇಲೆ ಏನ್ ಬ್ರದರ್ ಅಂತ ಈ ತರ ಪ್ರಶ್ನೆಗಳು ಕೇಳ್ಬಿಟ್ರೆ ಅಯ್ಯೋ ನಮ್ಗೆ ಅಂತ ಬಿಟ್ರಪ್ಪ ಅಂತ ಬಿಟ್ಟು ಹೋಗ್ಬಿಡ್ತಾರೆ. ಅದು ರೋಗಿ. ಏನ್ ಹೇಳ್ತಾರೆ? ಪೇತ್ರಗೆ ಹೇಳ್ತಾರಲ್ಲ, ನಿಮ್ಮೊಂದಿಗೆ ಇರೋತಕ್ಕಂಥ ನಂಬಿಕೆ ಬಗ್ಗೆ ಯಾರಾದ್ರೂ ಕೇಳ್ಬೇಕಾದ್ರೆ ಯಾವ ತರ ನಾನು ಉತ್ತರ ಕೊಡ್ಬೇಕು? ಟೆನ್ಷನ್ ಆಗಿ, ಗದರಿಸಿ, ಖಂಡಿಸಿ, ಹೋಗ್ರಿ ರೀ ನಿಮ್ಗೆ ಅರ್ಥನೇ ಆಗಲ್ಲ, ಹಂಗೆ ಆ ತರ ಇಲ್ಲ. ಏನೋ ಅದಕ್ಕೆ ಒಂದಕ್ಕೆ ಇದಕ್ಕೆ ಕ್ಯಾರೆಕ್ಟರ್ ಇದೆ. ಏನು? ತಾಳ್ಮೆದಿಂದ ನನ್ನ ನಂಬಿಕೆ ಇದು ಅಂತ ಹೇಳ್ಕೊಟ್ರೆ ಆವಾಗ ಅವನು ಬಲಿರ್ತಾರಲ್ಲ, ರೋಗಿ ಅಲ್ಲ, ಅವನು ಸ್ಥಿರವಾಗಿದ್ದಾನೆ. ಇಲ್ಲಾಂದ್ರೆ ಏನ್ ಮಾಡ್ತೀನಿ, ನಾನು ರೋಗಿ, ಇನ್ನೊಬ್ರನ್ನ ಏನ್ ಮಾಡ್ಬಿಡ್ತೀನಿ, ರೋಗಿ ತರ್ತೀನಿ. ಐ ಆಲ್ಸೋ ಸಿಕ್ ಅಂಡ್ ಮೇಕ್ ಅದರ್ ಪೀಪಲ್ ಆಲ್ಸೋ ಸಿಕ್. ಓಕೆ, ಇದು ಎರಡು ವಿಷಯ. ಮೂರನೇದು ಅನೇಕರು ಅದೇನು ಅಂತ. ಯಾರಾದ್ರೂ ಸತ್ತೋಗಿರ್ತಾರ? ಇಲ್ಲ ಸತ್ಯವನ್ನ ಬಿಟ್ಟು ಹೋಗ್ತಾರೆ. ಇಲ್ಲ, ಅದಾದ್ರೂ ಪರವಾಗಿಲ್ವಲ್ಲ, ಬಂದವರು ಬಂದ್ರು, ಓದೋರು ಓದತ್ತ ಹೇಳ್ಬಿಡ್ತೀವಿ. ಎಕ್ಸಾಕ್ಟ್ಲಿ ಅಲ್ವಾ? ಯಾವ ತರ ಸತ್ತೋಗ ಸ್ಥಿತಿನಲ್ಲಿ ಇರ್ತಾರಂದ್ರೆ, ನನ್ನ ಜೊತೆಲೇ ಇರ್ತಾರೆ, ನಮ್ಮ ಪಕ್ಕದಲ್ಲೇ ಸಭೆಯಲ್ಲಿ ಕೂಡ್ತಾರೆ, ನನ್ನನ್ನೇ ಅಪ್ಕೊಳ್ತಾರೆ, ನನ್ನನ್ನೇ ವಿಶ್ ಮಾಡ್ತಾರೆ, ಓಕೆ, ಎಲ್ಲ ಮಾಡ್ತಾರೆ. ಆದ್ರೆ ಸತ್ಯದ ವಿಷಯದಲ್ಲಿ ಓಕೆ ಯಾವತ್ತೋ ಸತ್ತೋಗಿರ್ತಾರೆ. ಪವಿತ್ರಾತ್ಮದ ವಿಷಯದಲ್ಲಿ ಯಾವತ್ತೋ ಪವಿತ್ರಾತ್ಮ ಏನ್ ಮಾಡ್ಬಿಡ್ತಾರೆ, ತೆಗೆಲ್ಬಿಟ್ಟಿರ್ತಾರೆ. ಬರ್ತಾರೆ, ಕೂಡ್ತಾರೆ, ಹೋಗ್ತಾರೆ, ಓಕೆ, ನಮ್ಮನ್ನ ಅಪ್ಕೊಳ್ತಾರೆ, ವಿಶ್ ಮಾಡ್ತಾರೆ. ಆದ್ರೆ ಯಾವ ಲೆಕ್ಕದಲ್ಲಿ ಇಲ್ಲ ಅಂದ್ರೆ ಸಂಖ್ಯೆದ ಲೆಕ್ಕದಲ್ಲಿ ಇರ್ತಾರೆ, ಎನ್ಸುವ ಲೆಕ್ಕದಲ್ಲಿ ಇದ್ದಾರೆ. ಆದ್ರೆ ಸಭೆ, ದ ಟ್ರೂ ಚರ್ಚ್, ದಿ ಚರ್ಚ್ ಅಂಡ್ ದ ಕ್ರೈಸ್ಟ್, ಆ ಲೆಕ್ಕದಲ್ಲಿ ಎಲ್ಲೋ ಇರ್ತಾರೆ. ಅದೇ ಕೆಲವೊಂದು ಫಾರಿನ್ ಬ್ರದರ್ಸ್ ಹತ್ರ ನಾವು ಮಾತಾಡ್ಬೇಕಾದ್ರೆ ಹಂಗೆ ಅವ್ರು ಕೇಳ್ತಾರೆ, ಹೌ ಇಸ್ ಬ್ರದರ್ ಇನ್ ಇಂಡಿಯಾ, ಹೌ ಮೆನಿ ಪೀಪಲ್ ಆರ್ ದರ್ ಇನ್ ಇಂಡಿಯಾ ಅಂತ ಕೇಳ್ತಾರೆ. ಒಂದ್ ವೇಳೆ ನಾನು ಏನಾದ್ರು 300 ಜನ ಇದ್ದಾರೆ ಅಂದ್ರೆ ಅವರೇ ಒಂಥರ ಒಂದು ಸ್ಮೈಲ್ ಕೊಡ್ತಾರೆ. 300 ಜನ, ಅಲ್ಲಿ ಇರೋರೆಲ್ಲ 5 ಜನ ಇಲ್ಲ 8 ಜನ ಇದ್ರೆ ಜಾಸ್ತಿ. 300 ಜನ ಇದ್ರೆ ಏನಂತ ಆದ್ರೆ 300 ಜನರು ಕೂಡ ಈ ಒಂದು ಸಭೆನ, 300 ಜನ ಕೂಡ ಈ ಒಂದು ಇಕ್ಕಟ್ಟದ ಮಾರ್ಗದಲ್ಲಿ ನಡೆಸೋರ, 300 ಜನ ಕೂಡ ಜೀವ ಬಲಿ ಒಪ್ಪಿಸಿಕೊಂಡು ನಡೆಯೋರ? ಪ್ರಶ್ನೆ.
ಇದು ಪಾಯಿಂಟ್. ಸೊ ಅದಕ್ಕೆ ನಾವು ಹೇಳ್ತೀವಿ, ನಮ್ಗೆ ಹೆಣ್ಸೋರು ಬೇಕಾಗಿಲ್ಲ, ಕ್ವಾಲಿಟಿ ಬೇಕು. ಪ್ರೀತಿಯ ಸಹೋದರ ಸಹೋದರಿಯರೇ, ಸರಿ, ಇದೆಲ್ಲ ತಿಳ್ಕೊಂಡ್ಬಿಟ್ರೆ ಕೊನೆಗೆ ನಮ್ಗೆ ಏನ್ ಬರುತ್ತಂದ್ರೆ ಒಂದು ಮನಸ್ಸು, ಏನೇ ಇದ್ರು ಕೂಡ ಈ ವರ್ಷ ಮಾತ್ರ ನಾನು ಇನ್ನ ಆ ಸಿದ್ಧತೆಯಲ್ಲಿ ಬ್ರದರ್. ಓಕೆ, ಯಾಕೆಂದ್ರೆ ವಚನ ಎಲ್ಲ ಓದ್ಬಿಟ್ನಲ್ಲ, ಅಯೋಗ್ಯರಾಗಿ ಪಾಲ್ಕೊಂಡ್ಬಿಟ್ರೆ ನ್ಯಾಯ ತೀರ್ಪು ನಮ್ಮ ಮೇಲೆ ಇರುತ್ತೆ. ಇದೇ ನಿಮಿತ್ತವಾಗಿ ನೀವು ಅನೇಕರು ಬಲಹೀನತರು, ವ್ಯಾಧಿಸ್ತರು, ಬಹುಮಂದಿ ಓಕೆ ನಿದ್ರಿಸ್ತಿದ್ದಾರೆ. ಯಾಕಪ್ಪ ಈ ಒಂದು ನ್ಯಾಯ ತೀರ್ಪು ನನ್ಗೆ, ಈ ವರ್ಷ ಬಿಟ್ಬಿಡೋಣ. ಇದು ಓಕೆನಾ, ನಾಟ್ ಓಕೆನಾ? ಮತ್ತೆ ಯಾವ್ದು ಓಕೆ? 2 days ಇದೆ ಸಿಸ್ಟರ್. 1 ವರ್ಷ ಓದ್ಬೇಕು ಎಕ್ಸಾಮ್ಗೆ, ರಾತ್ರಿ ಎಲ್ಲ ಓದೋದಲ್ಲ. ಓಕೆ, ಹೌದು ಪ್ರೀತಿಯ ಸಹೋದರ ಸಹೋದರಿಯರೇ, ಆ ತರ ಒಂದು ಮನಸ್ಸು ಖಂಡಿತವಾಗಿ ಬರುತ್ತೆ. ಆ ತರ ಮನಸ್ಸು ಬಂದ್ರೆ ಇಮಿಡಿಯೇಟ್ ಆಗಿ ನಾವು ಬಂದು ವಚನ ಹುಡುಕ್ಬೇಕಾದ್ರೆ, ವಚನ ನಮ್ಗೆ ಏನ್ ಹೇಳುತ್ತೆ ಅಂತ ನೋಡ್ಬೇಕಾದ್ರೆ, ಓದೋಣ ರೀ. ಮಾರ್ಕ್ ಬರೆದ ಸುವಾರ್ತೆ 2:17. ಮಾರ್ಕ್ ಚಾಪ್ಟರ್ 2:17. ಯೇಸು ಅದನ್ನು ಕೇಳಿ, ಹ್ಮ್ ಕ್ಷೇಮದಿಂದಿರುವವರಿಗೆ ಅಲ್ಲ, ಹ್ಮ್ ಕ್ಷೇಮವಿಲ್ಲದವರಿಗೆ ವೈದ್ಯನು ಬೇಕು. ಆ ನಾನು ನೀತಿವಂತರನಲ್ಲ, ಹ್ಮ್ ಆದರೆ ಪಾಪಿಗಳನ್ನು ಮಾನಸಾಂತರಕ್ಕಾಗಿ ಕರೆಯುವುದಕ್ಕೆ ಬಂದೆನು ಎಂದು ಅವರಿಗೆ ಹೇಳಿದನು. ನೀತಿವಂತರಿಗಲ್ಲ ಇದು, ಓಕೆ, ಪಾಪಿಗಳಿಗೆ, ಕ್ಷೇಮವರಿಗೆ ಬಂದು ವೈದ್ಯರು ಬೇಕಾಗಿಲ್ಲ. ಓಕೆ, ಯಾರಿಗೆ ಅದು ಸಿಕ್ಕಿದ್ಯೋ ಅವ್ರಿಗೆ ವೈದ್ಯರು. ಓಕೆ, ಆ ಸಂದರ್ಭದಲ್ಲಿ ಅದೇ ಒಂದು ಕಡೆ ರಸಲ್ ಬ್ರದರ್ ಕೊಟ್ಟಿರೋ ಆರ್ಟಿಕಲ್ ಕೊಟ್ಟರು, ನನ್ನ ಮಗ, ಯಾರೆಲ್ಲ ತುಂಬಾ ಹೃದಯದಲ್ಲಿ ಒಂದು ವೆಯ್ಟ್, ಓಕೆ, ಭಾರ, ಆಮೇಲೆ ಫುಲ್ ಆಫ್ ಡಿಸ್ಕರೇಜ್ಮೆಂಟು, ಅಂಥವ್ರು ನಾಳೆದು ಹೆಂಗಪ್ಪ ಅಂತ ದೊಡ್ಡ ಪ್ರಶ್ನೆದಲ್ಲಿ ಇರೋರಿಗೆ ಮಾತ್ರನೇ ಅದಂತೆ, ಅಂಥವ್ರಿಗೆ ಅದು ಆ ಒಂದು ಭೋಜನ ಅಂತೆ. ಆ ತರ ಅವರು ಫಸ್ಟ್ ಹೋಗ್ಬೇಕು. ಯಾಕೆಂದ್ರೆ ತುಂಬಾ ನೀನು ಸೋರ್ವು, ಡಿಸ್ಕರೇಜ್ಮೆಂಟ್, ಓಕೆ, ತುಂಬಾ ಡಿಸ್ಕರೇಜ್ಮೆಂಟ್ ಆಗಿದ್ದಾರಲ್ಲ, ಓಕೆ, ಅವ್ರಿಗೆ ಮನಸ್ಸಲ್ಲಿ ಭಾರ, ಓಕೆ, ದುಃಖ ಸಂಕಟ ಎಲ್ಲ ಇದೆಯಲ್ಲ, ಅವ್ರಿಗೇನೆ ಅದು ಅಂತ ಹೇಳ್ತಾರೆ. ಇನ್ನಷ್ಟು ಕೆಲವೊಂದು ವಚನ ಓದೋಣ ರೀ. ಮತ್ತಾಯ 9:13. ಮ್ಯಾಥ್ಯೂ ಚಾಪ್ಟರ್ 9:13. ಪವಿತ್ರವಾದವುಗಳ ಸೇವೆ ಮಾಡುವವರು ಹ್ಮ್ ಆಲಯದವುಗಳಿಂದ ಜೀವಿಸುವರೆಂದು, ಯಜ್ಞವೇದಿಯ ಬಳಿಯಲ್ಲಿ ಸೇವೆ ಮಾಡುವವರು ಯಜ್ಞವೇದಿಯೊಂದಿಗೆ ಪಾಲುಗಾರರೆಂದು ನಿಮಗೆ ಗೊತ್ತಿಲ್ಲವೋ? ಹಾ ಅದೇ ರೀತಿಯಾಗಿ ಹ್ಮ್ ಸುವಾರ್ತೆಯನ್ನು ಸಾರುವವರು ಸುವಾರ್ತೆಯಿಂದಲೇ ಜೀವನ ಮಾಡಬೇಕೆಂದು ಹ್ಮ್ ಕರ್ತನು ನೇಮಿಸಿದನು. ಆದರೆ ಅಲ್ಲ sister. ಏಕೆಂದ್ರೆ ನಾನು ನೀತಿವಂತನಲ್ಲ, ಹಾ ನಾನು ನೀತಿವಂತನಲ್ಲ, ಹಾ ಇದಕ್ಕಾಗಿ ಎಕ್ಸಾಕ್ಟ್ಲಿ ಲೋಕೇಶ್ ಬ್ರದರ್, ದಟ್ಸ್ ಅ ಪಾಯಿಂಟ್ ಐ ವಾಂಟ್. ಓಕೆ, ನಾನು ನೀತಿ ಬಂದಿಲ್ಲ, ಪಾಪಿಗಳನ್ನೇ ಅವ್ರೇನ್ ಅದಕ್ಕೇನೆ ಬಂದಿದ್ದೀನಿ. ಇನ್ನೊಂದು ವಚನ ಓದೋಣ, ಮ್ಯಾಥ್ಯೂ ಚಾಪ್ಟರ್ 21:31. ಮ್ಯಾಥ್ಯೂ 21:31. ಈ ಇಬ್ಬರಲ್ಲಿ ಹ್ಮ್ ಯಾವನು ತನ್ನ ತಂದೆಯ ಇಷ್ಟದಂತೆ ಮಾಡಿದನು ಎಂದು ಕೇಳಲು, ಹ್ಮ್ ಅವರು ಆತನಿಗೆ ಹ್ಮ್ ಮೊದಲನೆಯವನು ಅಂದನು. ಹ್ಮ್ ಆಗ ಯೇಸು ಅವರಿಗೆ, ಸುಂಕದವರು ಸೂಳೆಯರು ನಿಮಗಿಂತ ಮೊದಲು ಹ್ಮ್ ದೇವರ ರಾಜ್ಯದೊಳಗೆ ಸೇರುವರೆಂದು ನಿಮಗೆ ನಿಜವಾಗಿ ಹೇಳುತ್ತೇನೆ. ನೋಡಿದ್ರಿ ಅಲ್ವಾ? ಸೊ ನಾವು ಅನ್ಕೊಂಡಿರ್ತೀವಿ, ನಾಲ್ಕು ಇವ್ರ ಸಭೆನೇ ಇಲ್ಲ ಅಂತ ನಾವು ಅನ್ಕೊಳ್ತೀವಿ. ಯಾಕಂದ್ರೆ ನಾವು ಏನ್ ನೋಡ್ತೀವಿ? ಮುಖ ನೋಡ್ತೀವಿ. ಆದ್ರೆ ದೇವ್ರು ಏನ್ ನೋಡ್ತಾರೆ? ಹೃದಯ ನೋಡ್ತಾರೆ, ಹೃದಯ ನೋಡ್ತಾರೆ. ಅದನ್ನೇ ಹೇಳ್ತಾ ಇದ್ದಾರೆ. ಅವರೇ ಫಸ್ಟ್ ನಿಮ್ಗೂ ಮೊದಲು ಎಲ್ಲಿರ್ತಾರೆ? ಅವಾಗ ಅಷ್ಟು ಪಶ್ಚಾತ್ತಾಪ ಮಾಡಿದ್ರೇನೆ ಸೊ ಅವ್ರಿಗೆ ಏನಿದೆ ಎಲ್ಲಾ ತೀರ ಅವಕಾಶಗಳು ಅವ್ರಿಗೆ ಸಿಗುತ್ತೆ ಅಂತ. ಲೂಕ 5:32. ನಾನು ನೀತಿವಂತರನ್ನಲ್ಲ, ಹ್ಮ್ ಆದರೆ ಪಾಪಿಗಳನ್ನು ಮಾನಸಾಂತರಕ್ಕೆ ಕರೆಯುವುದಕ್ಕಾಗಿ ಬಂದೆನು ಎಂದು ಹೇಳಿದನು. ಇನ್ನೊಂದು ಲಾಸ್ಟ್ ವಚನ ಹೋದ್ರಿ, ತುಂಬಾ ಹಾರ್ಟ್ ಟಚಿಂಗ್ ವಚನ ಇದು. ಲೂಕ 19:10.
ಯಾಕೆಂದರೆ ಹ್ಮ್ ಮನುಷ್ಯ ಕುಮಾರನು ತಪ್ಪಿ ಹೋದದ್ದನ್ನು ಹುಡುಕಿ ಹ್ಮ್ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿದನು. ಅಲ್ವನ್ರಿ, ಆದ ಮುಖಾಂತರ ಎಲ್ಲ ಮನುಷ್ಯರು ಏನು ಕಳ್ಕೊಂಡಿದ್ದಾನೆ. ಏನೇನು ನಾವು ಕಳ್ಕೊಂಡಿದ್ದೀವೋ ಅದೆಲ್ಲ ಮತ್ತೆ ಕೊಡಕ್ಕೇನೆ ರಕ್ಷಣಾದ ಯೇಸು ಸ್ವಾಮಿ ಬಂದಿದ್ದಾರೆ ಅಂತ ಹೇಳ್ತೇವೆ. ಓಕೆ, ಇನ್ನೊಂದು ವಚನ ಕೂಡ ಓದನ್ರಿ. 1 ತಿಮೋಥಿಯು ಚಾಪ್ಟರ್ 1:15. ಕ್ರಿಸ್ತ ಯೇಸು ಹ್ಮ್ ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂದು ಹೇಳುವುದು ಪಾಯಿಂಟ್. ಓಕೆ, ಕ್ರಿಸ್ತ ಯೇಸು ಯಾರಕ್ಕೋಸ್ಕರ ಬಂದಿದ್ದಾರೆ? ಪಾಪಿಗಳನ್ನ ಪಾಪಿಗಳನ್ನ ರಕ್ಷಣೆ ಮಾಡಕ್ಕೆ ಬಂದಿದ್ದಾರೆ. ಓಕೆ, ಅದಲ್ಲಿ ನಾನು ಯಾರು? ಅಪೋಸ್ತಲರು ಯಾರು? ಪ್ರಮುಖ ಮುಖ್ಯವಾದ ನೋಡಿದ್ರಿ, ಇದು ಪಾಯಿಂಟ್. ಓಕೆನಾ, ಓದ್ಬಿಡೋಣ. 1 ತಿಮೋಥಿ ಚಾಪ್ಟರ್ 1:15. ಓಕೆ, ತಿರ್ಗಾನವದ ಹ್ಮ್ ಕ್ರಿಸ್ತ ಯೇಸು ಪಾಪಿಗಳನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು ಎಂದು ಹೇಳುವುದು ಹ್ಮ್ ನಂಬತಕ್ಕದಾಗಿಯೂ ಸರ್ವಾಂಗೀಕಾರಕ್ಕೆ ಯೋಗ್ಯವಾದದ್ದಾಗಿಯೂ ಅದೇ. ಹ್ಮ್ ಆ ಪಾಪಿಗಳಲ್ಲಿ ನಾನೇ ಮುಖ್ಯನು. ಆ ಪಾಪಿಗಳಲ್ಲೇ ನಾನೇ ಮುಖ್ಯ ಅಂತ ಯಾರು ಹೇಳಿದ್ದು? ಅಪೊಸ್ತಲ ಪೌಲ್ ಹೇಳಿದ್ದಾರೆ. ಓಕೆ, ಸೊ ಆ ಸಂದರ್ಭದಲ್ಲಿ ಇದೆಲ್ಲ ಏನಾಗತ್ತಂದ್ರೆ ಸೈತನನ ಒಂದು ಇದು ಕೆಲಸ. ವಂಚನೆ. ಓಕೆ, ಈ ತರ ಎಲ್ಲ ಸಭೆಯಿಂದ, ನಿಜವಾದ ಸಭೆಯಿಂದ ನಾವು ಆಚೆ ಬರಬೇಕು. ಯೇಸು ಸ್ವಾಮಿ ಈಡು ಬಲಿಯನ್ನ ನಾವು ಪ್ರೈಸ್ ಮಾಡಬಾರ್ದು, ಅವರ ಸಫರಿಂಗ್ಸ್ ಅಲ್ಲಿ ನಾನು ಪಾಲ್ಕೊಳ್ಬಾರ್ದು. ಇದೆಲ್ಲ ತಪ್ಸ್ಕೊಳಕ್ಕೆ ಏನ್ ಮಾಡ್ತಾರೆ ಸೈತಾನನು? ಈ ತರ ಎಲ್ಲ ಒಂದು ವಂಚನೆ ಕೊಡ್ತಾರೆ. ಅದರಿಂದ ಇದೆಲ್ಲ ಎದ್ಬಿಡೋಣ ರೀ. ಓಕೆ, ಖಂಡಿತವಾಗಿ ದೇವರು ಈ ವರ್ಷ 2026 ಮಾರ್ಚ್ 31ನೇ ತಾರೀಕು ಯಾರಿಗೆ ಕೊಡದಿರುವ ಒಂದು ಶ್ಲಾಘ್ಯ, ಓಕೆ, ಕೋಟಿ ಜನರಿಗೆ ಕೊಡದಿರುವ ಒಂದು ಕರೆ ನಮ್ಗೆ ಕೊಟ್ಟಿದ್ದಾರೆ. ಈ ಕರೆನಲ್ಲಿ ನಾವು ಭಾಗವಹಿಸ್ಕೊಳ್ಳೋಣ. ಹೋಗಕ್ ಮುಂಚೆ ಇನ್ನ 2 ದಿವಸ ಐತೆ. ಆ 2 ದಿವಸದಲ್ಲಿ ಕಳೆದ 1 ವರ್ಷದಿಂದ ಓಕೆ ನನ್ನಲ್ಲಿ ಇರತಕ್ಕಂಥ ಕೊರತೆ, ಸೊ ನನ್ನಲ್ಲಿ ಇರತಕ್ಕಂಥ ಕೈ, ಸೊ ಇದೆಲ್ಲ ಎತ್ತಾಕ್ಬಿಡೋಣ. ಹೆಂಗೆ ಎತ್ತಾಕೋದು? ಅದೇ ಬ್ರದರ್, ಇನ್ನೊಂದು ಪಾತ್ರೆ ಎತ್ಕೊಂಡ್ ಮುಂದೆ ಕೈ ಹಾಕ್ಬಿಡೋಣ ಅಂತ ಇಲ್ಲ. ಒಳ್ಳೆ ಅವಕಾಶ ಏನಪ್ಪಾ ಅಂದ್ರೆ, ಓಕೆ, ವೆರಿ ಗುಡ್ ಆಪರ್ಚುನಿಟಿ ಏನಪ್ಪಾ ಅಂದ್ರೆ, ಇವತ್ತು ಈ ಕ್ಷಣನೇ ನನ್ನ ಸಹೋದರ ಸಹೋದರಿ ಮಧ್ಯದಲ್ಲಿ ಏನಾದ್ರೂ ನಮ್ಮಲ್ಲಿ ಅಲ್ಪ ಸ್ವಲ್ಪ ಇರುವ ಕೈ ಏನಾದ್ರು ಇದ್ಬಿಟ್ರೆ ಹೋಗ್ಬಿಟ್ಟು ಫಸ್ಟ್ ನಮ್ಮ ಕ್ಷಮಾಪಣೆ ಕೇಳ್ಬಿಡೋಣ. ಕ್ಷಮಾಪಣೆ ಕೊಡ್ತಾರ ಬಿಡ್ತಾರ ಅದು ಅವ್ರು ಬಿಟ್ಟಿದ್ದು. ಬಟ್ ತಂದೆಯಾದ ದೇವರು ನಮ್ಮನ್ನ ಇದನ್ನ ನೋಡ್ತಾನೆ. ಎಲ್ಲಾರ ಮಧ್ಯದಲ್ಲಿ ಕೂಡ ಸಮಾಧಾನ ಮಾಡ್ಕೊಳ್ಳೋಣ ರೀ. ನಮ್ಮಲ್ಲಿ ಇರೋತಕ್ಕಂಥ ಕೈಯಿನ ಎತ್ತು ಹಾಕ್ಸಿ, ಓಕೆ, ಕೊಟ್ಟಿರತಕ್ಕಂಥ ಅವಕಾಶದಲ್ಲಿ ನಾವು ಸಮಾಧಾನವಾಗಿ, ಸಂತೋಷವಾಗಿ, ಪವಿತ್ರವಾಗಿ ಅಲ್ಲಿ ಒಂದು ಭಾಗಿಸ್ಕೊಂಡು ಮತ್ತೆ ನಮಗೋಸ್ಕರ ಒಂದು ಹೊಸ ವರ್ಷ ನಮಗೋಸ್ಕರ ನೇಮಿಸಿದ್ದಾರೆ. ಆ ಹೊಸ ವರ್ಷದಲ್ಲಿ ನಾವು ಯೇಸು ಸ್ವಾಮಿಗೋಸ್ಕರ, ಈ ಸ್ವಾರ್ಥಕ್ಕೋಸ್ಕರ, ನಮ್ಮ ಸಹೋದರ ಸಹೋದರಿಗೋಸ್ಕರ ಯಾವ ತರ ಜೀವನ ಮಾಡ್ಬೇಕಂತ ತಂದೆ ದೇವ್ರ ಹತ್ರ ಬೇಡೋಣ. ಅವ್ರು ಎಲ್ಲ ವಿಧವಾದ ಆಶೀರ್ವಾದ ನಮ್ಗೆ ಕೊಡ್ತಾರೆ ಅಂತ ನಂಬಿಕೆ ಇರೋಣ. ನಮಗೋಸ್ಕರ ಕೂಡ ಪ್ರಾರ್ಥನೆಯಲ್ಲಿ ಇಟ್ಕೊಳ್ರಿ. ನಾವು ಕೂಡ ನಿಮ್ಮೆಲ್ಲರಿಗೋಸ್ಕರ ಪ್ರಾರ್ಥನೆಯಲ್ಲಿ ಇಟ್ಕೊಳ್ತೀವಿ. ಏನೋ ಅಂತಿದ್ದೀರಲ್ಲ. 4 ವರ್ಷ ಆಚರಿಸೋದ್ರಲ್ಲ, 3 ವರ್ಷ ಯಾವ ರೀತಿ ಆಚರಿಸೋದು? ಕೊನೆಗೋಸ್ಕರ ಈ ರೀತಿ ಆಚರಿಸೋದು ಅಂದ್ರೆ 3 ವರ್ಷ ಹಳೆ ಸಿಸ್ಟಮ್, ಬರೀ ಕುರಿ ಕತ್ತರಿಸಿ ಆ ಒಂದು ರಕ್ತ. ಸೊ ದಟ್ ಈಸ್ ದ ಟ್ರೆಡಿಷನ್ ಆಫ್ ಜೂ. ಆವತ್ತು ದಿವಸ ಕೂಡ ಅದನ್ನೇ ಆಚರಿಸಿದ್ರು. ಲಾಸ್ಟ್ ಪಸ್ಕ ಆಲ್ಸೋ ಅವರು ಕುರಿ ಮರಿನ ಕತ್ತರಿಸಿದ್ರು, ಆ ರಕ್ತನ ಮಾಡ್ಬಿಟ್ಟು ದಿಢೀರ್ ಅಂತ ಎದ್ದೇಳಿ ಇದನ್ನ ಅಲ್ಲಿರುವತಕ್ಕಂಥ ರೊಟ್ಟಿ ದ್ರಾಕ್ಷರಸನ್ನ ಆವತ್ತು ಹೊಸ ಒಡನ್ಪಡಿಕೆ ಆಗಿ ನಮ್ಗೆ ಕೊಟ್ರು. ಆವತ್ತು ಕೂಡ ಅದನ್ನೇ ಆಚರಣೆ ಮಾಡಿದ್ರು. ಯಾಕೆಂದ್ರೆ ಆವತ್ತು ದಿವಸ ಏನಾದ್ರು ಒಂದು ವೇಳೆ ಆಚರಣೆ ಮಾಡಿಲ್ಲ ಅಂದ್ರೆ ಏನ್ ತಪ್ಪಾಗಿತ್ತು? ಏನ್ ತಪ್ಪಾಗ್ತಾ ಇತ್ತು? ಎಕ್ಸಾಕ್ಟ್ಲಿ. Jesus Christ has kept all the laws. ಒಂದ್ ವೇಳೆ ಅವತ್ತು ಮಾಡಿಲ್ಲ ಅಂದ್ರೆ ನ್ಯಾಯ ಪ್ರಮಾಣ ಮೀರಿಸ್ಬಿಟ್ಟಿದ್ರು. ಹಾಗಾದ್ರೆ ನ್ಯಾಯ ಪ್ರಮಾಣ ಎಲ್ಲಿ ಅವ್ರ ಇದು ಮಾಡಿದ್ರು, ಸ್ಟಾಪ್ ಮಾಡಿದ್ರು? ಓಕೆ, ಇವತ್ತು ತನಕ, ನಾಳೆ ಅದನ್ನೇ ಮಾಡ್ತೀವಿ. ಯಾವತ್ತು 12 ಅಪೋಸ್ಟಲ್ಸ್ಗೆ ಇದನ್ನ ರೊಟ್ಟಿ ಮತ್ತೆ ದ್ರಾಕ್ಷರಸ ಕೊಟ್ರು ಅಲ್ಲಿ ತನಕ ಸೀಸ್ ಆಗಿಲ್ಲ.
ಯೇಸು ಸ್ವಾಮಿ ಶಿಲ್ವೆ ಮರದ ಮೇಲೆ ಶಾಸ್ತ್ರನ ಎಲ್ಲ ಸಂಪೂರ್ಣವಾಗಿ ಆ ಒಂದು ಶಿಲ್ಬೆ ಮೇಲೆ ಆಣಿ ಓಡಿಸ್ಬಿಟ್ರು, ಅಲ್ಲಿಗೆ ಮುಗ್ದೋಯ್ತು. ನೆಕ್ಸ್ಟ್ ಬಂದು ಹೌದು ಹೌದು ದಟ್ಸ್ ವೆರಿ ಫ್ಯಾಂಟಾಸ್ಟಿಕ್ ಕ್ವಶನ್ಸ್. ಅವ್ರು ಫಾಲೋ ಮಾಡಿದ್ರು, ಬಟ್ ಅದು ಎಲ್ಲಿ ತನಕ ಅಂದ್ರೆ AD 70 ತನಕ, ಇವತ್ ತನಕ ಅಲ್ಲ. AD 70 ಇದು ಮಾಂಸಿಕವಾದ ಇಸ್ರಾಯೇಲರು ಫಾಲೋ ಮಾಡಿದ್ರು. ಎಲ್ಲಿ ತನಕ ಅಂದ್ರೆ AD 70 ತನಕ ಮಾಡಿದ್ರು. ಇವಾಗ ಮಾಡ್ತಾ ಇಲ್ಲ ಯಾರು. ಓಕೆ, ಅದಕ್ಕೆ ನೆಕ್ಸ್ಟ್ ಬರೋದು 6 ಪಾಸ್ಓವರ್ ಫೀಸ್ಟ್, ಅದನ್ನು ಮಾಡ್ತಾರೆ. ಬಟ್ ಇದು ಮಾಡ್ತಾ ಇಲ್ಲ. ಅದಕ್ಕೆ ದೊಡ್ಡ ಒಂದು ಸತ್ಯ ಇದೆ ಒಳಗಡೆ. ಎಸ್ ಇವತ್ತು ಯಾರು ಮಾಡ್ತಾ ಇಲ್ಲ. ಥ್ಯಾಂಕ್ ಯು. ಇಷ್ಟೊತ್ತವರೆಗೂ ತಂದೆಯಾದ ದೇವರು ನಮ್ಮ ಮಧ್ಯದಲ್ಲಿ ಸಹೋದರರನ್ನ ಕರೆತಂದು ಈ ಪಸ್ಕ ವಿಮೋಚನ ಖಂಡದಲ್ಲಿ ಬರುವಂತಹ ಪಸ್ಕದ ಕುರಿತು ಮತ್ತೆ ಈ ಕರ್ತನ ಮೇಜ ನಾವು ಯಾವ ರೀತಿಯಲ್ಲಿ ಮಾಡಬೇಕು ಎಂಬುದರ ವಿಷಯದ ಕುರಿತು ಕೂಲಂಕುಷವಾಗಿ ಸಹೋದರರು ನಮ್ಮ ಮಧ್ಯದಲ್ಲಿ ವಾಕ್ಯದ ಮುಖಾಂತರ ಕೂಲಂಕುಷವಾಗಿ ತಿಳಿಸಿದ್ದಾರೆ. ಅದೇ ರೀತಿ ಕೆಲವು ಪ್ರಶ್ನೆಗಳು ಕೂಡ ನಮ್ಮ ಮಧ್ಯದಲ್ಲಿ ಉತ್ತರಗಳನ್ನ ಹಂಚ್ಕೊಂಡಿದ್ದಾರೆ. ಈಗ ನೋಡುವಾಗ ಅದನ್ನು ಯಾವ ರೀತಿಯಲ್ಲಿ ಮಾಡಬೇಕು, ರೊಟ್ಟಿ ಅಂದ್ರೆ ಏನು, ದ್ರಾಕ್ಷರಸ ಅಂದ್ರೆ ಏನು, ಆ ಪಾತ್ರೆ ನಮ್ಮ ಬಳಿಗೆ ಬರುವಂತಹ ಸಮಯದಲ್ಲಿ ಆ ಅನುಭವಗಳು ಯಾವ ರೀತಿ ಇರುತ್ತದೆ ಎಂಬುದಾಗಿ ಕೂಲಂಕುಷವಾಗಿ ಅದರಲ್ಲಿ ನಾವು ಕೇಳಿದ್ರು ಕೆಲವು ವಿಷಯಗಳು ನಾವು ಕೇಳಿದ್ರು ಕೂಡ ಹೊಸದಾಗಿ ಕೆಲವು ವಿಷಯಗಳನ್ನ ನಾವು ಕಲ್ತಿದ್ದುಂಟು. ಆ ಒಂದು ಹಿಂಸೆ ಪಾತ್ರೆ ಅಂತ ಬ್ರದರ್ ಅವರು ಒಂದೇ ಒಂದು ಆ ಪಾತ್ರೆ ನಮ್ಮ ಬಳಿಗೆ ಬರುವಾಗ ಹಿಂಸೆ ಅಂತ ಹೇಳಿದ್ರಲ್ಲ, ಆ ಒಂದು ಬಗ್ಗೆ ಒಂದು ವಚನ ನಾನು ಓದಿಸ್ತೀನಿ. ಕೊಲಸ್ಸೆ 1:24 ದಯವಿಟ್ಟು ಓದ್ರಿ. ಅಲ್ಲಿ ಪೌಲನವರು ಒಂದು ವಾಕ್ಯ ಹೇಳ್ತಾರೆ. ಕೊಲಸ್ಸೆ 1:24 ಅಂದ್ರೆ ಪಾತ್ರೆ ಅಂದ್ರೆ ಅನುಭವ ಅಂತ ಹೇಳಿದ್ರಲ್ಲ, ಅದ್ರ ಕುರಿತಾಗೆ ಪೌಲನವರು ಒಂದು ವಿಷಯವನ್ನ ಅಲ್ಲಿ ಹೇಳ್ತಾರೆ. ಕೊಲಸ್ಸೆ 1:24. ಪೌಲನೆಂಬ ನಾನು ಈ ಸುವಾರ್ತೆಗೆ ಸೇವಕನಾದೆನು. ನಾನು ಈಗ ನಿಮಗೋಸ್ಕರ ಅನುಭವಿಸುತ್ತಿರುವ ಬಾಧೆಗಳಲ್ಲಿ ಸಂತೋಷಪಟ್ಟು ಕ್ರಿಸ್ತನ ಸಂಕಟಗಳೊಳಗೆ ಇನ್ನೂ ಉಳಿದದ್ದನ್ನು ಸಭೆ ಎಂಬ ಆತನ ದೇಹಕ್ಕೋಸ್ಕರ ನನ್ನ ಶರೀರದಲ್ಲಿ ಅನುಭವಿಸಿ ತೀರಿಸುತ್ತೇನೆ. ನೋಡಿದ್ರಾ? ಥ್ಯಾಂಕ್ ಯು ಸಿಸ್ಟರ್. ಉಳಿದಿರುವ ಬಾಧೆಗಳು ನೋಡಿದ್ರ. ಸಭೆ ಎಂಬ ದೇಹ ಅಂದ್ರೆ ನಾವು 1,44,000. ಅದನ್ನ ಕ್ರಿಸ್ತನ ಪಾತ್ರೆ ನಮ್ಮ ಹತ್ರಗೆ ಬರುವಾಗ ಹಿಂಸೆ, ನಾವು ಕೂಡ ಆ ಕ್ರಿಸ್ತನ ಹಿಂಸೆಗಳಲ್ಲಿ ನಾವು ಕೂಡ ಪಾಲಾಗ್ಬೇಕು ಅಂತ ಮೊದಲೇ ಪೌಲನವರ ಮುಖಾಂತರ ದೇವರಲ್ಲಿ ಬರೆಸಿದ್ದಾರೆ. ಈ ರೀತಿಯಲ್ಲಿ ಸಹೋದರರು ನಮ್ಮ ಮಧ್ಯದಲ್ಲಿ ಕರ್ಕೊಂಡ್ಬಂದು ತಂದೆಯಾದ ದೇವರು ಒಳ್ಳೆ ವಾಕ್ಯಗಳನ್ನ ಸಹೋದರರ ಮುಖಾಂತರ ತಿಳಿಸ್ಕೊಟ್ಟಿದ್ದಾರೆ. ಹಾಗೆ ತಿಳಿಸಿಕೊಟ್ಟಂತಹ ಸಹೋದರರಿಗೂ ಸಭೆಯ ಸಹೋದರರೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ, ಹಾಗೆ ತಂದೆಯಾದ ದೇವರಿಗೂ ಯೇಸು ಕ್ರಿಸ್ತನ ಕೃತಜ್ಞತೆಗಳನ್ನ ಸಲ್ಲಿಸುವವರಾಗಿ ಕೆಲವು ಅನೌನ್ಸ್ಮೆಂಟ್ಗಳಿದೆ. ಈ ಕೆಳಗೆ ಹೆಸರಿಸಿರುವ ಅಸ್ವಸ್ಥ ಸಹೋದರ ನಂಬಿಕೆ ದೃಢವಾಗುವಂತೆ ನಿಮ್ಮ ಪ್ರಾರ್ಥನೆಗಳಲ್ಲಿ ಜ್ಞಾಪಿಸ್ಕೊಳ್ರಿ. ಸಿಸ್ಟರ್ ನಿರ್ಮಲಾ ಸಿಸ್ಟರ್ಗೋಸ್ಕರ, ವಿಮಲಾ ಸಿಸ್ಟರ್ಗೋಸ್ಕರ, ರೇಷ್ಮಾ ಸಿಸ್ಟರ್ಗೋಸ್ಕರ, ಹಾಗೆ ದಾಸ್ ಬ್ರದರ್ಗೋಸ್ಕರ, ಲಾರೆನ್ಸ್ ಬ್ರದರ್ಗೋಸ್ಕರ ತಮ್ಮ ಪ್ರಾರ್ಥನೆಗಳನ್ನು ನೆಲೆಸ್ಕೊಳ್ಳಿ. ಹಾಗೆ ಈ ವಾರದ ಪ್ರಕಟಣೆಗಳು ಈ ರೀತಿ ಇರ್ತದೆ. ಇವತ್ತು ಭಾನುವಾರ ಬೇಸಿಕ್ ಕ್ಲಾಸ್ ಇರ್ತದೆ 5 ಗಂಟೆಗೆ, ಮತ್ತೆ 5 ಗಂಟೆ ಇತ್ತು 6:30 ಇರ್ತದೆ, ಮತ್ತೆ 8 ಗಂಟೆ ಕೂಡ ಇರ್ತದೆ. ಸೋಮವಾರ ರೋಮಾನ್ಸ್ ಬುಕ್ ಸ್ಟಡಿ ಇರ್ತದೆ. ಮಂಗಳವಾರ ಮೆಮೋರಿಯಲ್ 5 ಗಂಟೆಗೆ, ಮತ್ತೆ ವೆಡ್ನೆಸ್ಡೇ 3rd ವಾಲಮ್ ಸ್ಟಡಿ ಇರ್ತದೆ. ಥರ್ಸ್ಡೇ 5th ವಾಲಮ್ ಸ್ಟಡಿ ಇರ್ತದೆ. ಫ್ರೈಡೇ ಟ್ಯಾಬರ್ನಿಕಲ್ ದೇವದರ್ಶನ ಗುಡಾರದ ಬಗ್ಗೆ ಕ್ಲಾಸ್ ಇರ್ತದೆ. ಸಾಟರ್ಡೆ ಅಪೊಸ್ತಲ ಕಾರ್ಯಗಳ ಬಗ್ಗೆ ಇರ್ತದೆ. ಮತ್ತೆ ಮುಂದಿನ ವಾರ 10 ಗಂಟೆಗೆ ಯಥಾ ಪ್ರಕಾರ ಆರಾಧನೆ ಇರ್ತದೆ. ಮತ್ತೆ ಬರೋ ಮಂಗಳವಾರ ಎಷ್ಟೊತ್ತಿಗೆ ಬರ್ಬೇಕಂತ ಹೇಳಿದ್ದಾರೆ? 5 ಗಂಟೆಗೆ ಎಲ್ಲರೂ ಸೇರಿ ಬರ್ರಿ. ಅದೇ ರೀತಿ ಮುಂದೆ ಈ ಒಂದು ಆರಾಧನೆಯನ್ನ ಅಂತ್ಯಗೊಳಿಸುವ ಹಾಗೆ ನಾವೆಲ್ಲರೂ ಎದ್ದು ನಿಂತು